ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾನಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಧ್ಯಾನಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು, ಮನಸ್ಥಿತಿಯನ್ನು ಕೃಷ್ಣ ಹೇಳಿದ್ದನ್ನು ವಿವರವಾಗಿ ನಾವು ನಿನ್ನೆ ಮತ್ತು ಹಿಂದಿನ ಬಾರಿ ನೋಡಿದ್ದೇವೆ. ನೇರವಾಗಿ ಧ್ಯಾನಕ್ಕೆ ಕೂಡ್ತಕ್ಕಂಥ ವಿಧಾನವನ್ನು ಹೇಳ್ತಾನೆ ಕೃಷ್ಣ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯಥಚಿತ್ತಾತ್ಮ ನಿರಾಶೀ ಅಪರಿಗ್ರಹ. ಯೋಗಿ ಯುಂಜೀತ ಸತತಂ. ಯೋಗಿ ಅಂದರೆ ಯೋಗ ಸಾಧಕ, ಧ್ಯಾನ ಮಾರ್ಗದಲ್ಲಿ ಸಾಧನೆ ಮಾಡತಕ್ಕಂಥ ವ್ಯಕ್ತಿ. ಸತತಂ ಯುಂಜೀತ ಆತ್ಮಾನಂ. ಆತ್ಮ ಅಂದರೆ ಇಲ್ಲಿ ಮನಸ್ಸು ಅಂತ ಅರ್ಥ. ಮನಸ್ಸನ್ನ ಧ್ಯಾನ ಯೋಗದಲ್ಲಿ ತೊಡಗಿಸ್ಬೇಕು. ಅದು ಸತತಂ ಅಂತಂತಾನೆ, ನಿರಂತರ ಪ್ರಯತ್ನ ಮಾಡಬೇಕು. ಧ್ಯಾನಕ್ಕೆ ಕೂತು ಕಣ್ಣು ಮುಚ್ಚಿ ಕೂಡೋದು, ಅದು ಧ್ಯಾನದಲ್ಲಿ ನನಗೆ ದೇವರು ಕಾಣಲಿಲ್ಲ, ಏನೇನೋ ಕಂಡಿತು ಅಂತ ಹೇಳಿದರೆ ಆಗಲಿಲ್ಲ. ಅದು ಒಂದು ಬಾರಿಯ ಪ್ರಯತ್ನದಿಂದ ಆಗುವುದಿಲ್ಲ. ನಿರಂತರವಾಗಿ ಮನಸ್ಸಿಗೆ ಹಾಗೆ ತರಬೇತಿ ಕೊಟ್ಟರೆ ಸತತಂ ಯುಂಜೀತ, ನಿರಂತರವಾಗಿ ಮನಸ್ಸನ್ನ ಏಕಾಗ್ರಗೊಳಿಸುವ ನಿರಂತರ ಪ್ರಯತ್ನ ಮಾಡಬೇಕು. ಅದಕ್ಕೆ ಕೆಲವು ವಾತಾವರಣ ಶುದ್ಧಿ, ಮನಸ್ಸಿನ ಸಿದ್ಧತೆಯನ್ನು ಹೇಳಿದ್ದ. ವಾತಾವರಣ ಹೇಗಿರಬೇಕು ಅಂದರೆ ರಹಸಿ ಸ್ಥಿತ ಅಂತ, ಅಂದರೆ ಏಕಾಂತದಲ್ಲಿ ಕೂಡಬೇಕು. ಜನಜಂಗುಳಿ ಇದ್ದಲ್ಲಿ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಯಾರೋ ಬರ್ತಾರೆ, ಯಾರೋ ಮಾತಾಡ್ತಾರೆ, ಏನೋ ಗದ್ದಲ ಮಾಡ್ತಾರೆ, ಯಾರೋ ಕಿರಿಚಿತಾರೆ, ಯಾವುದೋ ವಾಹನಗಳು ಓಡಾಡ್ತಾ ಇರ್ತವೆ. ಹಾಗಾಗಿ ಅದಕ್ಕೋಸ್ಕರ ಸಾಮಾನ್ಯವಾಗಿ ಹಿಂದಿನ ಜನರು ಒಂದು ಸಮಯವನ್ನು ಕೂಡ ಅದಕ್ಕೆ ಕ್ಲಿಪ್ತಗೊಳಿಸಿದ್ರು. ಸುಮಾರು ಬೆಳಗಿನ ಜಾವ ಅರುಣೋದಯ ಕಾಲದಲ್ಲಿ 4:15 ಗಂಟೆಗೆ ಎದ್ದು ಸ್ನಾನ ಮಾಡಿ ಕೂತರೆ ಯಾವ ಗದ್ದಲಗಳು ಇರೋದಿಲ್ಲ. ಅವಾಗ ಇಡೀ ಪ್ರಕೃತಿ ಶಾಂತವಾಗಿರುತ್ತದೆ. ರಸ್ತೆಯಲ್ಲಿ ವಾಹನಗಳ ಓಡಾಟ, ಹಿಂದೆ ಅಷ್ಟು ಓಡಾಟಗಳೇ ಇರಲಿಲ್ಲ. ಈಗಲೂ ಕೂಡ ಅಷ್ಟೇ, ನೀವು 4:15 ಗಂಟೆ ಸಮಯಕ್ಕೆ ರಸ್ತೆಗಳಲ್ಲಿ ವಾಹನಗಳ ಓಡಾಟ, ಗದ್ದಲ, ಅಥವಾ ಮನೆಯಲ್ಲಿ ಮಕ್ಕಳ ಓಡಾಟ, ಕಿರಿಚಾಟ ಯಾವುದೂ ಇರೋದಿಲ್ಲ. ಅದರಿಂದ ಇಡೀ ಪ್ರಕೃತಿ ಪ್ರಶಾಂತವಾಗಿರತಕ್ಕ ಸಮಯ. ಆಮೇಲೆ ಮನಸ್ಸನ್ನ ಏಕಾಗ್ರತೆಗೆ ಕೊಂಡೊಯ್ಯಬೇಕಾದಂಥ ಒಂದು ಕಾಲಶುದ್ಧಿ ಇದೆ ಅವಾಗ. ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಆ ಮುಹೂರ್ತದ ದೇವತೆ ಚತುರ್ಮುಖ ಬ್ರಹ್ಮ, ಅವನು ಚಿತ್ತದ ದೇವತೆ. ನಮ್ಮ ಚಿತ್ತವನ್ನು ನಿಯಂತ್ರಿಸುವ ದೇವತೆಯೇ ಕಾಲದ ದೇವತೆ. ಆದ್ದರಿಂದ ಕಾಲ ಆ ಚಿತ್ತದ ಏಕಾಗ್ರತೆಗೆ ಅನುಗುಣವಾದ ಕಾಲ. ಅದು ಎರಡನ್ನೂ ನಿಯಂತ್ರಿಸ್ತಕ್ಕಂಥ ದೇವತಾಶಕ್ತಿ ಒಂದೇ. ಹಾಗಾಗಿ ಆ ಸಮಯದಲ್ಲಿ ಬ್ರಾಹ್ಮ ಮುಹೂರ್ತ, ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಹರಿಂ ಧ್ಯಾಯೇದತಂದ್ರಿತ ಅಂತ ಹೇಳ್ತಾರೆ ನೋಡಿ. ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಹರಿಯನ್ನು ಧ್ಯಾನಿಸಬೇಕು ಅಂತ. ನಾವು ಬೆಳಗಾತ ಎದ್ದು ಕೆಲವು ಸ್ತೋತ್ರಗಳನ್ನು ಹೇಳ್ತಾರೆ.
ಸ್ತೋತ್ರಗಳನ್ನು ಹೇಳುವುದು ಬೇರೆ. ಸ್ತೋತ್ರಗಳನ್ನು ಹೇಳುವಾಗ ಮನಸ್ಸು ಭಗವಂತನ ಕಡೆಗೆ ಇರೋಲ್ಲ. ಇನ್ನು ಎದ್ದು ಏನು ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು ಇವತ್ತು, ಇದನ್ನೆಲ್ಲ ಯೋಚನೆ ಮಾಡ್ತಾ ಇರುತ್ತೆ. ಬಾಯಿಯಲ್ಲಿ ಮಂತ್ರಗಳನ್ನು ಹೇಳ್ತಾ ಇರ್ತೇವೆ. ಅದು ಧ್ಯಾನ ಅಲ್ಲ. ಅದಕ್ಕೆ ಹರಿಂ ಧ್ಯಾಯೇ ತಂದು ಬೆಳಗಿನ ಜಾವದಲ್ಲಿ ಎದ್ದು ಕೂತು ತಮಾಷೆ ಏನು ಅಂತಂದರೆ, ಬೆಳಗಿನ ಜಾವದಲ್ಲಿ ಎದ್ದು ಕೂತ ಮೇಲೆ ಕೂಡಲೇ ಧ್ಯಾನ ಮಾಡೋದು ಹೇಗೆ ರೀ? ನಾವು ಹಾಸಿಗೆಯಲ್ಲಿ ಎದ್ದು ಕೂತು ಆಮೇಲೆ ಹೋಗಿ ಆನ್ನಿಕ ಮಾಡಬೇಕು, ಸ್ನಾನ ಮಾಡಬೇಕು, ಆ ಶೌಚ ಆಗಬೇಕು, ಶೌಚಾಚಮನ ಎಲ್ಲ ಆಗಿ ಸ್ನಾನ ಮಾಡಿ ಅಷ್ಟೊತ್ತಿಗೆ ಹೊತ್ತಾಗತ್ತೆ. ಅವ್ರು ಹೇಳೋದಿಲ್ಲ ನೋಡಿ. ಹಾಗೆ ಬೆಳಿಗ್ಗೆ ಎದ್ದು ಧ್ಯಾನ ಅಭ್ಯಾಸ ಮಾಡುವವರು ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕೂತು ಅಭ್ಯಾಸ ಮಾಡಿ ಅಂತಾರೆ. ಅವರು ಸ್ನಾನ ಮತ್ತೆ ಮಾಡಿ. ಈ ಅಭ್ಯಾಸ ಮಾಡುವುದಕ್ಕೆ ಇದು ಯಾವ ನಿಯಮಗಳೂ ಇಲ್ಲ. ಹರಿಂ ಧ್ಯಾಯೇತ್ ಉತ್ಥಾಯ, ಎದ್ದು ಹಾಸಿಗೆಯಲ್ಲಿ ಕೂಡು ಮೆಡಿಟೇಷನ್ಗೆ ಅಭ್ಯಾಸ ಮಾಡು. ಆ ಸಮಯವನ್ನು ಕಳ್ಕೊಂಡು ಆವಾಗ ಎಲ್ಲೋ ಎದ್ದು ಓಡಾಡೋದು, ಶೌಚ ಸ್ನಾನ ಅಂತ ಕೂತ್ಕೊಂಡ್ರೆ ಅಷ್ಟು ಹೊತ್ತಿನಲ್ಲಿ ಏಕಾಗ್ರತೆಯ ಸಮಯವನ್ನು ಕಳ್ಕೊಂಡ ಹಾಗಾಗತ್ತೆ. ಆವಾಗಲೇ ಅಭ್ಯಾಸ ಮಾಡುವಂತಾರೆ. ಆ ಮುಹೂರ್ತದಲ್ಲಿ ಮನಸ್ಸು ಏಕಾಗ್ರತೆಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಒಂದು ಕಾಲ. ಅದಕ್ಕೋಸ್ಕರ ಹರಿಂ ಧ್ಯಾಯೇತ್. ಧ್ಯಾನ ಮತ್ತು ಸ್ಮರಣೆ ಇವು ಸ್ವಲ್ಪ ವ್ಯತ್ಯಾಸ ಇದೆ. ಇವನ್ ಜಪ, ಧ್ಯಾನ, ಸ್ಮರಣೆ ಇವುಗಳಿಗೆ ವ್ಯತ್ಯಾಸ ಇದೆ. ಜಪದಲ್ಲಿ ಕೂಡ ಪೂರ್ತಿ ಧ್ಯಾನದ ಮೂಡಿ ಇರೋದಿಲ್ಲ. ಯಾಕೆಂದ್ರೆ ಇರಬಹುದು, ಇರಬಾರದು ಅಂತಲ್ಲ, ಇರಬೇಕು ಅಂತ ಶಾಸ್ತ್ರಕಾರ ಹೇಳುವುದಿಲ್ಲ. ಅದಕ್ಕೆ ಅವರು ಮೊದಲು ಧ್ಯಾನ, ಅಥ ಧ್ಯಾನಂ, ಆಮೇಲೆ ಜಪಃ ಅಂತ ಹೇಳ್ತಾರೆ. ಧ್ಯಾನದಲ್ಲಿ ಒಂದು ಕ್ಷಣ ಭಗವಂತನ ಆ ಧ್ಯೇಯ ಮೂರ್ತಿಯನ್ನು ಅನುಸಂಧಾನ ಮಾಡು, ಆ ಧ್ಯಾನದಲ್ಲಿ ಆ ರೂಪವನ್ನು ಒಳಗಣ್ಣಿನಿಂದ ನೋಡು, ಆಮೇಲೆ ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡು. ಜಪ ಶುರು ಮಾಡಿ ಮುಗಿಯೋ ತನಕ ಏಕಾಗ್ರತೆ ಇರೋದಿಲ್ಲ. ಯಾಕೆಂದ್ರೆ ಒಂದು 108 ಗಾಯತ್ರಿ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಒಬ್ಬ. ಯಾಕೆ 10 ಗಾಯತ್ರಿ ಮಾಡುವಷ್ಟು ಹೊತ್ತು ಏಕಾಗ್ರತೆ ಇರುವುದು ಕಷ್ಟ. ಏಕಾಗ್ರತೆ ಅನ್ನೋದು ಅದು ಕ್ಷಣದಲ್ಲಿ ಹೊರಟು ಹೋಗ್ಬಿಡುತ್ತೆ. ಅದರಿಂದ ಜಪ ಪ್ರಾರಂಭ ಮಾಡಿ ಮುಗಿಯುವ ತನಕವೂ ಏಕಾಗ್ರತೆ ಇರಬೇಕು ಅಂತ ನಿರೀಕ್ಷಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮೊದಲು ಧ್ಯಾನದಲ್ಲಿ ಏಕಾಗ್ರತೆಯಿಂದ ಆ ಧ್ಯೇಯ ಮೂರ್ತಿಯನ್ನು ಒಮ್ಮೆ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಆಮೇಲೆ ಹೊರಗೆ ಬಂದು ಬಿಡ್ತಾನೆ. ಯಾಕೆಂದ್ರೆ ಇನ್ನೊಂದು ಕ್ರಿಯೆ ಇದೆ ಅಲ್ಲಿ. ಕೆಲವೊಮ್ಮೆ ಇಷ್ಟು ಸಂಖ್ಯೆ 108 ಅಂತ ಹೇಳಿದೆ ನಾನು. 108 ಅಂದ್ರೆ ಕೌಂಟ್ ಮಾಡೋದು ಹಾಗೆ ಮೆಡಿಟೇಷನ್ನಲ್ಲಿ ಕೌಂಟ್ ಮಾಡಲಿಕ್ಕೆ ಆಗುವುದಿಲ್ಲ. ಕೌಂಟ್ ಮಾಡುವಷ್ಟಾದರೂ ಬಾಹ್ಯ ಪ್ರಜ್ಞೆ ಇರಬೇಕಾಗತ್ತೆ. ಕೌಂಟ್ ಮಾಡದೇ ಮಾಡೋದು ಧ್ಯಾನ ಮಾಡಬಹುದು. ಆದರೆ ಕೌಂಟ್ ಮಾಡೋದನ್ನು ಶುರು ಮಾಡಿದಾಗ ಕೈಯೇ ಎಚ್ಚರ ಬೇಕು, ಜಪಸರದ ಎಚ್ಚರ ಬೇಕು, ಅಥವಾ ಕೈ ಗಂಟಿನ ಮೂಮೆಂಟಿನ ಎಚ್ಚರ ಬೇಕು. ಇದು ಇಷ್ಟಾದರೂ ಬಾಹ್ಯ ಪ್ರಜ್ಞೆ ಇರಬೇಕಾಗತ್ತೆ. ಹಾಗಾಗಿ ಜಪಕಾಲದಲ್ಲಿ ಪೂರ್ತಿ ಧ್ಯಾನದ ಸ್ಥಿತಿ ಇರೋದಿಲ್ಲ. ಅದಕ್ಕೆ ಮೊದಲು ಧ್ಯಾನ ಮಾಡಿ ಅದನ್ನು ಮನಸ್ಸಿನಲ್ಲಿ ಆ ರೂಪವನ್ನು ನೋಡು, ಆಮೇಲೆ ಜಪಕ್ಕೆ ಪ್ರಾರಂಭ ಮಾಡು. ಅಂದರೆ ಜಪದಲ್ಲಿ ಅದು ಪೂರ್ತಿ ಧ್ಯಾನದ ಸ್ಥಿತಿ ಅಲ್ಲ. ಇನ್ನೊಂದು ಸ್ಮರಣೆ ಅಂತ ಹೇಳ್ತೇವೆ, ದೇವರ ಸ್ಮರಣೆ ಮಾಡುವುದು ಅಂತ. ದೇವರ ಸ್ಮರಣೆಯಲ್ಲಿಯೂ ಕೂಡ ಅಷ್ಟೇ. ಸ್ಮರಣೆ, ಭಗವಂತನ ನಾಮಸ್ಮರಣೆ ಮಾಡುವಾಗ ನಾಮದ ಅರ್ಥದ ಅನುಸಂಧಾನದ ಕಡೆಗೆ ನಮ್ಮ ಗಮನ ಇರಬೇಕು ಅಷ್ಟೇ. ಅದು ಯಾವಾಗಲೂ ಬಾಹ್ಯ ಪ್ರಜ್ಞೆ ಇರುತ್ತದೆ. ಅದರ ಧ್ಯಾನದಲ್ಲಿ ಬಾಹ್ಯ ಪ್ರಜ್ಞೆ ಇರುವುದಿಲ್ಲ. ಪೂರ್ತಿ ನಿದ್ರೆಯಲ್ಲಿ ಹಾಗೆ ಬಾಹ್ಯ ಪ್ರಪಂಚದ ಎಚ್ಚರವೇ ಇರುವುದಿಲ್ಲ ಧ್ಯಾನದಲ್ಲಿ. ಅದರಿಂದ ಕೆಲವೊಮ್ಮೆ ಸ್ಮೃತ್ವ ಅಂತ ಸ್ಮರಣೆ ಮಾಡಬೇಕು ಅಂತಾರೆ ಶಾಸ್ತ್ರಕಾರರು. ಆವಾಗ ಧ್ಯಾನದ ಸ್ಥಿತಿಗೆ ಹೋಗಬೇಕಾಗಿಲ್ಲ. ಧ್ಯಾಯೇತು ಅಂದರೆ ಧ್ಯಾನದ ಸ್ಥಿತಿಗೆ ಹೋಗಬೇಕು. ಬೆಳಿಗ್ಗೆ ಎದ್ದು ಕೂತು ಧ್ಯಾನ ಮಾಡುವಂದು, ಹಾಸಿಗೆಯಲ್ಲಿ ಎದ್ದು ಕೂತು ಧ್ಯಾನಕ್ಕೆ ಅಭ್ಯಾಸ ಮಾಡುವಂತಾರೆ ಅವರು. ಆಮೇಲೆ ಶೌಚ ಸ್ನಾನ ಎಲ್ಲ ಆಮೇಲೆ ವಿಷ್ಣು ಸಹಸ್ರನಾಮವನ್ನ ಹಾಸಿಗೆಯಲ್ಲಿ ಕೂತು ಪಠಿಸುವಂತ ಶಾಸ್ತ್ರಕಾರರು ಹೇಳ್ತಾರೆ. ಬೆಳಿಗ್ಗೆ ಸ್ನಾನ ಆಗಲಿಲ್ಲ, ವಿಷ್ಣು ಸಹಸ್ರನಾಮವೇ ದೊಡ್ಡ ಸ್ನಾನ. ಅದನ್ನು ಪಠನೆ ಮಾಡುವುದರಿಂದಲೇ ಸ್ನಾನ ಆಗತ್ತೆ ಒಳಗೂ ಹೊರಗೂ. ಅದರಿಂದ ವಿಷ್ಣು ಸಹಸ್ರನಾಮವನ್ನು ಬೆಳಗಾತೆ ಎದ್ದು ಹೇಳುವಂತ ಶಾಸ್ತ್ರಕಾರರು ಹೇಳ್ತಾರೆ. ಪ್ರಾತಃ ಸ್ತೋತ್ರದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳುವಂತ ಹೇಳಿದ್ದಾರೆ ಶಾಸ್ತ್ರಕಾರರು. ಅದನ್ನ ಬೆಳಿಗ್ಗೆ ಎದ್ದು ಕೂತು ಧ್ಯಾನ, ವಿಷ್ಣು ಸಹಸ್ರನಾಮ ಇದೆಲ್ಲವನ್ನು ಮಾಡುವ ಅಧಿಕಾರ ಇದೆ. ಅದಕ್ಕೋಸ್ಕರ ಸ್ನಾನ ಆಗಲಿಲ್ಲ ಅಂತ ಚಡಬಡಿಕೆ ಮಾಡಬಾರದು. ಇದು ಏನಾಗಿದೆ ಅಂದರೆ ಕೆಲವೆಲ್ಲ
ನಿಯಮಗಳ ಒತ್ತಡದಿಂದ ಯಾವುದಕ್ಕೋಸ್ಕರ ನಿಯಮವೋ ಅದೇ ಹೋಗಿಬಿಟ್ಟಿದೆ, ಬರೀ ನಿಯಮಗಳು ಉಳಿದು ಬಿಟ್ಟಿದ್ದಾವೆ. ಯಾವುದಕ್ಕೋಸ್ಕರ ನಿಯಮ ಇರೋದು ಅದೇ ಇಲ್ಲ. ಧ್ಯಾನಕ್ಕೆ ಅಂಗವಾಗಿ ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಮಾಡೋದು, ಧ್ಯಾನವನ್ನು ಬಿಟ್ಟುಬಿಡೋದು. ಹೀಗಾಗಿದೆ ನಮ್ಮ ಸ್ಥಿತಿ. ಎಲ್ಲ ನಿಯಮಗಳು ಇರುವುದು ಮನಸ್ಸಿನ ಏಕಾಗ್ರತೆಗೋಸ್ಕರ. ಮನಸ್ಸಿನ ಏಕಾಗ್ರತೆ ಸಾಧ್ಯವಾಗದೇ ಇದ್ರೆ ಈ ಎಲ್ಲ ನಿಯಮಗಳು ವ್ಯರ್ಥ. ಶುದ್ಧಿ, ದೇಹ ಶುದ್ಧಿ ಬೇಕು, ಯಾಕೆಂದ್ರೆ ಮನಃಶುದ್ಧಿಗೋಸ್ಕರ. ಮನಃಶುದ್ಧಿ ಆಗದೇ ಇದ್ರೆ ಬರೇ ದೇಹ ಶುದ್ಧಿ ಆದರೆ ಅದು ಹೆಂಗಾಗುತ್ತೆ ಗೊತ್ತಾ? ಒಂದು ಅಡಿಗೆ ಪಾತ್ರೆಯನ್ನ ಒಳಗಿನಿಂದ ಮಾಡಿರತಕ್ಕಂಥ ಪದಾರ್ಥದ್ದು ಅದು ಹಳಸಿದ್ದು ಹಾಗೆ ಇರುತ್ತೆ. ಹೊರಗಿನಿಂದ ತೊಳೆದು ಥಳ ಮಾಡಿ ಇಟ್ಟರೆ ಹೇಗಿರುತ್ತೆ? ದೇಹ ಶುದ್ಧಿ ಅಂದರೆ ಹಾಗೆ. ಹೊರಗಿನಿಂದ ಶುದ್ಧ ಮಾಡಿದ್ದೇವೆ, ಅದು ಒಳಗಿನಿಂದ ಹಾಗೆ ಇದೆ. ನಿನ್ನೆದು ಹಳಸು ವಾಸನೆ ಹೊಡೀತಾ. ಒಳಗಿನಿಂದ ತೊಳೆಯೋದು ಹೊರಗಿನಿಂದ ತೊಳೆಯೋದಕ್ಕಿಂತ ಮುಖ್ಯವಾದ ಕ್ರಿಯೆ. ಅದನ್ನು ನಾವು ಯಾರಿಗೆ ಎಚ್ಚರಿಸುವುದೇ ಇಲ್ಲ. ತೊಳಿಬೇಕು ಅಂತ ಏನು ತೊಳೆಯೋದು ಅಂದರೆ ಬರೀ ಹೊರಗಿನ ತೊಳೆಯೋದು. ಇನ್ನೂ ತೊಳಿ 32 ಕೊಡಪಾನ 48 ಕೊಡಪಾನ ತಲೆ ಹೊಯ್ಕೋ, ಎಷ್ಟು ಹೊಯ್ದರೂ ಒಳಗಿಂದ ಕ್ಲೀನ್ ಆಗೋದಿಲ್ಲ. ಹಾಗಾಗಿ ಪಾತ್ರೆಯನ್ನು ಹೊರಗಿನಿಂದ ಎಷ್ಟು ಥಳ ಮಾಡಿದರೂ ಒಳಗೆ ತೊಳೆಯೋ ತನಕ ಅದು ಮತ್ತೆ ಅಡಿಗೆ ಮಾಡಲಿಕ್ಕೆ ಯೋಗ್ಯ ಅಲ್ಲ. ಹಾಗೆಯೇ ನೀವು ಎಷ್ಟು ದೇಹ ಶುದ್ಧಿ ಮಾಡಿಕೊಂಡ್ರೂ ಮನಃಶುದ್ಧಿ ಆಗುವ ತನಕ ಅದು ಧ್ಯಾನಕ್ಕೆ ಯೋಗ್ಯವಾಗುವುದಿಲ್ಲ. ಎಷ್ಟು ಬೇಕಾದರೂ ಸ್ನಾನ ಮಾಡ್ಬೋದು, ದಿನಕ್ಕೆ 108 ಸರ್ತಿ ಸ್ನಾನ ಮಾಡಿದರೂ ಸರಿಯೇ, ಒಳಗೆ ಶುದ್ಧವಾಗದೆ ಧ್ಯಾನ ಮಾಡಲಿಕ್ಕೆ ಆಗೋದು. ಅದಕ್ಕೋಸ್ಕರ ಕೃಷ್ಣ ಧ್ಯಾನದ ಕೆಲವು ಪರಿಸರಗಳನ್ನು ಹೇಳ್ತಾನೆ. ಒಂದು, ಅದಕ್ಕೆ ಬೆಳಗಿನ ಜಾವ ಅಂತ, ಯಾಕಂದ್ರೆ ರಹಸ್ಯ ಸ್ಥಿತ ಅಂತ. ಧ್ಯಾನಕ್ಕೆ ಮುಖ್ಯವಾಗಿ ಬೇಕಾಗಿರುವುದು, ಧ್ಯಾನಕ್ಕೆ ಕೂತಾಗ ಡಿಸ್ಟರ್ಬ್ ಆಗತಕ್ಕಂಥ ಯಾವ ಪರಿಸರವೂ ಇರಬಾರದು. ಅದಕ್ಕೆ ರಹಸ್ಯ ಸ್ಥಿತ ಅಂತ. ಏಕಾಂತದಲ್ಲಿ ಕೂತ್ಬಿಡು, ಯಾವ ಗದ್ದಲವೂ ಇಲ್ಲದ, ಯಾರಿಗೂ ಪ್ರವೇಶ ಇರಬಾರದು ಅಂಥ ಒಂದು ಏಕಾಂತ ಸ್ಥಳ. ಕೀಲು ಹಾಕೊಂಡು ಕೂತ್ಕೊಂಡ್ಬಿಡು. ಆ ಕೋಣೆ ಒಳಗೆ ಯಾರಾದ್ರು ನುಗ್ಗುತ್ತಾರೆ ಅಂತ ಸಂಶಯ ಇದ್ರೆ ಕೀಲು ಹಾಕೊಂಡು ಕೂತ್ಬಿಡು. ಕಷ್ಟ ಏನಂದ್ರೆ ಹೊರಗಿಂದ ಬಡಿಲಿಕ್ಕೆ ಶುರು ಮಾಡ್ತಾರೆ. ಕೀಲು ಹಾಕಿದ್ರೆ ಬಡ ಬಡದು, ಬಾಗಿಲು ತೆರಿ, ಅರ್ಜೆಂಟ್ ಮಾತಾಡೋದಿದೆ. ಯಾಕೆಂದ್ರೆ ಧ್ಯಾನದ ವಿಷಯವೇ ಯಾರಿಗೂ ಗೊತ್ತಿಲ್ಲ. ಅದೇನ್ರಿ ಕೀಲು ಹಾಕೊಂಡು ಭಾರಿ ಕಾರಬಾರು ಒಳಗೆ ಅಂತ. ಯಾವ ಬಾಹ್ಯ ವಿಕ್ಷೇಪಗಳು ಇರಬಾರದು. ಒಂದು ಸಣ್ಣ ವಿಕ್ಷೇಪ ಆದರೆ ಕೋತಿಯಂತೆ ಮನಸ್ಸು ಆ ಕಡೆ ಹಾರಿಬಿಡ್ತದೆ. ಅದರಿಂದ ಎಷ್ಟೆಷ್ಟು ಜಾಗೃತೆ ಮಾಡಿದರೂ ಜಾರಿ ಹೋಗುತ್ತೆ. ಅದು ಬಹಳ ಪ್ರಯತ್ನ ಮಾಡಬೇಕು ಅಂತ. ರಹಸ್ಯ ಸ್ಥಿತ ಅಂತ ಹೇಳಿದ್ಮೇಲೆ ಪುನಃ ಹೇಳ್ತಾರೆ ಏಕಾಕಿ ಅಂತ. ಕೆಲವೊಮ್ಮೆ ಇವತ್ತೆಲ್ಲ ಹೊಸತು ಫ್ಯಾಷನ್ ಶುರುವಾಗಿದೆ, ಮಾಸ್ ಮೆಡಿಟೇಷನ್ ಅಂತ. ಮಾಸ್ ಮೆಡಿಟೇಷನ್ ಅಂತ ಉಂಟು, ಇಲ್ಲ ಅಂತ ನಾನು ಹೇಳುವುದಲ್ಲ, ಅದನ್ನು ಹೇಳ್ತೇನೆ ನಾನು. ಆದರೆ ಧ್ಯಾನ ಅಭ್ಯಾಸ ಮಾಡುವವರು ಒಂದು 50 ಜನ ಒಟ್ಟಿಗೆ ಕೂತು ಧ್ಯಾನ ಅಭ್ಯಾಸ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ನಾನು ಧ್ಯಾನ ಮಾಡೋದಕ್ಕೆ ನನ್ನ ಪಕ್ಕದಲ್ಲಿ ಕೂತವರು ನಮ್ಮ ಮೆಂಟಲ್ ಕಂಡೀಷನು ಡಿಸ್ಟರ್ಬ್ ಮಾಡ್ತದೆ. ಅವರು ಮೈಂಡ್ ಪ್ಯೂರ್ ಇಲ್ಲದೆ ಇದ್ರೆ ನನ್ನ ಪಕ್ಕದಲ್ಲಿ ಕೂತವರ ಇಂಪ್ಯೂರ್ ಮೈಂಡ್ ವಿಲ್ ಇಫೆಕ್ಟ್ ಆನ್ ಮೀ. ಹಾಗಾಗಿ ಒಬ್ಬನೇ ಅಭ್ಯಾಸ ಮಾಡು, 10 ಜನ ಒಟ್ಟಿಗೆ ಧೈರ್ಯಕ್ಕಾಗತ್ತೆ. ಇದರಲ್ಲಿ ಧೈರ್ಯ ಕೊಡ್ಲಿಕ್ಕೆ ಯಾರೂ ಉಪಯೋಗ ಇಲ್ಲ. ಧೈರ್ಯಕ್ಕಾಗತ್ತೆ ಅಂತ 10 ಜನ ಒಟ್ಟಿಗೆ ಕೂತು ಧ್ಯಾನ ಮಾಡಿ ಏನು ಉಪಯೋಗ ಇಲ್ಲ. ಒಬ್ಬನೇ ಕೂತು ಏಕಾಂತದಲ್ಲಿಯೂ ಒಬ್ಬನೇ ಅಂದ್ರು, ಇನ್ನೊಬ್ರು ಸಹ ಕೊಡ್ಲಿಕ್ಕೆ, ಸಹಕಾರ ನೀಡಲಿಕ್ಕೆ ಇನ್ನೊಬ್ರು ಬೇಕಿಲ್ಲ. ಇದು ಒಬ್ಬನೇ ಮಾಡತಕ್ಕಂಥ ಕ್ರಿಯೆ, ಅತ್ಯಂತ ಅಂತರಂಗದ ಕ್ರಿಯೆ. ಇದರಲ್ಲಿ ಇನ್ನೊಬ್ಬ ಪಾರ್ಟ್ನರ್ ಇಲ್ಲ. ಇದರಲ್ಲಿ ಇಬ್ಬರೇ ಪಾರ್ಟ್ನರ್ಸ್, ಒಂದು ಭಗವಂತ, ಒಬ್ಬ ಸಾಧಕ ಜೀವ. 3ನೇ ಪಾರ್ಟ್ನರ್ಸ್ ಇಲ್ಲ ಇದರಲ್ಲಿ. ಅದರಿಂದ ರಹಸ್ಯ ಸ್ಥಿತ ಏಕಾಕಿ, ಒಬ್ಬನೇ ಕೂತು ಅಭ್ಯಾಸ ಮಾಡು. ನಿನ್ನ ಸಂಗಾತಿ ಯಾರು ಅಂದ್ರೆ ಭಗವಂತ ಒಬ್ಬನೇ, ಇನ್ಯಾರೂ ಸಂಗಾತಿಗಳಿರಬಾರ್ದಲ್ಲಿ. ಇನ್ನೊಬ್ಬ ಸಂಗಾತಿ ಬಂದ ಅಂದ್ರೆ ತೊಂದರೆ ಆಗತ್ತೆ. ಅಂದ್ರೆ ಏಕಾಂತದ ಸ್ಥಳದಲ್ಲಿ ಒಬ್ಬನೇ ಆಗಿ ಏಕಾಕಿ. ಆಮೇಲೆ ಏನು ಮಾಡಬೇಕು? ಯತಚಿತ್ತಾತ್ಮ ನಿರಾಶೀಹಿ ಅಪರಿಗ್ರಹ. ಇದೆಲ್ಲ ಮತ್ತೆ ಮಾನಸಿಕ ಸ್ಥಿತಿ ಒತ್ತು ಕೊಡ್ತಾನೆ ನೋಡಿ. ಯತ ಚಿತ್ತ ಆತ್ಮ, ಚಿತ್ತ ಮತ್ತು ಆತ್ಮವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಅಂತ. ಆತ್ಮ ಅಂದ್ರೆ ಮನಸ್ಸು, ಚಿತ್ತ ಅಂದ್ರೆ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ಸುಪ್ತ ಪ್ರಜ್ಞೆ. ಸುಪ್ತ ಪ್ರಜ್ಞೆಯನ್ನು ಜಾಗೃತ ಪ್ರಜ್ಞೆಯನ್ನು ಎರಡನ್ನೂ ನಿಯಂತ್ರಣದಲ್ಲಿ ಇಟ್ಟುಕೊಂತಾನೆ. ಆತ್ಮ ಅಂದ್ರೆ ಮನಸ್ಸು, ಅದು ವರ್ತಮಾನ, ಈಗ ಪ್ರೆಸೆಂಟ್ ಟೆನ್ಸ್ ಇದೆ ಅದಕ್ಕೆ. ಅದು ಎದುರಿನಲ್ಲಿ ಯಾವ್ಯಾವುದನ್ನು ಈಗ ಇದು ಬೇಕು ಅದು ಬೇಕು ಅಂತ ಬಯಸುತ್ತೆ. ಚಿತ್ತ ಈಗ ಇದ್ದದ್ದನ್ನ ಅಲ್ಲ ಯೋಚಿಸುವುದು, ಹಿಂದೆ ನಡೆದದ್ದನ್ನು ಯೋಚಿಸುತ್ತೆ. ಅದು ಸುಪ್ತ ಪ್ರಜ್ಞೆ, ಅದು ಸ್ಮರಣ ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥ ಕೇಂದ್ರ. ಹಿಂದೆ ಆಗಿ ಹೋದ ಸಂಗತಿಗಳು, ನಡೆದು ಹೋದ ಸಂಗತಿಗಳು, ಅದನ್ನು ನೆನಪಿಸಿಕೊಂಡು ಕಾಡ್ತಾ ಇರುತ್ತೆ. ಒಂದು ಈಗ ವರ್ತಮಾನ,
ಪ್ರೆಸೆಂಟ್ ಟೆನ್ಸು. ಆತ್ಮ ವರ್ತಮಾನವನ್ನು ಕಾಡುತ್ತೆ. ಅದು ಧ್ಯಾನ ಬೇಡ. ಈಗ ನೀನು ಒಂದು ಫಸ್ಟ್ ಕ್ಲಾಸ್ ಕಾಫಿ ಕುಡಿ, ಆಮೇಲೆ ಧ್ಯಾನ ಮಾಡುವನ್ನತ್ತೆ. ಇದು ವರ್ತಮಾನ ಕಾಟ. ಮನಸ್ಸು ಇದನ್ನು ಮಾಡುತ್ತೆ. ಆತ್ಮ ಮನಸ್ಸು ವರ್ತಮಾನದಲ್ಲಿ ತೊಂದರೆಗಳನ್ನು ಮಾಡುತ್ತೆ. ಚಿತ್ತ ಪಾಸ್ಟ್ ಟೆನ್ಸ್ ಅನ್ನು ಕೆದಕಿ ಹಿಂದೆ ನಡೆದದ್ದನ್ನೆಲ್ಲ ನಮ್ಮ ತಲೆಗೆ ತುಂಬಿಸಿ, ನೋಡು ಹಾಗಾಗಿದೆ ಹೀಗಾಗಿದೆ, ನೀನು ಸುಮ್ಮನೆ ಕೂತಿದ್ದೀಯಾ ಅಂತ ಹಿಂದಿನ ಅಪ್ರಿಯವಾದ ಘಟನೆಗಳನ್ನೆಲ್ಲ ನಮ್ಮ ತಲೆಗೆ ತಂದುಕೊಟ್ಟು ನೆನಪಿಸಿ ಡಿಸ್ಟರ್ಬ್ ಮಾಡುತ್ತೆ. ಅದಕ್ಕೋಸ್ಕರ ಈ ಎರಡನ್ನೂ ಮುಚ್ಚಬೇಕು. ಮನಸ್ಸು ಮತ್ತು ಚಿತ್ತ ಅಂದ್ರೆ ಸುಪ್ತ ಪ್ರಜ್ಞೆ ಮತ್ತು ಬಾಹ್ಯ ಜಾಗೃತ ಪ್ರಜ್ಞೆ, ಇದು ಎರಡನ್ನೂ ಕೂಡ ನಿಯಂತ್ರಣದಲ್ಲಿ ಇಟ್ಟುಕೋ. ಅವು ಕೆಲಸವೇ ಮಾಡಬಾರದು. ಇದು ಅವು ಕೆಲಸ ಮಾಡದಂತೆ ಮಾಡುವುದು ಬಹಳ ಕಷ್ಟದ ಕೆಲಸ. ಅವು ಕೆಲಸ ಮಾಡ್ತಾನೆ ಇರ್ತವೆ, ಮಾಡಬೇಡ ಅಂದ್ರೂ ಮಾಡ್ತಾವೆ. ಅವು ಮನಸ್ಸು ಮತ್ತು ಚಿತ್ತ ಇವು ನಮ್ಮ ನಿಯಂತ್ರಣಕ್ಕೆ ಬರಬೇಕು. ಅವು ನಾವು ಬೇಕು ಅಂತಂದಾಗ, ಇವಾಗ ನೋಡಿ, ನಮಗೆ ಯಾವುದಾದ್ರೂ ಒಂದು ವಿಷಯ ಬೇಕು ಅಂತಾದಾಗ ಭಗವದ್ಗೀತೆಯಲ್ಲಿ ಇದರ ಬಗ್ಗೆ ಏನು ಹೇಳಿದ್ದಾರೆ, ಆವಾಗ ಮನಸ್ಸು ಭಗವದ್ಗೀತೆಯ ಕಡೆಗೆ ಹೋಗಿ, ಚಿತ್ತ ಭಗವದ್ಗೀತೆಯ ಕಡೆಗೆ ಹೋಗಿ ನಾವು ಹಿಂದೆ ನೋಡಿದ್ದನ್ನು ನೆನಪಿಸಿಕೊಡ್ತದೆ. ಯಾವಾಗಲೂ ನೆನಪಿಸಿಕೊಡುವುದಿಲ್ಲ ಅದು. ಹಾಗಾದ್ರೆ ಈ ನಿಯಂತ್ರಣ ಧ್ಯಾನ ಕಾಲದಲ್ಲಿ ಯಾಕೆ ಹೋಗುತ್ತೆ? ಯಾವಾಗ ಅಲ್ಲಿಗೆ ಹೋಗಬೇಕು ಆವಾಗ ಮಾತ್ರ ಅದು. ಈಗ ಧ್ಯಾನ ಮುಗಿಯುವವರೆಗೆ ನೀನು ಹೋಗಬೇಡ ಆ ಕಡೆ, ಆದರೆ ಪೂರ್ತಿ ಹೋಗಬಾರದು ಅಂತಲ್ಲ. ಧ್ಯಾನಕ್ಕೆ ಬೇಕಾದ ವಿಷಯಗಳನ್ನು ನೆನಪಿಸಬೇಕದು. ಬೇಡವಾದ ವಿಷಯವನ್ನು ಅದಕ್ಕೆ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರು. ಪೂರ್ತಿ ಅದನ್ನು ಕ್ಲೋಸ್ ಮಾಡಿದ್ರು ಧ್ಯಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಧ್ಯಾನ ನಡೆಯುವುದೇ ಚಿತ್ತದಲ್ಲಿ. ಚಿತ್ತವನ್ನು ಪೂರ್ತಿ ಮುಚ್ಚಿಬಿಟ್ರೆ ಧ್ಯಾನವೇ ಮಾಡ್ಲಿಕ್ಕೆ ಆಗೋದಿಲ್ಲ. ಚಿತ್ತವನ್ನು ಪೂರ್ತಿ ತೆರೆದು ಬಿಟ್ರೆ ಧ್ಯಾನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದು ಬೇಡವಾದ ನೆನಪುಗಳನ್ನೆಲ್ಲ ತಂದು ಕೊಡ್ತದೆ. ಯಾವುದು ಬೇಕೋ ಧ್ಯಾನಕ್ಕೆ ಅಷ್ಟನ್ನು ಮಾತ್ರ ಅದು ಫೀಡ್ ಮಾಡಬೇಕು, ಬೇಡವಾದ್ದನ್ನು ಬ್ಲಾಕ್ ಮಾಡಿಬಿಡಬೇಕು. ಈ ಶಕ್ತಿಯನ್ನ ಚಿತ್ತದಲ್ಲಿ ನಾವು ಬೆಳೆಸಿಕೊಳ್ಬೇಕು ಧ್ಯಾನ ಮಾಡಬೇಕಾಗಿದ್ರೆ. ಬೇಕಾದ ಸಂಗತಿ ಮಾತ್ರ. ನಾವೀಗ ಧ್ಯಾನ ಮಾಡಬೇಕಾಗಿರತಕ್ಕಂಥದ್ದು ಭಗವಂತನ ರೂಪ. ಅದನ್ನು ನಾನು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಸೂರ್ಯನಾರಾಯಣ ಪ್ರೋದ್ಯದ ಆದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ರ ಶಂಖಧರೋ ಅಂಕಸ್ಥದೋರ್ಧ್ವಯೋಧ್ಯೇವಚ ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿ ಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖ ಚಕ್ರ. ಇಷ್ಟು ಮಾತ್ರ ಮನಸ್ಸು ಚಿತ್ತ ನೆನಪಿಸಿಕೊಡಬೇಕು. ಉಳಿದ ನೆನಪುಗಳನ್ನೆಲ್ಲ ಬ್ಲಾಕ್ ಮಾಡಿ ಭಗವಂತನನ್ನು ಧ್ಯಾನ ಮಾಡು. ಸೂರ್ಯಮಂಡಲವನ್ನು ನೋಡು, ಸೂರ್ಯಮಂಡಲದ ಮಧ್ಯದಲ್ಲಿ ನಾರಾಯಣನನ್ನು ನೋಡು. ಇಷ್ಟೇ. ಅದನ್ನ ಚಿತ್ತದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದನ್ನು ಸಪ್ಲೈ ಮಾಡಬೇಕು. ಅದು ಬೇಡವಾದ್ದನ್ನು ಬ್ಲಾಕ್ ಮಾಡಿಬಿಡಬೇಕು. ಇದೇ ನಿಯಂತ್ರಣ ಅಂದ್ರೆ. ಯಥ ಚಿತ್ತ ಆತ್ಮ, ಚಿತ್ತವನ್ನು ನಿಯಂತ್ರಣದಲ್ಲಿಡಬೇಕು, ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಇಲ್ಲದಿದ್ದರೆ ಮನಸ್ಸು ಎಲ್ಲೆಲ್ಲಿ ಹೋಗಲು ಶುರುವಾಗುತ್ತೆ. ಮನಸ್ಸು ಎಲ್ಲೆಲ್ಲಿ ಹೋದ್ರೆ ಚಿತ್ತ ನಿಯಂತ್ರಣದಲ್ಲಿ ಇದ್ದು ಉಪಯೋಗ ಇಲ್ಲ. ಅದನ್ನ ಚಿತ್ತ ಮತ್ತು ಆತ್ಮ, ಸುಪ್ತ ಪ್ರಜ್ಞೆ ಮತ್ತು ಮೈಂಡು, ಇದು ಎರಡನ್ನೂ ಕೂಡ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಅಭ್ಯಾಸ ಮಾಡಬೇಕು. ಅದಕ್ಕೆ ಅದನ್ನು ನಿಯಂತ್ರಣ ಏನು ಮಾಡಬೇಕು? ಅದನ್ನು ನಿಯಂತ್ರಣ ಇಡೋದಕ್ಕೆ ಇನ್ನೆರಡು ಕಾರಣಗಳು ಬೇಕು ಅಂತ. ನಿರಾಶೀಹಿ, ಮನುಷ್ಯ ಯಾವಾಗಲೂ ಸಮಸ್ಯೆಗೆ ಒಳಗಾಗುವುದಕ್ಕೆ ಮೂಲಭೂತವಾದ ಕಾರಣ ಮನುಷ್ಯನ ಆಸೆ ಆಕಾಂಕ್ಷೆಗಳು. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ನಮ್ಮ ಆಸೆ ಆಕಾಂಕ್ಷೆಗಳು. ಯಾವುದೋ ಒಂದು ಬೇಕು ಅಂತ ಆಸೆ ಇದೆ, ಅದನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಏನೇನೋ ಪ್ರಯತ್ನ ಮಾಡ್ತೇವೆ. ಅದು ಸರಿಯಾದ ವಿಧಾನದಿಂದ ಆಗದೇ ಇದ್ದಾಗ ತಪ್ಪು ದಾರಿಯಿಂದ ಆದರೂ ಅದನ್ನು ಪಡೆಯುವಂತ ಪ್ರಯತ್ನ ಮಾಡ್ತೇವೆ. ಆಗಲೂ ಆಗದೇ ಇದ್ದಾಗ ವಿ ಗೆಟ್ ಡಿಪ್ರೆಸ್ಡ್. ಮನಸ್ಸು ಡಿಪ್ರೆಷನ್ಗೆ ಹೋಗ್ತದೆ, ಒಂಥರ ಗೊಂದಲ. ಈ ಎಲ್ಲಕ್ಕೆ ಕಾರಣ, ಮೂಲಭೂತವಾದ ಕಾರಣ ಡಿಸೈರ್. ಇದು ಮನಸ್ಸಿನ ಸ್ವಭಾವ ಅಂದರೆ ಏನೇನನ್ನೋ ಆಸೆ ಪಡುವುದು. ಆಸೆ ಪಟ್ಟ ಕೂಡಲೇ ನಾವು ಅದನ್ನು ಪಡೆಯುವುದಕ್ಕೋಸ್ಕರ ಅದರ ಬೆನ್ನ ಹಿಂದೆ ಹೋಗ್ತೇವೆ. ಮತ್ತೆ ಎರಡನೇ ಅದರಿಂದ ಪರಿಣಾಮ ಏನಂದ್ರೆ ನಿರಾಶೆ. ಸಿಗಲಿಲ್ಲ, ನಿರಾಶೆ ಆಯಿತು. ನಿರಾಶೆಯಿಂದ ಕುಸಿದು ಹೋಗ್ತೇವೆ ನಾವು. ಯಾವುದೂ ಬೇಡ ಅನ್ನತಕ್ಕಂಥ ಒಂದು ಅಭಾವ ವೈರಾಗ್ಯ ಬರ್ಲಿಕ್ಕೆ ಶುರುವಾಗತ್ತೆ. ಯಾವುದು ಬೇಡ ಅಂತ ಕಂಡ್ರೆ ಒಳ್ಳೆಯದು, ಧ್ಯಾನವೇ ಬೇಡ ಅಂತ ಕಾಣ್ಲಿಕ್ಕೆ ಶುರುವಾಗತ್ತೆ. ಯಾವುದು ಬೇಕೋ ಅದೆಲ್ಲ ಬೇಡ ಅಂತ ಕಾಣ್ಲಿಕ್ಕೆ ಶುರುವಾಗತ್ತೆ. ಅದಕ್ಕೆ ಮೊದಲು ಧ್ಯಾನವನ್ನು ಅಭ್ಯಾಸ ಮಾಡತಕ್ಕಂಥ ಮನುಷ್ಯನಲ್ಲಿ ಇರಬೇಕಾದ ಒಂದೇನು ಅಂದರೆ, ಏನು ಬಂತೋ ಅದನ್ನು ಸ್ವೀಕಾರ ಮಾಡು, ಏನು ಬರಲಿಲ್ಲವೋ ಅದು ಬೇಕು ಅಂತ ಆಸೆ ಪಟ್ಟು ಅದರ ಹಿಂದೆ ಹೋಗಬೇಡ. ಇದು ನಿರಾಶೀಹೀನ. ಆಶೆಗಳ ಪಟ್ಟಿಯನ್ನು ಬೆಳೆಸಿಕೊಂಡು ಹೋಗಬೇಡ. ಆಸೆಗಳ ಲಿಸ್ಟು ಜಾಸ್ತಿ ಆದ ಹಾಗೆ ಸಮಸ್ಯೆಗಳ ಲಿಸ್ಟು ಜಾಸ್ತಿ ಆಗತ್ತೆ. ನೋಡಿ, ಹಿಂದಿನ ಕಾಲದ ಜನರಿಗೆ ಜೀವನ ಎಷ್ಟು ಸರಳವಾಗಿತ್ತು, ಎಷ್ಟು ಆನಂದಮಯವಾಗಿತ್ತು.
ಅಷ್ಟು ಸರಳ, ಅಷ್ಟು ಆನಂದಮಯ ಇವತ್ತಿಲ್ಲ. ಯಾಕೆ? ಹಿಂದಿನ ಜನರಿಗೆ ಜೀವನದಲ್ಲಿ ನೆಸೆಸಿಟಿಗಳೇ ಬಹಳ ಕಮ್ಮಿ ಇದ್ದವು. ನಾನು ನಮ್ಮ ಊರಿನಲ್ಲಿ ನೋಡಿದ್ದೆ, ಉಡುಪಿಯಲ್ಲಿ ಆವಾಗ ತುಂಬ ಬಡತನ ಇತ್ತು. ವಿಶೇಷತಃ ಬ್ರಾಹ್ಮಣರಲ್ಲಿ ಬಡತನ ಇತ್ತು. ಅವರು ಆಮೇಲೆ ಬ್ರಾಹ್ಮಣರು, ಉಡುಪಿ ಬ್ರಾಹ್ಮಣರು ಶ್ರೀಮಂತರಾದ್ದು ಹೋಟ್ಲು ಇಡ್ಲಿಕ್ಕೆ ಶುರು ಮಾಡಿದ ಮೇಲೆ. ಅಲ್ಲಿ ತನಕವು ಪಾಪ ಬ್ರಾಹ್ಮಣರಿಗೆ ಬಡತನ. ಮಠದಲ್ಲಿ ಕೆಲಸ ಮಾಡ್ತಾ ಇದ್ರು, ಮಠದಲ್ಲಿ ಏನು ಸಿಕ್ಕಿತೋ ಅದರಲ್ಲಿ ಜೀವನ ಮಾಡ್ತಾ ಇದ್ರು. ಎಲ್ಲೋ ಊಟ ದಕ್ಷಿಣೆ, ಅದೇ ಅವರ ಆದಾಯ. ಮತ್ತೆ ಮಠದಲ್ಲಿ ತಿಂಗಳಿಗೆ ಒಂದು 2 ರೂಪಾಯಿ 4 ರೂಪಾಯಿ ಸಂಬಳ. ಇಷ್ಟರಿಂದ ಸಂತೋಷವಾಗಿ. ಯಾಕೆಂದ್ರೆ ಅವರ ನೆಸೆಸಿಟಿಯನ್ನು ನಾನು ಚಿಕ್ಕಂದಿನಲ್ಲಿ ನೋಡಿದ್ದೆ. ನಾನು ಹೆಣ್ಮಕ್ಕಳಿಗೆ ಅವರಿಗೆ ಇವತ್ತು ಒಗೆದು ಹಾಕಲಿಕ್ಕೆ ಮತ್ತು ನಿನ್ನೆ ಒಳ ಉಡ್ಲಿಕ್ಕೆ 2 ಸೀರೆ, ಎಲ್ಲಾರು ವಿಶೇಷ ಘಟ್ಟಲಿಗೆ ಹೋಗ್ಲಿಕ್ಕೆ 1 ಅಥವಾ 2 ಸೀರೆ. ಇಷ್ಟು ಇತ್ತು ಅಂದರೆ ಅವರ ತೃಪ್ತಿ, ಮತ್ತೆ ಅಪೇಕ್ಷೆ ಇಲ್ಲ. ಗಂಡಸರಿಗೂ ಅಷ್ಟೇ, ಅವರಿಗೆ ಪಂಚೆ 2, ಅದು ಕಾರಣದ ದೊಡ್ಡ ವೇಷ್ಟಿ ಅಲ್ಲ, ಸ್ನಾನದ ಪಂಚೆ ಥರದಲ್ಲೇ ಓಡಾಡ್ತಿದ್ರು. 2 ಪಂಚೆ ಇವತ್ತಿಗೆ, 2 ನಾಳೆಗೆ. ಆಮೇಲೆ 2 ಹೊತ್ತು ಊಟ, ಮಧ್ಯದಲ್ಲಿ ಕಾಫಿ ತಿಂಡಿ ತಿಂದು ಕೂಡ ಗೊತ್ತಿಲ್ಲ. ಅದು ಎಲ್ಲಿಯಾದ್ರೂ ಯಾರ ಕರೆದ್ರು ಹೋದ್ರು, ಇಲ್ಲ ಮನೇಲಿ ಊಟ ಮಾಡಿದ್ರು. ಇಷ್ಟರಲ್ಲಿ ತೃಪ್ತಿ ಇತ್ತು ಅವರಿಗೆ. ಈಗ ನಮಗೆ ಬೇಕುಗಳು ಹೆಚ್ಚಾದವು. ಯಾಕೆಂದ್ರೆ ಬೇರೆ ಬೇರೆ ಸವಲತ್ತುಗಳು, ಅದನ್ನು ಅಡ್ವರ್ಟೈಸ್ ಮಾಡ್ತಾರೆ. ಇದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ, ಇದನ್ನು ತಗೊಂಡ್ರೆ ನಿಮಗೆ ಆನಂದ ಹೆಚ್ಚಾಗುತ್ತೆ ಅಂತ ಹೇಳಿ ನಮಗೆ ಬೇಕುಗಳ ಪಟ್ಟಿ ಬೆಳೀತಾ ಹೋಯಿತು. ಅದರಿಂದ ಅತೃಪ್ತಿ ಬೆಳೀತಾ ಹೋಯಿತು. ಬೇಕುಗಳ ಪಟ್ಟಿ ಬೆಳೆದ ಹಾಗೆ ಅತೃಪ್ತಿ ಬೆಳೆದಿದೆ. ಯಾಕೆಂದ್ರೆ ನಾವು ಬೇಕು ಅಂತ ಬಯಸಿದ್ದಲ್ಲಿ ಸಿಗದೇ ಇದ್ದದ್ದು ಹೆಚ್ಚಿರ್ತದೆ, ಅದ್ರ ಬಗ್ಗೆ ಅತೃಪ್ತಿ. ಅತೃಪ್ತಿ ಬೆಳೆದ ಮನಸ್ಸು ಎಂದೂ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಏನು ಬೇಕು ಅಂದ್ರೆ ಮನಸ್ಸು, ಕಂಟೆಂಟ್ಮೆಂಟ್ ಈಸ್ ದ ಫಸ್ಟ್ ರಿಕ್ವೈರ್ಮೆಂಟ್ ಫಾರ್ ಮೆಡಿಟೇಷನ್. ಮನಸ್ಸು ತೃಪ್ತವಾಗಿರ್ಬೇಕು, ಆನಂದವಾಗಿರ್ಬೇಕು. ಮನಸ್ಸಿನಲ್ಲಿ ಇಂಥ ಕನ್ಫ್ಯೂಷನ್ಸ್ ಇದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ, ನಿರಾಶೀಹಿ, ಆಶೆಗಳನ್ನು ಬೆಳೆಸ್ಕೋಬೇಡ. ಭಾಗವತದಲ್ಲಿ ಒಂದು ಕಥೆ ಇದೆ, ಅವಧೂತ ಗೀತೆ ಅಂತ. ಇಲ್ಲಿ ಕ್ಯಾಸೆಟ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಬರುತ್ತೆ ಆ ಕಥೆ. ಒಬ್ಬಳು ಪಿಂಗಳ ಅಂತ ಒಬ್ಬಳು ವೇಶ್ಯೆ ಇದ್ಲಂತೆ. ಬಹಳ ದೊಡ್ಡ ಹೆಣ್ಣುಮಗಳವಳು, ಬಹಳ ಯೋಗ್ಯತೆಯಲ್ಲಿ ಬಹಳ ಎತ್ತರದವಳು. ಯಾವುದೋ ಒಂದು ಜನ್ಮದ ಪ್ರಾರಬ್ಧದಿಂದ ವೇಶ್ಯೆಯಾಗಿ ಬದುಕಿದ್ಲು. ಒಂದು ಜನ್ಮದಲ್ಲಿ ವೇಶ್ಯೆಯಾಗಿದ್ಲು. ಯಾವಾಗಲೂ ವಯಸ್ಸಾಯ್ತು ಅವಳಿಗೆ, ಯಾವಾಗಲೂ ಮನೆ ಬಾಗಿಲಲ್ಲಿ ನಿಂತುಕೊಳ್ಳೋದಂತೆ. ಇವತ್ತು ಯಾರು ಗಿರಾಕಿಗಳು ಬರ್ತಾರೆ, ಎಲ್ಲ ಇವಳು ವಯಸ್ಸಾಯ್ತು, ಎಲ್ಲ ಆಚೆ ತಿರ್ಕೊಂಡು ಹೋಗುದು, ಯಾರೂ ಬರ್ತಿರ್ಲಿಲ್ಲ. ಪ್ರತಿ ದಿವಸ ಬಾಗಿಲು ತೆರೆದು ನಿಲ್ಲೋದು, ನಿರಾಶೆ, ಯಾರೂ ಇವತ್ತು ಗಿರಾಕಿಗಳು ಬರಲಿಲ್ಲ. ಹೀಗೆ ಕಾದು ಕಾದು ಪ್ರತಿ ದಿವಸ ನಿರಾಶೆಯಾಗಿ ಒಂದು ದಿವಸ ಕಂಡಿದಂತೆ, ನಾನು ಈ ಗಿರಾಕಿಗಳನ್ನ ಕಾದು ಭಗವಂತನನ್ನು ಮರೆತು ಬಿಟ್ಟೆ ಅಲ್ಲ. ಅವನು ದೊಡ್ಡ ಗಿರಾಕಿ, ಅವನನ್ನ ಬೆನ್ನು ಹತ್ತೋದ್ಬಿಟ್ಟು ಇವ್ರು ಬೆನ್ನು ಹತ್ತಿದನಲ್ಲ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಆವಾಗ ಅವಳು ಒಂದು ಮಾತು ಹೇಳಿದ್ದು, ವ್ಯಾಸರು ಅದನ್ನು ಉಲ್ಲೇಖ ಮಾಡ್ತಾರೆ. ಆಶಾಶಾ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ನನಗೆ ದುಃಖ ಬಂದದ್ದು ಯಾಕೆ? ಗಿರಾಕಿಗಳನ್ನ ಆಸೆ ಪಟ್ಟುಕೊಂಡು ಬಾಗಿಲು ತೆರೆದು ರಾತ್ರಿ ಬೆಳಗಿನ ತನಕ ಜಾಗರ ಮಾಡಿ ದಾರಿ ಕಾದೆ. ಈ ಆಸೆ ಇಲ್ಲದೆ ಇರ್ತಿದ್ರೆ ನಾನು ಸುಖವಾಗಿ ನಿದ್ರೆ ಮಾಡ್ತಿದ್ದೆ ಅಲ್ವಾ? ಎಂಥ ತಪ್ಪು ಮಾಡಿಬಿಟ್ಟೆ ಆಸೆಯಿಂದ. ಮನುಷ್ಯ ಆಸೆಯನ್ನ ಕಳೆದುಕೊಳ್ಳುವುದೇ ನಿಜವಾದ ಸುಖ, ಆಸೆಯ ಬೆನ್ನು ಹತ್ತುವುದೇ ದುಃಖ ಅಂತ ಅವಳು ಒಂದು ಘೋಷಣೆ ಮಾಡಿದ್ಳು. ಅವಳ ಘೋಷಣೆಯನ್ನು ವ್ಯಾಸರು ದಾಖಲು ಮಾಡಿದ್ದಾರೆ. ಅವಧೂತ ಗೀತೆಯಲ್ಲಿ. ಹಾಗೆ ನಮ್ಮ ಆಸೆಗಳ ಪಟ್ಟಿ ಬೆಳೆದ ಹಾಗೆ ನಿರಾಸೆಗಳ ಪಟ್ಟಿಯೇ ಬೆಳೆಯುತ್ತೆ. ಅದಕ್ಕೆ ನಮ್ಮ ರಿಕ್ವೈರ್ಮೆಂಟ್ಸ್, ನಮಗೆ ಏನು ಬೇಕು ಅದನ್ನು ಸೀಮಿತಗೊಳಿಸಬೇಕು. ನಮಗೆ ಬೇಕಾದ್ದು ಬಹಳ ಸೀಮಿತವಾದಾಗ ಆಸೆಗಳೇ ಇಲ್ಲ. ನನಗೆ 2 ಹೊತ್ತು ಊಟಕ್ಕೆ ದೇವರು ಕೊಟ್ಟಿದ್ದಾನೆ, ಇನ್ನು ಅದಕ್ಕಿಂತ ಹೆಚ್ಚು ಯಾಕೆ ನಾನು ಆಸೆ ಪಡಬೇಕು ಅನ್ನತಕ್ಕಂಥ ಮನೋವೃತ್ತಿ ಬಂದುಬಿಟ್ರೆ, ನಾನು ಹೇಳೋದು 2 ಹೊತ್ತು ಊಟಕ್ಕಿಂತ ಹೆಚ್ಚು ಯಾರು ಸಂಪಾದಿಸಬಾರದು ಅಂತಲ್ಲ. ಪ್ರಶ್ನೆ ಏನು ಅಂದ್ರೆ, ಏನು ಕೊಟ್ಟ ಭಗವಂತ ಅದರಲ್ಲಿ ಬದುಕಲಿಕ್ಕೆ ಕಲಿಬೇಕು ನಾವು. ಇಲ್ಲದ್ದರ ಬಗ್ಗೆ ಆಸೆ ಪಡ್ತಾ ಹೋದ್ರೆ ಅದಕ್ಕೆ ಮುಕ್ತಾಯವೇ ಇಲ್ಲ. ಯಾಕೆಂದ್ರೆ ಇಲ್ಲದ್ದೇ ಹೆಚ್ಚಿರೋದು. ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಅವನಲ್ಲಿ ಇರೋದಕ್ಕಿಂತ ಇಲ್ಲದ್ದು ಹೆಚ್ಚಲ್ವ? ಜಗತ್ತಿನ ರಿಚೆಸ್ಟ್ ಮ್ಯಾನ್ ಅನ್ನೇ ತಗೊಳ್ಳಿ, ಇಡೀ ಜಗತ್ತಿನಲ್ಲಿರುವ ಸಂಪತ್ತು ಪೂರ್ತಿ ಅವನಿಗೆ ಬೇಕು ಅಂದ್ರೆ ಸಿಗುತ್ತಾ? ಆವಾಗ ನಿರಾಶೆ ಇದೆ. ಹಾಗಾಗಿ ಮೂಲಭೂತವಾಗಿ ಮನಸ್ಸಿಗೆ ಬೇಕಾಗಿರತಕ್ಕಂಥದ್ದು
ಕಂಟೆಂಟ್ಮೆಂಟ್, ತೃಪ್ತಿ, ಸಂತೋಷ ಎಷ್ಟು ಸಿಕ್ಕಿತೋ ಅಷ್ಟರಿಂದ ತೃಪ್ತಿ ಪಡುವ ಭಾವ ನಮ್ಮ ದೇಶದಲ್ಲಿ ಸಾರ್ವತ್ರಿಕವಾಗಿತ್ತು ಈಗ 50 ವರ್ಷದ ಕೆಳಗೆ. ಈಗ ಎಷ್ಟು ಸಿಕ್ಕಿದರೂ ಅತೃಪ್ತಿ ಬೆಳೀತಾ ಇದೆ. ದಿಸ್ ಈಸ್ ದ ಡಿಫರೆನ್ಸ್. ಕಾರಣ ನಮ್ಮ ಸಾಮಾಜಿಕ ರಾಜಕೀಯ ಜೀವನ ಬಿಡಿ. ಜನರಲ್ಲಿ ಅತೃಪ್ತಿಯನ್ನ ಕೆದಕಿ ಅವರ ಅತೃಪ್ತಿಯಿಂದಲೇ ದುಡ್ಡು ಮಾಡತಕ್ಕಂಥ ಒಂದು ಬಿಸ್ನೆಸ್ ದಂಧೆ ಬೆಳೆದಿದೆ. ನಮ್ಮಲ್ಲಿ ಅತೃಪ್ತಿಯನ್ನು ಕೆದಕಿ ನಾವು ಇದಕ್ಕೆ ನಮ್ಮ ಕಂಪನಿಯಲ್ಲಿ ತಯಾರಾಗಿರತಕ್ಕಂಥ ವಸ್ತು ಇದೆ, ಅದನ್ನು ನೀವು ತಗೊಂಡ್ರೆ ನಿಮಗೆಲ್ಲ ಉಳಿದದ್ದಕ್ಕಿಂತ ಹೆಚ್ಚು ಸುಖ ಆಗತ್ತೆ ಅಂತ ಅಡ್ವರ್ಟೈಸ್ ಮಾಡ್ತಾರೆ. ಹೀಗೆ ನಮ್ಮ ಅತೃಪ್ತಿಯನ್ನು ಹೆಚ್ಚಿಸಿ ಅದರಿಂದ ತಾವು ಲಾಭ ಪಡೆಯುವಂತಹ ಒಂದು ದಂಧೆ ಬೆಳೆದು ಬಿಟ್ಟಿದೆ. ನಮ್ಮ ಇಕನಾಮಿಕ್ಸೇ ಆ ರೀತಿ ಬೆಳೀತಾ ಇದೆ. ಹಾಗಾಗಿ ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ. ನಾವು ಅತೃಪ್ತಿಯನ್ನು ಬೆಳೆಸಿಕೊಳ್ತಾ ಇದ್ದೇವೆ ಈ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ. ಮತ್ತಷ್ಟು ಅತೃಪ್ತಿ, ಇದು ನನ್ನ ಬೆಳವಣಿಗೆಗೆ ಬಾಧಕ ಅನ್ನುವ ಎಚ್ಚರ ಯಾರಿಗೂ ಬರ್ತಾ ಇಲ್ಲ. ಇವಾಗ ನೋಡಿ, ಹಿಂದಿನ ಕಾಲದಲ್ಲಿ ಮಾವಿನ ಎಲೆಯಲ್ಲಿ ಹಲ್ಲು ತೊಳಿತಾ ಇದ್ರು, 10 ಪೈಸೆ ಖರ್ಚಿಲ್ಲ. ಮನೆಯಲ್ಲಿ ತೋಟದಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಮಾವಿನ ಮರ ಇರೋದು, ಮಾವಿನ ಎಲೆಯಲ್ಲಿ ಹಲ್ಲು ತೊಳಿತಾ ಇದ್ರು. ಇವಾಗ ಪೇಸ್ಟ್ ಇಲ್ಲದೆ ಹಲ್ಲು ತೊಳಿಲಿಕ್ಕೆ ಗೊತ್ತಿಲ್ಲ. ಅದು ಪೇಸ್ಟು ಅದಕ್ಕೆ ಯಾವಾಗ ಗಿರಾಕಿಗಳು ಜಾಸ್ತಿ ಆಗಿದೆ ಪ್ರತಿ ತಿಂಗಳು ಅದಕ್ಕೆ 10 ಪೈಸೆ 50 ಪೈಸೆ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹೋದ ಸರ್ತಿ ಪೇಸ್ಟ್ ಇಷ್ಟು ಬೆಳೆದು ಈ ಸರ್ತಿ ಸ್ವಲ್ಪ ಜಾಸ್ತಿ. ನಮಗೆ ಅಭ್ಯಾಸ ಆಗ್ಬಿಡ್ತು, ಇಲ್ಲ ಅವ್ರು ಎಷ್ಟು ಜಾಸ್ತಿ ಮಾಡಿದ್ರು ತಗೋಬೇಕಮೇಲೆ. ಪೇಸ್ಟನ್ನು ಹಾಗೆ ತಿಕ್ಲಿಕ್ಕೆ ಆಗುತ್ತಾ? ಬ್ರಷ್ ತಗೋಬೇಕು. ಬ್ರಷ್ನಲ್ಲಿ ಮತ್ತೆ ಅದು ಬೆಂಡ್ ಆಗೋ ಬ್ರಷು, ಬಹಳ ನಸೆಯಾದ ಬ್ರಷು, ಗಮ್ಮಿಗೆ ಪೆಟ್ಟಾಗದ ಬ್ರಷು, ಅದನ್ನು ಇನ್ನೊಂದು ಬ್ರಷ್ ಕಂಪನಿಯವರು ಮಾಡಿದ್ದಾರೆ. ನಮ್ಮ ಬ್ರಷ್ ಎಲ್ಲ ಬ್ರಷ್ಗಳಿಂದ ಉತ್ಕೃಷ್ಟ, ಅದನ್ನು ತಗೊಳ್ಳೋಣ ಅಂದ್ರೆ ಪ್ರತಿಯೊಂದನ್ನು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ 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 ನಮಗೆ ಹೊಸ ಹೊಸ ಚಟಗಳನ್ನು ಹಚ್ಚಿ ನಾವು ಅದನ್ನು ಮತ್ತೆ ಬಿಡಿಸಿಕೊಳ್ಳೋದು ಹಾಗೆ ಮಾಡ್ತಾ ಇದ್ದೇವೆ. ಹಿಂದೆ 10 ಪೈಸೆ ಖರ್ಚಿಲ್ಲದೆ ಹಲ್ಲು ತೊಳಿತಾ ಇದ್ದೆವು. ಈಗ ಹಲ್ಲು ತೊಳಿಬೇಕಾದ್ರೆ ಎಷ್ಟು ಖರ್ಚಾಗತ್ತೆ ಯೋಚನೆ ಮಾಡ್ರಿ. ಹಿಂದೆ ನಾನು ಅದನ್ನು ಹೇಳಿದ್ದೆ, ಹಿಂದೆ ಕೆಂಪು ಮಣ್ಣು, ಮೃತ್ತಿಕಾ ಸ್ನಾನ, ಕೆಂಪು ಮಣ್ಣು ಹಾಕಿ ತೊಳೆದು ಬಿಟ್ರೆ ಮೈ ಝಳ ಝಳ ಆಗೋದು. ಈಗ ಅಯ್ಯೋ ಮಣ್ಣು ತೊಳಿಯೋದಕ್ಕೆ ಮಣ್ಣು ಹಾಕೋದಾ? ಅದಕ್ಕೆ ಸೋಪ್ ತಗೋಬೇಕು. ಆ ಸೋಪ್ ತಗೊಂಡು ಆ ಸೋಪಿನಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಮ್ ಮೈ ಸುಡಬೇಕು, ಮೈ ಸುಟ್ಟು ಹೋಗಬೇಕು. ಅದು ಸುಣ್ಣದ ಪ್ರೊಡಕ್ಷನ್ ಅದು. ಸರಿ, ಅದನ್ನು ಹಾಕಿ ಅಭ್ಯಾಸ ಆಗೋಯ್ತು. ಈಗ ಇನ್ನು ಯಾರು ಮಣ್ಣು ಹಾಕಿ ಅಂದ್ರೆ ಹೇಳೋದಿಲ್ಲ. ಅಯ್ಯೋ ಏನ್ರಿ ಮೈಗೆ ಮಣ್ಣು ಹಾಕ್ತಾರೆ ಯಾರಾದರೂ? ಅವ್ರಿಗೆ ತಲೆ ನೆಟ್ಟಗಿಲ್ಲ ಹೇಳ್ತಾರೆ. ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಹೊಸ ಸ್ಟೈಲನ್ನು ಅಡಾಪ್ಟ್ ಮಾಡಿಕೊಂಡಾಯ್ತು. ಇನ್ನು ಅದನ್ನು ಬಿಡಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಕೃಷ್ಣ ಹೇಳಿದ, ಇದು ಧ್ಯಾನ ಮಾಡುವವರಿಗೆ ಹೇಳಿದ ರೀತಿ ಅಲ್ಲ. ನಿನಗೆ ಏನು ಬೇಕು ಅದನ್ನು ಒಂದು ಲಿಮಿಟ್ನಲ್ಲಿ ಇಟ್ಟುಕೋ. ಬೇಕುಗಳು ಎಷ್ಟು ಕಮ್ಮಿ ಆಯಿತೋ ಅಷ್ಟು ಮನಸ್ಸು ಆನಂದವಾಗಿರುತ್ತೆ. ಬಯಕೆಗಳು ಎಷ್ಟು ಹೆಚ್ಚಾಯಿತೋ ಅಷ್ಟು ಮನಸ್ಸು ಸಮಸ್ಯೆಗೊಳಗಾಗತ್ತೆ ಮತ್ತು ಗೊಂದಲಕ್ಕೊಳಗಾಗತ್ತೆ, ಕನ್ಫ್ಯೂಸ್ಡ್ ಆಗತ್ತೆ, ನಿರಾಶೀಹಿ. ಹೌದಪ್ಪ, ನಮಗೆ ಆಸೆ ಇಲ್ಲ, ಆದರೂ ಕೂಡ ನಾವು ಅಂಗಡಿ ಹೋಗಿ ತಗೊಳ್ಳೋದಿಲ್ಲ. ಮತ್ತೆ ಕೊಡ್ತಾರೆ ಯಾರಾದರೂ ದಾನ ದಕ್ಷಿಣೆ ಅಂತ, ಅದನ್ನು ತಗೊಳ್ತೀವಪ್ಪ. ನಮ್ಗೆ ಅಂಗಡಿ ಹೋಗಿ ಸ್ವಾಮಿ ಒಂದು ಸೋಪ್ ಕೊಡ್ರಿ ಅಂತ ಕೇಳಿ ತಗೋತೇವೆ. ಕೃಷ್ಣ ಹೇಳಿದ, ಅಪರಿಗ್ರಹ, ಇನ್ನೊಬ್ಬರ ಮುಂದೆ ಕೈಯೊಡ್ಡುವ ಬುದ್ಧಿಯನ್ನು ಬಿಟ್ಟು ಬಿಡುವಂದ. ಯಾಕೆಂದ್ರೆ ಅದು ಪುಕ್ಸಟ್ಟೆ ಸಿಗುತ್ತಿಲ್ಲ, ಅದು ಇನ್ನೂ ಟೆಂಪ್ಟೇಷನ್. ಅದು ಇದು ಅಂಗಡಿಯಲ್ಲಿ ಹೋದ್ರೆ ಧರ್ಮಕ್ಕೆ ಸಿಗೋಲ್ಲ, ದುಡ್ಡು ಕೊಡ್ಬೇಕಾಗತ್ತೆ. ಇದು ಪುಕ್ಸಟ್ಟೆ ಸಿಗುತ್ತೆ. ಸರಿ, ಯಾರು ಕೊಡ್ತಾರೋ ಅವ್ರ ಮುಂದೆ ಕೈಯೊಡ್ಡುವ ಬುದ್ಧಿ ಬೆಳೀತು ಅಂತಂದ್ರೆ ಮತ್ತೆ ಇದಕ್ಕಿಂತ ಭಯಾನಕ ಅದು. ಇನ್ನೊಬ್ಬರ ಮುಂದೆ ಕೈಯೊಡ್ಡಿ ಕೇಳುವ, ಅಯಾಚಿತವಾಗಿ ಕೊಟ್ಟದ್ದು ಒಂದು ಕಡೆಗೇನಾಗುತ್ತೆ, ಅದನ್ನು ಕೇಳುವಂತಹ, ಡಿಮ್ಯಾಂಡ್ ಮಾಡುವಂತಹ ಬುದ್ಧಿ ಬರುತ್ತೆ. ಹಾಗಾಗಿ ಯಾವತ್ತೂ ಕೂಡ ಇನ್ನೊಬ್ಬರಿಂದ ಏನನ್ನಾದರೂ ಅಪೇಕ್ಷೆಯೇ ಮಾಡಬೇಡ. ಅವರು ಸ್ವಸಂತೋಷದಿಂದ ಕೊಟ್ಟದ್ದು, ಅದು ಕುರು ಭುಂಕ್ಷಜ ಕರ್ಮ ನಿಜಂ ನಿಯತಂ. ಭಗವಂತ ಕೊಟ್ಟದ್ದನ್ನು ಸ್ವೀಕಾರ ಮಾಡು, ಭಗವಂತನಿಗೆ ಅರ್ಪಿಸಿ ಬದುಕು. ಆದರೆ ಅವರು ಕೊಡಬೇಕು ಅಂತ ನಾವು ಆಸೆ ಪಟ್ಟರೆ, ಯಾರೋ ಒಬ್ರು ಕೊಡ್ತಾರೆ ಅಂದ್ಕೊಳ್ಳಿ, ಇನ್ಯಾರು ಕೊಡೋರಿದ್ದಾರೆ, ಅವ್ರ ಬೆನ್ನು ಹತ್ತುವ ಅಂತ ಶುರುವಾಗುತ್ತೆ. ಕೊಡೋರು ಬೆನ್ನು ಹತ್ತುವುದು ಕಡೆ, ಯಾರೋ ಕೊಡೋರಿದ್ದ ಕೂಡಲೇ ಸ್ವಾಮಿ ನನ್ನ ಹೆಸರನ್ನು ಸೇರಿಸ್ಬಿಡಿ ನಿಮ್ಮ ಪಟ್ಟಿಯಲ್ಲಿ, ನನಗೂ ಅದು ಯಾರು ಕೊಡೋರಿದ್ದಾರೆ ಅವರು ದಾನದ ಪಟ್ಟಿಯಲ್ಲಿ ನಮ್ಮ ಹೆಸರುಂಟೋ ಇಲ್ವೋ, ಅದು ನಮ್ಮ ಹೆಸರು ಸೇರಿಸ್ಬಿಡ್ಬೇಕು. ಇಂಥ ಅನ್ನೆಸೆಸರಿ ಆಗಿರತಕ್ಕಂಥ ಗೊಂದಲಗಳು ಪ್ರಾರಂಭ ಆಗ್ತವೆ. ಅದರಿಂದ ಯಾರ ಹತ್ತಿರವೂ ಕೂಡ ಕೇಳಲಿಕ್ಕೆ ಹೋಗಬೇಡ. ಇನ್ನೊಬ್ಬರ ಮುಂದೆ ಕೈಯೊಡ್ಡುವ ಅಭ್ಯಾಸವನ್ನು ಬೆಳೆಸ್ಕೋಬೇಡ. ಯಾವುದನ್ನು ಇದು ಬೇಕು ಅದು ಬೇಕು ಅಂತ ಆಸೆ ಪಡಬೇಡ. ನಿಜವಾಗಿ ಅಗತ್ಯ ಇದ್ದದ್ದು
ಮನುಷ್ಯನಿಗೆ ತೀರಾ ಅಗತ್ಯವಾದದ್ದು ಉಂಟು. ಇವಾಗ ಒಂದು ತುತ್ತು ಅನ್ನ ಇಲ್ಲದೆ ಬದುಕೋದು ಸಾಧ್ಯ ಇಲ್ಲ. ಒಂದು ತಮಾಷೆ ಏನು ಗೊತ್ತಾ, ಈ ರೀತಿ ಮನುಷ್ಯ ಆಸೆಗಳನ್ನ, ಪರಿಗ್ರಹ ಬುದ್ಧಿಯನ್ನ ಕಳಚಿಕೊಂಡ್ರೆ ಅವನ ಮನಸ್ಸು ಎಷ್ಟು ಸ್ಟ್ರಾಂಗ್ ಆಗ್ತದೆ ಅಂತಂದ್ರೆ, ಅವನು ಏನನ್ನಾದ್ರೂ ಬಯಸಿದ್ರೆ ತಕ್ಷಣ ಅದು ಅವನಿಗೆ ಸಿಗುತ್ತೆ. ಈಗ ನಾವು ಆಸೆ ಪಡ್ತೇವೆ, ಸಿಗೋದಿಲ್ಲ, ದುಃಖ ಪಡ್ತೇವಲ್ಲ, ಮೈಂಡು ಏಕಾಗ್ರವಾಗಿ ಮೆಂಟಲ್ ಪವರ್ ಸ್ಟ್ರಾಂಗ್ ಆಯ್ತು ಅಂತಂದ್ರೆ, ನೀವು ಏನನ್ನ ಬಯಸಿದ್ರಿ ಅದನ್ನು ಯಾರೋ ತಕ್ಷಣ ತಂದು ಕೊಡ್ತಾರೆ, ಅದು ನಿಜವಾದಂತಹ ಬಯಕೆಯಾಗಿದ್ದರೆ. ಒಮ್ಮೆ ದಾವಣಗೆರೆಯಲ್ಲಿ ಉಪನ್ಯಾಸಕ್ಕೆ ಹೋಗಿದ್ದೆ ನಾನು. ನಮ್ಮ ಮನೆಯಿಂದ ದಾವಣಗೆರೆಗೆ ಹೋಗಿದ್ದೆ ನಾನು. ಅಷ್ಟೊತ್ತಿಗೆ ಹೋಗಿ ನಾನು ಬ್ಯಾಗ್ ಓಪನ್ ಮಾಡ್ತೇನೆ, ಮನೆಯಲ್ಲಿ ಪಾಪ ಹೆಣ್ಮಕ್ಳು ಬನಿಯನ್ ಇಡ್ಲಿಕ್ಕೆ ಮರೆತು ಬಿಟ್ಟಿದ್ರು. ಒಂದೇ ಬನಿಯನೋ ಏನೋ ಇತ್ತು, ಮತ್ತೊಂದು ಅದನ್ನು ಒಗಿಲಿಕ್ಕೆ ಹೇಳಿ ಮತ್ತೊಂದು ಹಾಕ್ಲಿಕ್ಕಿಲ್ಲ. ಇವತ್ತು ಸಾಯಂಕಾಲ ಅಂಗಡಿಗೆ ಹೋಗಿ ಒಂದೆರಡು ಬನಿಯನ್ ತಗೋಬೇಕು ಅಂತ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡಿದೆ. ಸಹಜವಾಗಿ ಬರೋದು ನೋಡಿ, ಬನಿಯನ್ ಇಲ್ಲ ಅಲ್ಲಿ ಒಗಿಲಿಕ್ಕೆ ಹಾಕಿದೆ. ಇವತ್ತು ಸಾಯಂಕಾಲ ಅಂಗಡಿ ಹೋಗಿ 2 ಬನಿಯನ್ ತಗೋಬೇಕು. ಇಷ್ಟು ಯೋಚನೆ ಮಾಡಿ 1-2 ನಿಮಿಷ ಆಗಿದೆ. ಅಷ್ಟೇ ಆ ಮನೆ ಯಜಮಾನ, ನಾನು ಯಾರು ಮನೆಯಲ್ಲಿ ಇದ್ನೋ ಅವ್ರು ಬಂದರು, ಒಂದು ಪ್ಯಾಕೆಟ್ ಇಟ್ಕೊಂಡು ಬಂದಿದ್ದಾರೆ. ಏನು ಸ್ವಾಮಿ ಅದನ್ನು ಬನಿಯನು? ಅರೆ ಇದೇನು ಗತೆ, ಯಾಕೆ ಬನಿಯನ್ ಯಾಕೆ ತಂದ್ರಿ ಅಂತ ಕೇಳಿದ್ರೆ, 6 ಬನಿಯನ್ ತಂದಿದ್ದಾರೆ ಪ್ಯಾಕೆಟ್ನಲ್ಲಿ. ನಾನು ಯಾರ ಹತ್ರ ಹೇಳಿ ನನ್ನ ಮನಸ್ಸಲ್ಲಿ ಯೋಚನೆ ಮಾಡಿದ್ದೆ, ಇವತ್ತು ಅಂಗಡಿ ಹೋಗಿ ಬನಿಯನ್ ತಗೋಬೇಕು ಅಂತ. ನಾನು ಯೋಚನೆ ಮಾಡಿ 2 ನಿಮಿಷದಲ್ಲಿ 6 ಬನಿಯನ್ ಬಂತು. ನಿಮಗೆ ಯಾರು ಹೇಳಿದ್ರು? ಏನಿಲ್ಲ, ನನ್ನ ಮಗ ಒಂದು ಬನಿಯನ್ ಅಂಗಡಿ ಇಟ್ಟಿದ್ದಾನೆ, ಬಿಸ್ನೆಸ್ ಬಂತು. ಇಂಥ ವ್ಯವಸ್ಥೆ ಇದೆ, ಡಿವೈನ್ ಪ್ಲಾನು. ಇಂಥ 100 ಘಟನೆಗಳನ್ನು ಹೇಳಬಲ್ಲೆ ನಾನು. ಅದೆಲ್ಲ ಅಗತ್ಯ ಇಲ್ಲ, ಯಾಕೆಂದ್ರೆ ವಿಷಯ ಮನವರಿಕೆಗೆ ಒಂದು ದೃಷ್ಟಾಂತ ಸಾಕು. ನಾವು ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡು ಸಿನ್ಸಿಯರ್ ಆಗಿ ಡಿಸೈರ್ ಮಾಡಿದರೆ ನಾವು ಬಯಸಿದ್ದು ತಕ್ಷಣ ಬರುತ್ತೆ ನಮ್ಮ ಹತ್ರ. ಆದ್ದರಿಂದ ಸುಮ್ಮನೆ ವ್ಯರ್ಥವಾಗಿ ಅವ್ರು ಕೊಟ್ಟರೆ ಆಗ್ತಿತ್ತು, ಇವ್ರು ಕೊಟ್ಟರೆ ಆಗ್ತಿತ್ತು ಅಂತ ಬಯಸಬೇಡ. ಕೊಡುವವನು ಅವನು. ನೀನು ಸಿನ್ಸಿಯರ್ ಆಗಿ ಅವನ ಹತ್ರ ಪ್ರಾರ್ಥನೆ ಮಾಡಿದ್ರೆ ತನ್ನಷ್ಟಕ್ಕೆ ಬರುತ್ತೆ ಅದು. ನೀನು ಯಾರ್ಯಾರೋ ಅವ್ರು ಕೊಟ್ಟರೆ ಆಗ್ತಿತ್ತು, ಅವ್ರ ಹತ್ರ ಬೇಕಾಷ್ಟು ದುಡ್ಡಿದೆ, ಅವ್ರು ನನಗೊಂದು 100 ರೂಪಾಯಿ ಕೊಟ್ಟರೆ ಆಗ್ತಿತ್ತು. ಇದು ಬೇಡ. ಯಾರಿಂದಲೂ ಏನನ್ನೂ ಅಪೇಕ್ಷಿಸಬೇಡ, ಯಾವ ಬಯಕೆಗಳನ್ನು ಇಟ್ಟುಕೊಳ್ಳಬೇಡ. ನಿನಗೆ ಏನು ಬೇಕೋ ಅದು ತನ್ನಷ್ಟಕ್ಕೆ ಒದಗಿ ಬರುತ್ತೆ. ಆವಾಗ ಬೇಕಾದದ್ದು ಇದು ಯಾವ ಕಾಲಕ್ಕೂ ಸತ್ಯ ಇದೆ. ನಾವು ಸಿನ್ಸಿಯರ್ ಆಗಿ ಬಯಸಿದರೆ ನಾವು ಬಯಸಿದ್ದನ್ನು ಭಗವಂತ ಕೊಡ್ತಾನೆ. ಅದು ಪ್ರಾಮಾಣಿಕವಾಗಿರ್ಬೇಕು. ಆಸೆ ಬುರುಕತನದಿಂದ ಬಯಸಿದ್ದಲ್ಲ. ಅವನಿಗೆ 1 ಲಕ್ಷ ರೂಪಾಯಿ ಕೊಟ್ಟ ದೇವರು ನನಗೂ ಕೊಡ್ಲಿ ಅಂತ ಕೊಡೋಲ್ಲ. ಇನ್ಯಾರನ್ನೋ ಕಂಪೇರ್ ಮಾಡಿಕೊಂಡು ಅವನಿಗೆ ಯಾಕೆ ಕೊಟ್ಟ 1 ಲಕ್ಷ, ನನಗೆ ಯಾಕೆ ಕೊಡ್ಲಿಲ್ಲ ದೇವರು, ಹೀಗೆಲ್ಲ ಅಲ್ಲ. ನಮ್ಮ ನಿಜವಾದ ಅವಶ್ಯಕತೆಯನ್ನು ನಾವು ಪ್ರಾಮಾಣಿಕವಾಗಿ ದೇವರ ಮುಂದೆ ಸಬ್ಮಿಟ್ ಮಾಡಿದರೆ ಯು ವಿಲ್ ಗೆಟ್ ಇಟ್ ವಿದಿನ್ ನೋ ಟೈಮ್. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನಿರಾಶೀಹಿ, ಸುಮ್ಮನೆ ಆಸೆ ಪಟ್ಟುಕೊಂಡು ಯಾರ್ಯಾರು ಬೆನ್ನ ಹಿಂದೆ ಹೋಗಬೇಡ. ಯಾರ್ಯಾರ ಮುಂದೆ ಕೈಯೊಡ್ಡುಕೊಂಡು ಸ್ವಾಮಿ ಅದು ಕೊಡಿ ಇದು ಕೊಡಿ ಅಂತ ಕೇಳಬೇಡ. ಯಾರು ಕೊಡಬಲ್ಲವನು ಭಗವಂತ ಒಬ್ಬನೇ. ಅವನನ್ಬಿಟ್ಟು ಯಾರ್ಯಾರ ಹತ್ರ ಯಾಕೆ ಆಸೆ ಪಟ್ಕೊಂಡು ಬೆನ್ನು ಕಾಯ್ತಿ? ಬೇಡ, ಬಿಟ್ಟು ಬಿಡು. ಇದು ಧ್ಯಾನದ ಪೂರ್ವಭಾವಿ ಸ್ಥಿತಿ ಮನಸ್ಸಿನಲ್ಲಿ. ಯಾರಿಂದಲೂ ಏನನ್ನೂ ಅಪೇಕ್ಷಿಸಬೇಡ. ನನಗೆ ಏನು ಸಿಗಬೇಕೋ ಅದನ್ನು ಭಗವಂತ ಕೊಡಿಸ್ತಾನೆ. ನಾನು ಯಾರಿಂದಲೂ ಏನನ್ನು ಕೇಳುವುದಿಲ್ಲ, ಬಯಸುವುದೂ ಇಲ್ಲ. ಇಂಥ ಒಂದು ಗಟ್ಟಿ ಮನಸ್ಸನ್ನು ಬೆಳೆಸಿಕೋ. ಮನಸ್ಸು ಗಟ್ಟಿಯಾಗದೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೊಂದೇ ಗಟ್ಟಿ ಕಲ್ಲುಗಳನ್ನು ಕೊಟ್ಟು ಅದನ್ನು ಹೇಗೆ ಗಟ್ಟಿ ಮಾಡಬೇಕು ಅಂತ ಹೇಳ್ತಾನೆ. ನಿರಾಶೀಹಿ ಅಪರಿಗ್ರಹ ಆಗ ಯತ ಚಿತ್ತ ಆತ್ಮ. ಇಲ್ಲದೆ ಚಿತ್ತ ಆತ್ಮ ಎರಡು ಕೂತ್ಕೊಂಡಾಗ ಇವತ್ತು ಯಾರ ಹತ್ರ ಕೇಳೋದು? ಮನಸ್ಸು. ಚಿತ್ತ ನಿನ್ನೆ ಅವ್ರ ಹತ್ರ ಕೇಳಿದೆ, ಅವರು ಒಬ್ರು ಕೊಟ್ಟರು, ಇನ್ನೊಬ್ರು ಕೊಡ್ಲೇ ಇಲ್ಲ. ಎಂಥವರೆಲ್ಲ ಇದ್ದಾರೆ, ಅಷ್ಟೇನು ದಾಡಿ ಅವರಿಗೆ, ತುಂಬಾ ಸಂಪತ್ತಿದೆ, ಕೊಟ್ಟರೆ ಏನಾಗ್ತಿತ್ತು, ಹೀಗೆ ಶುರು ಮಾಡ್ತದೆ ಮೈಂಡು. ಮನಸ್ಸು ಮತ್ತು ಚಿತ್ತ ಎರಡೂ ಕೂಡ ನಾವು ಪಡೆಯಬೇಕಾಗಿ ಬಯಸಿದ್ದ ಸಂಗತಿಗಳನ್ನೇ ಇಚ್ಛಿಸುತ್ತೆ. ಮೆಡಿಟೇಷನ್ಗೆ ಹೋಗ್ಲಿಕ್ಕೆ ಆಗೋದೆ. ನಿರಾಶೀಹಿ ಅಪರಿಗ್ರಹ. ಆಯ್ತು, ನಾವು ಏನನ್ನು ಬಯಸುವುದಿಲ್ಲ, ದೇವರೇ ನೀನು ಕೊಟ್ಟದ್ದು ಸಾಕು. ಮನಸ್ಸು ಗಟ್ಟಿ ಮಾಡಿಕೊಂಡೆವು. ಮನಸ್ಸನ್ನ ಮನಸ್ಸು ಒಂದು ಹದಕ್ಕೆ ಬಂತು ಅಂತ ಇಟ್ಟುಕೊಳ್ಳೋ. ಇಷ್ಟೆಲ್ಲ ಕೃಷ್ಣ ಹೇಳಿದ ಹಾಗೆ ಪ್ರಯತ್ನ ಮಾಡಿ ಮನಸ್ಸು ಚಿತ್ತ ಹದಕ್ಕೆ ಬಂತು. ಅದು ಬೇಡವಾದ್ದನ್ನು ಯೋಚಿಸುವುದಿಲ್ಲ. ಆಯ್ತಪ್ಪ ನೀನು ಹೇಳಿದ ಹಾಗೆ ಕೇಳ್ತೇನೆ ಅಂತ ಅಂತು. ಅದನ್ನು ಅನ್ಸ್ಕೊಳ್ಬೇಕು. ಅದು ಬಹಳ ಕಷ್ಟದ ಕೆಲಸ. ಆಯ್ತು, ಮನಸ್ಸು ಚಿತ್ತ ನಾವು ಹೇಳಿದ ಹಾಗೆ ಕೇಳ್ತೇವೆ ಅಂತ ನಾವು ಎರಡೂ ನಮಗೆ ಸರೆಂಡರ್ ಆದವು. ನಾವು ಏನನ್ನು ಬಯಸೋದಿಲ್ಲ ಅಂತ ತೀರ್ಮಾನ ಮಾಡಿದೆವು. ಯಾರ ಮುಂದೆಯೂ
ಕೊಡ್ರಿ ಕೊಡ್ರಿ ಕೊಡ್ರಿ, ಏನಾದ್ರು ಕೊಡ್ರಿ ಸರ್, ಏನಾದರೂ ಕೊಡ್ರಿ ಸರ್ ಅಂತ ಕೈ ಒಡ್ಡುವುದಿಲ್ಲ. ಆಮೇಲೆ ಹಾಗಾದ್ರೆ ಧ್ಯಾನ ಕೊಡೋದು, ಆಮೇಲೆ ಧ್ಯಾನ ಕೊಡು. ಅದು ಜಾಗ ಹೇಳಿದ ರಹಸಿ, ಜನಸಮ್ಮರ್ದ ಇರುವ ಜಾಗ ಅಲ್ಲ, ನೀನು ಒಬ್ಬನೇ. ಹಾಗಾದ್ರೆ ಮಾಸ್ ಮೆಡಿಟೇಷನ್ ಅಂತ ಒಂದು ಮಾತು ಹೇಳಿದೆ ನಾನು ಆಗ. ಮಾಸ್ ಮೆಡಿಟೇಷನ್ ಅಂದ್ರೆ ಇದೆ, ಅದು ಕೃಷ್ಣ ಹೇಳ್ತಕ್ಕಂಥ ಮೆಡಿಟೇಷನ್ ಅಲ್ಲ. ಈಗ ನಾವು ಇಲ್ಲಿ ಇಷ್ಟು ಜನ ಕೂತು ಮಾತಾಡ್ತಾ ಇದ್ದೇವೆ, ನಾನು ಮಾತಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ನಿಮಗೆ ಈಗ ಒಂದು ರೀತಿಯಿಂದ ಭಗವದ್ಗೀತೆಯ ವಿಷಯದಲ್ಲಿ ಏಕಾಗ್ರತೆ ಇದೆ, ಇನ್ನು ಬೇರೆ ಏನನ್ನು ಯೋಚಿಸ್ತಾ ಇಲ್ಲ, ಮನೆ ವಿಷಯ ಅದು ಇದು ಏನೂ ಇಲ್ಲ. ಇಲ್ಲಿ ಒಂದು ಏಕಾಗ್ರತೆ ಬರುತ್ತಲ್ಲ, ಇದನ್ನು ಮಾಸ್ ಮೆಡಿಟೇಷನ್ ಅನ್ನೋದು. ಹೊರತು ಕೃಷ್ಣ ಹೇಳಿದ ಧ್ಯಾನವನ್ನು ಮಾಸ್ ಗುಂಪು ಕಟ್ಟಿಕೊಂಡು ಮಾಡ್ಲಿಕ್ಕೆ ಬರುವುದಿಲ್ಲ. ಕೃಷ್ಣ ಇದನ್ನು ಹೇಳಿದ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಜ್ಞಾನಿಗಳಿಂದ ಉಪದೇಶ ಪಡೆಯುವಾಗ, ಆ ಅಧ್ಯಾತ್ಮದ ವಿಷಯವನ್ನು ಕೇಳುವಾಗ ನಮಗೆ ಒಂದು ಏಕಾಗ್ರತೆ ಬರುತ್ತಲ್ಲ, ಇದು ಮಾಸ್ ಮೆಡಿಟೇಷನ್. ಈಗ ಇಲ್ಲಿ ನಡೀತಾ ಇರೋದು ಮಾಸ್ ಮೆಡಿಟೇಷನ್ ಅಷ್ಟೇ, ಇದಕ್ಕಿಂತ ಭಿನ್ನವಾದ ರೀತಿಯ ಮಾಸ್ ಮೆಡಿಟೇಷನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಆಮೇಲೆ ಏಕಾಂತದಲ್ಲಿ ಯಾರು ಇಲ್ಲದ ಜಾಗದಲ್ಲಿ ಒಬ್ಬನೇ ಹೋಗಿ ಕೂತ. ಎಲ್ಲಿ ಕೂಡಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ಅಂತ ಹೇಳ್ತಾರೆ. ಶುಚೌ ದೇಶೇ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜಿನ ಕುಶೋತ್ತರಂ. ಸ್ವಚ್ಛವಾದ ಪ್ರದೇಶದಲ್ಲಿ ನಾವು, ಮನಸ್ಸು ಸ್ವಚ್ಛವಾಗಿದೆ, ದೇಹವನ್ನು ಸ್ನಾನ ಮಾಡಿ ಸ್ವಚ್ಛ ಮಾಡಿದ್ದೇವೆ, ಆದರೆ ಕೆಳಗೆ ಕೆಸರಿನಲ್ಲಿ ಕೂತು ಧ್ಯಾನ ಮಾಡ್ಲಿಕ್ಕಾಗತ್ತಾ? ಸ್ವಚ್ಛ ಮಾಡಿ ಕೂತಿ ಏನು ಉಪಯೋಗ ಆಯ್ತು? ಅಂದ್ರೆ ಇವಾಗ ಇದು ಎರಡನೇ ವಿಷಯ. ಹಾಗೆ ಹೇಳಿದೆ, ಒಳಗೆ ತೊಳೆಯದೆ ಹೊರಗೆ ಮಾತ್ರ ತೊಳೆದ ಹಾಗೆ ಅಂತ. ಒಳಗೆ ತೊಳೆದು ಹೊರಗೆ ತೊಳೆಯದೇ ಇದ್ರೆ ಹಾಗೆ, ಅದು ಅಸಹ್ಯವೇ. ಒಳಗಿಂದ ನಾವು ಅಡಿಗೆ ಮಾಡೋದು ಒಳಗೆ, ಆ ಪಾತ್ರೆ ಒಳಗೆ, ಹೊರಗೆ ಮಸಿ ಹಿಡಿದದ್ದು ಹಾಗೆ ಇದೆ. ಅದು ಮಸಿ ಭಾಳ ದಿವಸದಿಂದ ಉಂಟ್ರಿ ತೆಗ್ರಿ. ಕೆಲವು ಮನೇಲಿ ನೋಡಿದೆ ನಾನು, ಮಸಿಯೇ ಹೋಗೋಲ್ಲ ಅದು ಹೊರಗಿಂದ. ಅದು ಭಾಳ ದಿವಸದಿಂದ ಇರುತ್ತೆ, ಅದು ಹೋಗೋಲ್ಲ ಅಂತಾರೆ. ಅದನ್ನು ಹೊರಗಿನಿಂದ ತೊಳೆಯೋದಿಲ್ಲ, ಒಳಗೆ ಮಾತ್ರ ತೊಳೆದು ಬಿಡ್ತಾರೆ. ಅದು ಅಶುಚಿಯಾದ ದೇಶದಲ್ಲಿ ಧ್ಯಾನ ಕೂತ ಹಾಗೆ. ಒಳಗೂ ಹೊರಗೂ ಶುಚಿ ಇರಬೇಕಂದ್ರೆ ಹೊರಗಿನ ಶುಚಿ ಒಳಗಿನ ಶುಚಿಗೆ ಹೆಲ್ಪ್ ಮಾಡುತ್ತೆ. ಹೊರಗೆ ಅಶುಚಿ ಆಗಿದ್ರೆ ಒಳಗೆ ಶುಚಿ ಆಗೋದು ಹೆಚ್ಚು ಸಮಯ ಉಳಿಯೋದಿಲ್ಲ ಆ ಶೌಚ. ಅದರಿಂದ ಶುಚವು ದೇಶೇ ಪ್ರತಿಷ್ಠಾಪ್ಯ, ನಾವು ಕೂಡುವಂಥ ಜಾಗವು ಸ್ವಚ್ಛವಾಗಿರಬೇಕು ಅಂತ. ಸ್ವಚ್ಛ ಅಂದ್ರೆ ಏನು? ಅದನ್ನು ಫಸ್ಟ್ ಕ್ಲಾಸ್ ಮಾಡಿ ಡೆಟ್ಟಾಲ್ ಹಾಕಿ ತೊಳೆದು ಬಿಟ್ರೆ, ಡೆಟ್ಟಾಲ್ ಹಾಕಿ ತೊಳೆದ್ರೆ ಶುಚಿ ಆಗೋಲ್ಲ, ಕ್ಲೀನ್ ಆಗತ್ತೆ. ಡೆಟ್ಟಾಲ್ನಿಂದ ಕ್ಲೀನ್ ಆಗತ್ತೆ, ಶುಚಿ ಆಗೋಲ್ಲ. ಶುಚಿನೇ ಯಾವ ಜಾಗದಲ್ಲಿ ಕೂತ್ರೆ ಮನಸ್ಸು ಶುದ್ಧವಾಗುತ್ತೋ ಅದು ಶುಚಿ ದೇಶ. ಅಂದ್ರೆ ಸ್ವಚ್ಛ ಮಾಡಬೇಕು, ತೊಳೆದು ಗಿಳಿದು ಗೋಮಯ ಹಾಕಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದರೂ ಕೂಡ ಕೆಲವು ದೇಶ ಶುಚಿಯೇ ಆಗೋದಿಲ್ಲ. ಅಂಥ ಪ್ರದೇಶಗಳಿವೆ. ಅವು ಏನು ಮಾಡಿದ್ರು, ಯಾಕಂದ್ರೆ ಅರ್ಧನ್ ವೈಬ್ರೇಷನ್ಸ್, ಬ್ಯಾಡ್ ವೈಬ್ರೇಷನ್ಸ್ ಇರ್ತವೆ ಆ ನೆಲದಲ್ಲಿ. ಅಂತ ಬ್ಯಾಡ್ ವೈಬ್ರೇಷನ್ಸ್ ಇದೆ, ನೀವು ಏನು ತೊಳೆದ್ರು ಮೇಲಿನಿಂದ ಸ್ವಚ್ಛ ಆಯ್ತು ಅಷ್ಟೇ, ಕ್ಲೀನ್ ಆಯಿತು, ಶುಚಿ ಆಗಲಿಲ್ಲ. ಶುಚಿ ಆಗುವುದಂದ್ರೆ ನಮ್ಮ ಮನಸ್ಸಿನ ವೈಬ್ರೇಷನ್ಗೆ ಪೂರಕವಾದಂಥ ಸಾತ್ವಿಕ ವೈಬ್ರೇಷನ್ ಅನ್ನು ಅದು ಸಪ್ಲೈ ಮಾಡಬೇಕು. ಕೆಲವು ಕಡೆ ನೀವೇನು ಮಾಡದೇ ಇದ್ರು ಅಂಥ ವೈಬ್ರೇಷನ್ಸ್ ಇದೆ. ನೀವು ಬದರಿ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಎಲ್ಲಿ ಕೂತರೂ ಸಾತ್ವಿಕ ವೈಬ್ರೇಷನ್ ಇದೆ, ಸಹಜವಾಗಿ ಇದೆ ನೆಲದಲ್ಲಿ. ಅದಕ್ಕೆ ಅದನ್ನು ಪುಣ್ಯಕ್ಷೇತ್ರ. ಎಲ್ಲಿ ಸಹಜವಾಗಿ ಸಾತ್ವಿಕ ವೈಬ್ರೇಷನ್ ಇದೆಯೋ ಅವೆಲ್ಲ ಪುಣ್ಯಕ್ಷೇತ್ರಗಳು. ಅಲ್ಲಿ ಎಲ್ಲಿ ಕೂತರೂ ನಿಮಗೆ ಡಿಸ್ಟರ್ಬ್ ಆಗದೆ ಸಾತ್ವಿಕ ವೈಬ್ರೇಷನ್ ಇದೆ. ಅದು ಕೂಡ ಕಮ್ಮಿ ಆಗ್ತಾ ಇದೆ. ಪುಣ್ಯಕ್ಷೇತ್ರಗಳಿಗೆ ಮನುಷ್ಯರು ದಾಳಿ ಜಾಸ್ತಿ ಆದ ಹಾಗೆ ಸಾತ್ವಿಕ ವೈಬ್ರೇಷನ್ ಕಮ್ಮಿ ಆಗ್ತಾ ಇದೆ. ಕ್ಷೇತ್ರಗಳ ಸಂದರ್ಶನ ಮಾಡುವ ಭಕ್ತರ ಸಂಖ್ಯೆ ಜಾಸ್ತಿ ಆದ ಹಾಗೆ ಸತ್ವಗುಣ ಕಮ್ಮಿ ಆಗ್ತಾ ಇದೆ ಆ ಕ್ಷೇತ್ರಗಳಲ್ಲಿ. ಮನುಷ್ಯ ಎಲ್ಲಿ ಹೋದ್ನೋ ಅಲ್ಲಿ ಸತ್ವಗುಣ ನಾಶವಾಗ್ತಾ ಇರುತ್ತೆ. ಇದೊಂದು ದೊಡ್ಡ ಸಂಗತಿ. ಅದಕ್ಕೆ ಇಷ್ಟೆಲ್ಲ ಕಷ್ಟ ಪ್ರಾಚೀನ ಹೇಳೋದು. ಮನುಷ್ಯ ಎಲ್ಲಿಗೆ ಹೋದ್ನೋ ಅಲ್ಲಿ ಸತ್ವಗುಣ ಲೋಪ ಆಗ್ತಾ ಬರುತ್ತೆ. ಈ 50 ವರ್ಷದ ಹಿಂದೆ ಕೆಲವು ದೇವಾಲಯಗಳಲ್ಲಿ ಇದ್ದಂಥ ಸಾತ್ವಿಕ ವೈಬ್ರೇಷನ್ಸ್ ಇವತ್ತಿಲ್ಲ. ಅದರಿಂದ ಯಾವ ಜಾಗದಲ್ಲಿ ಸಾತ್ವಿಕ ವೈಬ್ರೇಷನ್ ಇದೆ ಆ ಜಾಗವನ್ನು ಧ್ಯಾನಕ್ಕೆ ಆರಿಸಬೇಕು ಅಂತ. ಹಿಂದಿನ ಕಾಲದಲ್ಲಿ ಮನೆ ಕಟ್ಟುವಾಗ ಸಾತ್ವಿಕ ವೈಬ್ರೇಷನ್ ಇರುವ ಜಾಗದಲ್ಲಿ ದೇವರ ಕೋಣೆ ಮಾಡ್ತಿದ್ರು. ಅದನ್ನು ದೇವರ ಕೋಣೆಯಲ್ಲಿ ಕೂತ್ರೆ ಸಾತ್ವಿಕ ವೈಬ್ರೇಷನ್ ನಿಶ್ಚಿಂತೆಯಿಂದ ಇದೆ ಅಂತ ತೀರ್ಮಾನ ಮಾಡಿಕೊಂಡು ಕೊಡಬಹುದು. ಈಗ ಹಾಗೇನೂ ಇಲ್ಲ. ಎಲ್ಲಿ ಆರ್ಕಿಟೆಕ್ಟ್ ಪ್ಲಾನ್ ಮಾಡುವಾಗ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ದೇವರ ಕೋಣೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಸಾತ್ವಿಕ ವೈಬ್ರೇಷನ್, ಪಾಪ ಅವ್ರಿಗೆ ಸಾತ್ವಿಕ ವೈಬ್ರೇಷನ್ ಏನಂತಲೇ ಗೊತ್ತಿರೋದಿಲ್ಲ ಅವ್ರಿಗೆ. ಆರ್ಕಿಟೆಕ್ಟ್ಗೆ ಅವ್ರ ಕಾಲೇಜಿನ ಸಬ್ಜೆಕ್ಟೇ ಇರೋಲ್ಲ, ಅವ್ರು ಏನು ಮಾಡ್ಬೇಕು ಪಾಪ.
ಅವರಿಗೆ ಸ್ಲ್ಯಾಬು, ಕಾಂಕ್ರೀಟು, ಡಿಸೈನ್ ಇಷ್ಟೇ ಗೊತ್ತು. ಸಾತ್ವಿಕ ವೈಬ್ರೇಷನ್ ಅಂದರೆ ಎಂಥದ್ದು ಅಂತ ಕೇಳ್ತಾರೆ. ಅದರಿಂದ ಮನೆಯಲ್ಲಿ ಎಲ್ಲಿ ಸಾತ್ವಿಕ ವೈಬ್ರೇಷನ್ ಇದೆ ಅನ್ನೋದನ್ನು ಹುಡುಕಿ ಅಲ್ಲಿ ದೇವರ ಕೋಣೆಯನ್ನು ಮಾಡಬೇಕು. ಅಥವಾ ಕನಿಷ್ಠ ನಾವು ಧ್ಯಾನಕ್ಕೆ ಕೂಡುವಲ್ಲಿ ಸಾತ್ವಿಕ ವೈಬ್ರೇಷನ್ ಅನ್ನು ಹುಡುಕಿಕೊಂಡು ಹೋಗಬೇಕು. ಎಲ್ಲಿ ಸಾತ್ವಿಕ ವೈಬ್ರೇಷನ್ ಇದೆ ಅಂತ ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಕೂಡಬೇಕು, ಮನೆಯಲ್ಲಿ ಬೇರೆ ಬೇರೆ ಕಡೆ ಕೂಡಬೇಕು. ಎಲ್ಲಿ ಕೂತ್ರೆ ಹೇಗೆ ಮೈಂಡು ಕೆಲಸ ಮಾಡುತ್ತೆ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಎಲ್ಲಿ ಕೂತ್ರೆ ಮನಸ್ಸು ತುಂಬ ಹಲಚಲಾಗುತ್ತೋ ಅದು ಬೇಡ ಧ್ಯಾನಕ್ಕೆ. ಎಲ್ಲಿ ಕೂತಾಗ ಆನಂದವಾಗುತ್ತೆ, ಸ್ವಲ್ಪ ದೇವರ ಸ್ಮರಣೆ ಮಾಡುವಂತ ಕಾಣುತ್ತೆ, ಆ ಜಾಗವನ್ನು ಆರಿಸು. ಈ ಎಲ್ಲರೂ ಕೂಡ ಟೆಸ್ಟ್ ಮಾಡ್ಲಿಕ್ಕೆ ಬರೋ ಒಂದು ಸರಳ ವಿಧಾನವನ್ನು ಹೇಳಿದ್ದೆ ನಾನು. ಇದು ತುಂಬ ಅಡ್ವಾನ್ಸ್ಡ್ ಆದವರಿಗೆ ಗೊತ್ತಾಗುತ್ತೆ ಸಾತ್ವಿಕ ವೈಬ್ರೇಷನ್ಸು, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಆದರೆ ಅಲ್ಲಿ ಕೂತು ಟೆಸ್ಟ್ ಮಾಡಿದರೆ ಮನಸ್ಸು ಡಿಸ್ಟರ್ಬ್ ಆಗುತ್ತೋ ಎಲ್ಲಿ. ನೀವು ಧ್ಯಾನಕ್ಕೆ ಅಂತ ಕೂಡಿಬಿಡಿ, ಒಂದು ಪುಸ್ತಕ ಹಿಡ್ಕೊಂಡು ಓದ್ಲಿಕ್ಕೆ ಕೂಡಿ. ಮನೆಯ ಬೇರೆ ಬೇರೆ ಜಾಗದಲ್ಲಿ ಕೂತು ನೋಡಿ, ಒಂದು ಪುಸ್ತಕ ಹಿಡ್ಕೊಂಡು ಓದ್ಲಿಕ್ಕೆ ಕೂಡೋದು. ಅದು 2 ಪುಟ ಓದುವಾಗ ಆ ಕಡೆಗೆ ಬರ್ಲಿಕ್ಕೆ ಶುರುವಾಗೋದು. ಅಯ್ಯೋ ಯಾರು ಓದ್ತಾರಪ್ಪ, ನಿದ್ರೆ ಮಾಡುವ, ನಾಳೆ ನೋಡುವ ಅಂತ ಕಣ್ಣು. ಆ ಜಾಗದಲ್ಲಿ ಧ್ಯಾನ ಕೂಡುದು. ಯಾಕಂದ್ರೆ ಧ್ಯಾನ ಅಂದ್ರೆ ಘನಘೋರ ನಿದ್ರೆಯೇ ಧ್ಯಾನ, ಅಷ್ಟೇ, ಇನ್ನೇನು ಆಗೋದಿಲ್ಲ ಅಲ್ಲಿ. ಎಲ್ಲಿ ಕೂತ್ರೆ ಪುಸ್ತಕ ಹಿಡ್ಕೊಂಡು ಓದ್ಲಿಕ್ಕೆ ಕೂತಾಗ ಇನ್ನೊಂದು ಚಾಪ್ಟರ್ ಓದೋಣ, ಚೆನ್ನಾಗಿದೆ, ಇನ್ನೊಂದು ಚಾಪ್ಟರ್ ಓದೋಣ, ಇನ್ನೊಂದು ಚಾಪ್ಟರ್ ಓದೋಣ ಅಂತ ಮತ್ತು ಓದುವ ಅಂತ ಅನಿಸುತ್ತೆ, ಅದನ್ನು ಧ್ಯಾನಕ್ಕೆ ಆರಿಸ್ಕೊಳ್ಳಿ. ಇಷ್ಟೇ. ಮೈಂಡು ಓದುವುದಲ್ಲಿ, ರೀಡಿಂಗ್ನಲ್ಲಿ ಟ್ಯೂನ್ ಆಯಿತು ಅಂದರೆ ಮೆಡಿಟೇಷನ್ನಲ್ಲಿ ಟ್ಯೂನ್ ಆಗುತ್ತೆ. ಎಲ್ಲಿ ಮೈಂಡ್ ಟ್ಯೂನ್ ಆಗುತ್ತೆ ಅದು ಮೊದಲು ಧ್ಯಾನದಲ್ಲೇ ಟ್ಯೂನ್ ಆಗುತ್ತೆ ನೋಡಿದ್ರೆ. ಯಾಕಂದ್ರೆ ಧ್ಯಾನ ಅಭ್ಯಾಸ ಮಾಡುವುದು ನಾವು ಧ್ಯಾನದಲ್ಲೇ ಅಲ್ಲ, ನಮಗೆ ಇಷ್ಟ ಇದ್ದ ಸಬ್ಜೆಕ್ಟ್ನಲ್ಲಿ ಟ್ಯೂನ್ ಆಗುತ್ತೋ ನೋಡ್ಬೇಕು. ಪುಸ್ತಕ ಓದುವುದು ಇಷ್ಟ ಆದರೆ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲಿ, ಆವಾಗ ಆ ಪುಸ್ತಕದಲ್ಲಿ ಕಾನ್ಸಂಟ್ರೇಷನ್ ಬಂತು, ಅದನ್ನು ಓದ್ತಾ ಹೋಗುವಾಗ ಮತ್ತು ಮುಂದೆ ಓದು, ಇನ್ನೂ ಸ್ವಲ್ಪ ಓದುವ ಅಂತ ಕಂಡ್ರೆ ಆ ಜಾಗದಲ್ಲಿ ಧ್ಯಾನ ಮಾಡಬೇಕು. ಅಂದರೆ ಹೀಗೆ ಶುಚಿ ದೇಶ ಅಂದರೆ ನಮ್ಮ ಮೈಂಡನ್ನು ಪೊಲ್ಯೂಟ್ ಮಾಡದಂಥ ಜಾಗ ಆಗಬೇಕು. ಅಂದರೆ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಂ ಆತ್ಮನಃ. ಅದ್ರ ಮೇಲೆ ಎಷ್ಟು ಶುಚಿಯಾದರೂ ಕೂಡ ನೆಲದ ವೈಬ್ರೇಷನ್ಸು ಒಮ್ಮೊಮ್ಮೆ ಬಾಧಕವಾಗ್ತವೆ. ಅದಕ್ಕೋಸ್ಕರ ಬರೀ ನೆಲದ ಮೇಲೆ ಕೂಡಬೇಡ ಅಂತ. ಶುದ್ಧ ವೈಬ್ರೇಷನ್ನ ಜಾಗವೇ ಸಿಗೋದಿಲ್ಲ ಕೆಲವು ಕಡೆ. ಯಾಕಂದ್ರೆ ನಮ್ಗೆ ಎಲ್ಲಾಟ ಜಾಗದಲ್ಲೇ ಮನೆ ಕಟ್ಟಬೇಕು, ಅಲ್ಲಿ ಎಲ್ಲಿಯೂ ವೈಬ್ರೇಷನೇ ಇಲ್ಲ. ಕಡೆ ಏನು ಮಾಡಬೇಕು? ಕಡೆಗೆ ಅದಕ್ಕೆ ಪ್ರಿವೆಂಟಿವ್ ಕೆಲವು ಮೆಥಡ್ಸ್ ಇದೆ. ಅದಕ್ಕೋಸ್ಕರ ಒಂದು ಆಸನ ಹಾಕೋ, ನೇರ ನೆಲದಲ್ಲಿ ಕೂತು ಧ್ಯಾನ ಮಾಡಬೇಡ, ಒಂದು ಆಸನದ ಮೇಲೆ ಕೂಡೋದು. ಅದು ನಮ್ಮನೆಯಲ್ಲಿ ಸೋಫಾ ಸೆಟ್ ಇದೆ, ಅದರಲ್ಲಿ ಕೂತ್ಕೊಂಡು ಮಾಡಬಹುದಾ? ಅದು ಬೇಡ ಅಂದ ಕೃಷ್ಣ. ಯಾಕೆಂದ್ರೆ ಸ್ಥಿರವಾಸನಂ ಆತ್ಮನಃ. ತನ್ನ ಆಸನ ಹೇಗಿರಬೇಕು ಅಂದ್ರೆ ಅದು ಸ್ಪಾಂಜಿ ಆಗಿರಬಾರ್ದು, ಸ್ಪ್ರಿಂಗ್ ಆಕ್ಷನ್ ಇರಬಾರ್ದು. ಯಾಕೆಂದ್ರೆ ಆ ಕಡೆಗೆ ಧ್ಯಾನ ಮಾಡುವಾಗ ಸ್ಪ್ರಿಂಗ್ ಆಕ್ಷನ್ ಮೇಲೆ ಗಮನ, ಮೇಲೆ ಕೆಳಗೆ, ಅದು ಖುಷಿ ಆಗತ್ತೆ. ಧ್ಯಾನಕ್ಕಿಂತ ಅದೇ ಖುಷಿ ಆಗತ್ತೆ. ಕಡೆಗೆ ಚಲನೆ ಇರಬಾರ್ದು. ಯಾಕೆಂದ್ರೆ ಮೂಮೆಂಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಮೈಂಡು ಚಲಿಸಬಾರದಾದ್ರೆ ದೇಹ ಚಲಿಸಬಾರದು. ನಾವು ದೇಹ ಹೀಗೆ ಚಲಿಸ್ತಾ ಇದ್ರೆ ಮೈಂಡು ಸ್ಥಿರ ಆಗೋದಿಲ್ಲ. ಆದ್ರಿಂದ ಗಟ್ಟಿಯಾದ ಆಸನ ಹಾಕುವುದು. ಅದಕ್ಕೆ ಇದ್ದದ್ದಲ್ಲಿ ಗಟ್ಟಿ ಅಂತ ಮಣೆ ಮಾಡ್ಕೊಂಡಿದ್ದಾರೆ. ಆದರೆ ಕೃಷ್ಣ ಮಣೆಯನ್ನು ಹೇಳೋದಿಲ್ಲ. ಮಣೆ ಹಾಕೊಳ್ಳೋದು ತಪ್ಪು ಅಂತಲ್ಲ, ಮಣೆ ಅಷ್ಟು ಶ್ರೇಷ್ಠವಾದಂಥ ಆಸನ ಅಲ್ಲ. ಸ್ಥಿರಂ ಆಸನ ಅಂತ ಒಟ್ಟಿಗೆ ಗಟ್ಟಿಯಾದ ಆಸನ, ಅದು ಚಲಿಸಬಾರದು, ಮೂಮೆಂಟ್ ಇರಬಾರ್ದು. ದೇಹ ಆ ಆಸನ ಚಲಿಸಿದ್ರೆ ದೇಹ ಅದರ ಜೊತೆಗೆ ಚಲಿಸುತ್ತೆ. ದೇಹ ಚಲಿಸಿದ್ರೆ ಅಂದ್ರೆ ಅನ್ನಮಯ ಕೋಶ ಚಲಿಸಿದ್ರೆ ಪ್ರಾಣಮಯ ಕೋಶ ಚಲಿಸುತ್ತೆ, ಪ್ರಾಣಮಯ ಕೋಶ ಚಲಿಸಿದ್ರೆ ಮನೋಮಯ ಕೋಶವು ಚಲಿಸುತ್ತೆ, ಮತ್ತೆ ಮನಸ್ಸು ಗಟ್ಟಿಯಾಗುತ್ತೆ. ಅದನ್ನ ಮನಸ್ಸು ಗಟ್ಟಿ ಆಗಬೇಕಾಗಿದ್ರೆ, ಈಗ ನಾವು ಪಾತ್ರೆಯಲ್ಲಿ ನೀರು ಹಾಕಿ ನೀರು ಹಂದಾಡಬಾರ್ದಾದ್ರೆ ಪಾತ್ರೆಯನ್ನು ಹಂದಾಡಿಸ್ಬಾರ್ದು. ಪಾತ್ರೆ ಹಂದಾಡಿಸ್ತೇವೆ, ನೀರು ಹಂದಾಡಬಾರ್ದು ಅಂದ್ರೆ ಹಾಗೆ. ಇದು ಪಾತ್ರೆ. ಅಂದ ಪ್ರಾಣಮಯ ಕೋಶ ಮನೋಮಯ ಕೋಶ ಒಳಗಿನದು ಸ್ಥಿರ ಆಗಬೇಕಾಗಿದೆ. ಮೊದಲು ಅನ್ನಮಯ ಕೋಶ ಸ್ಥಿರ ಆಗಬೇಕು. ಅನ್ನಮಯ ಕೋಶ ಸ್ಥಿರ ಆಗ್ಬೇಕಾದ್ರೆ ನಾವು ಯಾವ ಕೂತಿದ್ದೇವೆ ಆಸನ ಸ್ಥಿರ ಇರಬೇಕು. ಅದು ಸ್ಪಂಜಿ ಆಗಿದ್ರೆ ಇದು ದೇಹ ಚಲನೆ ಆಗುತ್ತೆ. ಅದರಿಂದ ದೇಹ ಸ್ಥಿರವಾಗಿರಬೇಕು. ಅದಕ್ಕೆ ಸ್ಥಿರವಾದ ಚಲನೆ ಇಲ್ಲದ, ಮೂಮೆಂಟ್ ಇಲ್ಲದಂಥ ಗಟ್ಟಿಯಾದ ಆಸನದ ಮೇಲೆ ಕೂತ್ಕೋಬೇಕು ಅಂತ. ದೇಶ ಒಳ್ಳೆಯ ವೈಬ್ರೇಷನ್ ಇರಬೇಕು. ಅಕಸ್ಮಾತ್ ಒಳ್ಳೆಯ ವೈಬ್ರೇಷನ್ ಇರುವಲ್ಲಿಯೂ ಕೆಟ್ಟ ವೈಬ್ರೇಷನ್ನ ಸಂಪರ್ಕ ಆಗದಂತೆ ಅದ್ರ ಮೇಲೆ ಒಂದು ಮಣೆ ಹಾಕೋದು, ಒಂದು ಆಸನ ಹಾಕೋದು. ಆಸನ ಹಾಕೊಂಡ್ರೆ ಏನು ಅಂದ್ರೆ, ಆಸನ ಯಾವ ಆಸನ ನೆಲದ ವೈಬ್ರೇಷನ್ ಅನ್ನ ನಮ್ಮ ಮೇಲೆ ಬರ್ಲಿಕ್ಕೆ ಬಿಡುವುದಿಲ್ಲವೋ ಅಂಥ ಆಸನ ಹಾಕೊಳ್ಬೇಕು. ಮತ್ತು ಆ ಆಸನ ಒಳ್ಳೆ ವೈಬ್ರೇಷನ್ ಅನ್ನು ಕೊಡಬೇಕು. ಆ ರೀತಿ ಆಸನ ಹಾಕಿ ಕೂತ್ಕೋಬೇಕು ಅಂತ. ನಮಗೆ ಯಾವ ಆಸನ ವೈಬ್ರೇಷನ್ ಕೊಡುತ್ತೆ
ಯಾವ ಆಸನ ವೈಬ್ರೇಷನ್ ಕೊಡೋಲ್ಲ, ಅದು ನೀನೇ ಹೇಳಿಬಿಡಪ್ಪ, ನಮಗೇನು ತಿಳಿಯೋಲ್ಲ ಅಂತ ಹೇಳ್ತಾನೆ. ಒಂದು ಆ ಆಸನ ಹೇಗಿರಬೇಕು ಅದರ ಪೊಸಿಷನ್, ನಾತ್ಯುಚ್ಛ್ರಿತಂ ನಾತಿ ನೀಚಂ, ಅದು ಬಹಳ ತಗ್ಗು, ನೆಲಕ್ಕೆ ತಾಗಿಕೊಂಡು, ನೆಲ ಮೇಲೆ ಒಂದು ಸಣ್ಣ ಬಟ್ಟೆ ಹಾಕೊಂಡು ಕೂತ, ನೆಲಕ್ಕೆ ತಾಗಿಕೊಂಡು ಬಹಳ ತಗ್ಗು ಇರಬಾರ್ದು, ಬಹಳ ಎತ್ತರ, ಎಲ್ಲರಿಗಿಂತ ಎತ್ತರದಲ್ಲಿ ಆಗಬೇಕು ನಮ್ಮ ಕುರ್ಚಿ, ಹಾಗಾಗಬಾರ್ದು. ಹಾಗೆ ಮಾಡೋರು ಎಂದೂ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ರಿಗಿಂತ ಎತ್ತರದಲ್ಲಿ ಕೂತ್ಕೊಳ್ಬೇಕು ಅಂತಂದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಒಂಥರ ಎತ್ತರ ಅಂದ್ರೆ ನೆಲದಿಂದ ಬಹಳ ಎತ್ತರ, ಮೇಜಿನ ಮೇಲೆ ಕೂತ್ಕೊಳ್ಳೋದು ಗಟ್ಟಿ ಇದೆ, ಅದು ಹೊಂದಾಡೋದಿಲ್ಲ ಸ್ವಾಮಿ. ಮೇಜಿನ ಮೇಲೆ ಕೂತ್ಕೊಳ್ಬೋದಾ? ಕೂಡುದು. ಅದು ಸ್ಪಂಜಿ ಏನು ಹಾಕಿಲ್ಲ ಮೇಜಿನ ಮೇಲೆ. ಬಹಳ ಎತ್ತರ, ನೆಲದಿಂದ ಬಹಳ ಎತ್ತರವೂ ಇರಬಾರ್ದು, ತೀರ ನೆಲಕ್ಕೆ ತಾಗಿಕೊಂಡು ಇರಬಾರ್ದು, ಸ್ವಲ್ಪ ಎತ್ತರ ಇತ್ತು. ನಾತ್ಯುಚ್ಛ್ರಿತಂ ನಾತಿ ನೀಚಂ. ಅದನ್ನ ಯಾಕೆ ಹೇಳಿದ ಅಂದ್ರೆ ಕುರ್ಚಿಯಲ್ಲಿ ಕೂತು ಮೆಡಿಟೇಷನ್ ಮಾಡ್ಲಿಕ್ಕಾಗತ್ತೆ, ಹಾಸಿಗೆಯಲ್ಲಿ ಕೂತು ಮೆಡಿಟೇಷನ್ ಮಾಡ್ಲಿಕ್ಕಾಗತ್ತೆ. ನಾನು ಹೇಳಿದೆ ಹರಿಂ ಧ್ಯಾಯ ಬೆಳಗಾತೆ ಎದ್ದು. ಆದರೆ ಧ್ಯಾನ ಯೋಗದಲ್ಲಿ ಅದನ್ನು ನಿರಂತರ ಬಳಸಬಾರದು. ಮಂಚೆಯಲ್ಲಿ ಕೂತು ಮಾಡುವ ಅಂತ ಕಾಣುತ್ತೆ, ಏನು ಸ್ವಲ್ಪ ಆರಾಮವಾಗಿರುತ್ತೆ ಸ್ವಾಮಿ, ಮಂಚದಲ್ಲೇ ಮಾಡಿಬಿಡೋಣ ಧ್ಯಾನ ಅಂದರೆ ಒಂದೊಂದು ಥರ ಒಂಥರ ಲಕ್ಸುರಿ ಕಡೆಗೆ ಗಮನ ಹೋಗುತ್ತೆ. ಅದರಿಂದ ಎತ್ತರದ ಮಂಚದಲ್ಲಿ ಬೆಳಗಾತ ಎದ್ದು ಕೂತು ನೀನು ಹರಿಸ್ಮರಣೆ ಮಾಡುವಾಗ ಮಂಚದಲ್ಲಿ ಕೂತು ಮಾಡ್ಬೋದು, ಆದರೆ ಅದೇ ಧ್ಯಾನದ ಪ್ರೋಸೆಸ್ ಆಗಬಾರದು. ನಾತ್ಯುಚ್ಛ್ರಿತಂ ನಾತಿ ನೀಚಂ. ಅವರ ಆಸನದಲ್ಲಿ ಬೆಸ್ಟ್ ಯಾವುದು? ಚೇಲಾಜಿನ ಕುಶೋತ್ತರಂ. ಚೇಲಾಜಿನ ಕುಶೋತ್ತರಂ. ಮೊದಲು ಅಡಿಯಲ್ಲಿ ದರ್ಭೆಯ ಚಾಪೆ ಹಾಸು. ಹುಲ್ಲ ಚಾಪೆ ಯಾವುದು ಆಗಬಹುದು, ವಿಶೇಷ ದರ್ಭೆ. ಹುಲ್ಲಿನ ಚಾಪೆ, ಅಡಿಯಲ್ಲಿ ಚಾಪೆ ಹಾಕು. ಚಾಪೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಯಾರು ಅತಿಥಿಗಳು ಬಂದರೂ ತೃಣಾನಿ ಭೂಮಿ ರುದಕಂ, ಅತಿಥಿ ಸತ್ಕಾರ ಅಂದ್ರೆ ಬಂದವರಿಗೆ ಮೊದಲು ಹುಲ್ಲು ಕೊಡು ಅಂತ ಹೇಳ್ತಿದ್ರು. ಅದೇನ್ರಿ ಹುಲ್ಲು ಯಾಕೆ ಕೊಡ್ಬೇಕು ಮನುಷ್ಯರಿಗೆ? ಹುಲ್ಲು ಅಂದ್ರೆ ಹುಲ್ಲಿನ ಚಾಪೆ. ನೀವು ಹುಲ್ಲಿನ ಚಾಪೆಯಲ್ಲಿ ಕೂತಾಗ ದೇಹಕ್ಕೆ ಎಷ್ಟು ಆರೋಗ್ಯವೋ, ಈಗ ಹುಲ್ಲಿನ ಚಾಪೆ ಬದಲು ಪ್ಲಾಸ್ಟಿಕ್ ಚಾಪೆ ಬಂದಿದೆ, ಅದೇ ಹುಲ್ಲಿನ ಡಿಸೈನ್ ಅಂತೂ. ಅದ್ರಲ್ಲಿ ಕೂತ್ರೆ ಏನು ಉಪಯೋಗ ಇಲ್ಲ. ಅಥವಾ ಸೋಫಾದಲ್ಲಿ ಕೂತ್ರೂ ಆ ಇಫೆಕ್ಟ್ ಬರೋದಿಲ್ಲ. ಕಡೆಗೆ ಇವತ್ತಿನ ಬೆನ್ನು ಬಂದ ಮೇಲೆ ಡಾಕ್ಟರ್ ಹೇಳ್ತಾರೆ ಸೋಫಾದಲ್ಲಿ ಕೂಡಬೇಡಿ, ಆಮೇಲೆ ಬಿಡೋದು. ಆದರೆ ಹಿಂದಿನ ಹೇಳ್ತಿದ್ರು ಯಾವತ್ತೂ ಹುಲ್ಲಿನ ಚಾಪೆ ಮೇಲೆ ಕೂಡಬೇಕು. ಸುಮ್ಮನೆ ಯಾರು ಗೆಸ್ಟ್ ಬಂದರು ಧ್ಯಾನಕ್ಕೋಸ್ಕರ ಅಲ್ಲ, ಹುಲ್ಲಿನ ಚಾಪೆ ಕೊಡ್ತಿದ್ರು ಹಿಂದೆ. ಆಸನವೇ ಅದು. ಧ್ಯಾನಕ್ಕೂ ಅದು ಒಳ್ಳೇದಪ್ಪ. ಹುಲ್ಲಿನ ಚಾಪೆ, ಅದು ವಿಶೇಷವಾಗಿ ದರ್ಭೆಯ ಚಾಪೆ, ಅದನ್ನು ಅಡಿಯಲ್ಲಿ ಹಾಕು ಮೊದಲು. ಅದರ ಮೇಲೆ ಕೃಷ್ಣಾಜಿನ ಹಾಕು. ನೀನು ಬ್ರಹ್ಮಚಾರಿ ಅಥವಾ ಸನ್ಯಾಸಿ ಆಗಿದ್ದರೆ ವ್ಯಾಘ್ರಾಜಿನ, ಕೃಷ್ಣ ಅಜಿನ ಅಂತಾನೆ, ಅಜಿನ ಕರ್ಮ. ಯಾವುದು ಅಂದ್ರೆ ನೀನು ಗೃಹಸ್ಥನಾಗಿದ್ದರೆ ಕೃಷ್ಣಾಜಿನ ಹಾಕು. ನೀನು ಸನ್ಯಾಸಿ ಆಗಿದ್ರೆ ಅಥವಾ ಅವನು ಸಂಪೂರ್ಣ ಜೀವನದುದ್ದಕ್ಕೂ ಬ್ರಹ್ಮಚಾರಿ ಆಗಬೇಕು ಅಂತ ಬಯಸಿದ್ರೆ ವ್ಯಾಘ್ರಾಜಿನ ಹಾಕು. ಅದರ ಮೇಲೆ ಧಾವಳಿ ಹಾಕು, ಬಟ್ಟೆ ಹಾಸಿ ಅದರ ಮೇಲೆ 3 ಆಸನ ಹೇಳ್ತಾನೆ ಕೃಷ್ಣ, ಒಂದರ ನಂತರ ಒಂದು. ಚೈಲಾಜಿನ ಕುಶ ಉತ್ತರಂ, ಕುಶ ಅಡಿಯಲ್ಲಿ, ಅದರ ಮೇಲೆ ಅಜಿನ, ಅದರ ಮೇಲೆ ಧಾವಳಿ. ಕೆಲವರು ತಿರುವು ಮಾಡಿಕೊಂಡು ಅಡಿಯಲ್ಲಿ ಧಾವಳಿ ಹಾಕಿ ಅದ್ರ ಮೇಲೆ ಕೃಷ್ಣ ಅಜಿನ ಹಾಕಿ ಆಮೇಲೆ ದರ್ಭೆ ಚಾಪೆ ಹಾಕಿ ಅದು ದರ್ಭೆ ಚಾಪೆ ಕಂತುತ್ತೆ ಅಂತ ಧ್ಯಾನ ಮಾಡ್ತಾ ಇರ್ತಾರೆ. ಅದು ಎಲ್ಲ ಗೊಂದಲಗಳು, ತಿಳುವಳಿಕೆ ಇಲ್ಲ, ಶ್ಲೋಕಕ್ಕೆ ಅರ್ಥ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ, ಒಟ್ಟು ಶಬ್ದ. ಅಡಿಯಲ್ಲಿ ದರ್ಭೆಯ ಚಾಪೆ ಅಥವಾ ಹುಲ್ಲ ಚಾಪೆ, ಅದರ ಮೇಲೆ ಅಜಿನ, ಕೃಷ್ಣಾಜಿನ ಅಥವಾ ವ್ಯಾಘ್ರಾಜಿನ, ಅದರ ಮೇಲೆ ಬಟ್ಟೆ ಹಾಸಿ ಅದರ ಮೇಲೆ ಕೂತ್ಕೊ. ಯಾಕೆ ಇದು ಮಣೆ ಹೇಳುವುದಿಲ್ಲ? ಮರದ ಮಣೆ ಹೇಳಲೇ ಇಲ್ಲ ಕೃಷ್ಣ. ಯಾಕೆ ಮಣೆ ಹೇಳಲಿಲ್ಲ? ನಾವು ಮನೆಯಲ್ಲೇ ಜಪ ಮಾಡೋದು, ಅದನ್ನು ಹೇಳಲೇ ಇಲ್ಲ ಕೃಷ್ಣ. ಕಾರಣ ಏನು ಅಂತಂದ್ರೆ, ಮಣೆಯನ್ನ ನಾವು ಧ್ಯಾನಕ್ಕೆ ಬಳಸುವ ಆಸನಗಳಲ್ಲೇ ಅತ್ಯಂತ ಇನ್ಫೀರಿಯರ್ ಆಸನ ಅಂತ ಶಾಸ್ತ್ರಕಾರ ತೆಗೆದು ಹಾಕಿದ್ದಾರೆ. ಅದನ್ನು ಅದು ಬೇರೆ ಯಾವುದು ಗತಿ ಇಲ್ಲದಿದ್ರೆ ಮನೆಯಲ್ಲಿ ಕೊಡಬಹುದು. ಮಣೆ ಅಷ್ಟು ಶ್ರೇಷ್ಠವಾದಂಥ ಆಸನ ಅಲ್ಲ. ಮನೆಯಲ್ಲಿ ಒಂದು ಗುಣ ಇದೆ, ಅದಕ್ಕೋಸ್ಕರ ಮನೆಯಲ್ಲಿ ಕೂತ್ಕೊಳ್ಬಾರದು ಅಂತ ಹೇಳಲಿಲ್ಲ ಅವರು. ಏನು ಅಂದ್ರೆ ಅದು ನೆಲದಿಂದ ಬ್ಯಾಡ್ ವೈಬ್ರೇಷನ್ಸ್ ಬಾರದಂತೆ ತಡೆಯುತ್ತೆ, ಅಷ್ಟಿದೆ. ಅದೊಂಥರ ನಾನ್ ಕಂಡಕ್ಟಿಂಗ್ ಮಟೀರಿಯಲ್ ಅಂತೇವಲ್ಲ, ಆ ಥರ ನೆಲದಿಂದ ಬ್ಯಾಡ್ ವೈಬ್ರೇಷನ್ ನಮ್ಮ ದೇಹಕ್ಕೆ ಬಾರದಂತೆ ಮನೆಯಲ್ಲಿ ಕೂತಾಗ ಅದು ಪ್ರಿವೆಂಟ್ ಮಾಡುತ್ತೆ. ಆದ್ರೆ ಹ್ಯಾಕ್ ಕೂಡಬೇಕು? ಕೆಲವು ಕಡೆ ಇರುತ್ತೆ 6 ಇಂಚು ಉದ್ದ 6 ಇಂಚು ಅಗಲದ ಮನೆ, ಅದ್ರಲ್ಲಿ ಕೂತ್ರೆ ನೆಲದಲ್ಲೇ ಕೂಡಬೇಕು, ಬರೀ ಮಂಡಿ ಮಾತ್ರ ಅದರಲ್ಲಿ ಇಟ್ಟು ಕಾಲೆಲ್ಲ ನೆಲದಲ್ಲೇ ಇರಬೇಕು. ಮತ್ತೆ ಏನು ಉಪಯೋಗ ಇಲ್ಲ ಕೂತು. ನೆಲಕ್ಕೆ ನಮ್ಮ ಮೈ ಮುಟ್ಟಬಾರದು, ಅಷ್ಟು ದೊಡ್ಡ ಮನೆ ಇರಬೇಕು.
ಅದೇ ಮನೇಲಿ ಕೂಡುದು ಅಂದರೆ ಸುಮ್ಮನೆ ಅಲ್ಲಿ ಒಂದಿಷ್ಟು ಚಿಕ್ಕ ಪೀಸು ಅಡಿಯಲ್ಲಿ ಇಟ್ಕೊಳ್ಳೋದು, ಆಮೇಲೆ ಕಾಲೆಲ್ಲ ನೆಲದಲ್ಲೇ ಇಡ್ತೇವೆ, ಏನೂ ಉಪಯೋಗ ಇಲ್ಲ. ಯಾಕೆಂದ್ರೆ ಮತ್ತೆ ನೆಲಕ್ಕೆ ಟಚ್ ಆಯ್ತಲ್ಲ ಕಾಲು. ನಮ್ಮ ದೇಹ ನೆಲಕ್ಕೆ ಸ್ಪರ್ಶವಾಗದಷ್ಟು ದೊಡ್ಡ ಮನೆ ಆಗಬೇಕು. ಅಂಥ ಮನೆಯಲ್ಲಿ ಕೂತ್ರೆ ನೆಲದಿಂದ ಬರತಕ್ಕಂಥ ಏನು ಬ್ಯಾಡ್ ವೈಬ್ರೇಷನ್ಸ್ ಉಂಟು ಅದು ನಮ್ಮ ದೇಹಕ್ಕೆ ಪಾಸಾನ ಆಗದಂತೆ ಆ ಮನೆ ತಡೀತದೆ. ಆದರೆ ಮನೆ ಒಳ್ಳೆ ವೈಬ್ರೇಷನ್ ಅನ್ನು ಕೊಡೋದಿಲ್ಲ. ಮನೆಯಿಂದ ನಮಗೆ ಉಪಾಸನೆಗೆ ಧ್ಯಾನಕ್ಕೆ ಬೇಕಾದಂಥ ಗುಡ್ ಸಾತ್ವಿಕ ವೈಬ್ರೇಷನ್ಸ್ ಏನೂ ಇಲ್ಲ. ಅಂದ್ರೆ ಅದು ಬರೇ ಪ್ರಿವೆಂಟಿವ್ ಮೆಥಡ್ ಹೊರತು ಅದರಲ್ಲಿ ಪಾಸಿಟಿವ್ ಆದಂಥ ಆಸ್ಪೆಕ್ಟ್ ಏನೂ ಇಲ್ಲ. ಅದಕ್ಕೋಸ್ಕರ ಮನೆಯನ್ನ ಏನೂ ಇಲ್ದಿದ್ರೆ ಮನೆ ಹಾಕಿ ಕೂಡಪ್ಪ, ಅದರಿಂದ ಸಾತ್ವಿಕ ವೈಬ್ರೇಷನ್ಸ್ ಬರುವುದಿಲ್ಲ. ಆದರೆ ದರ್ಭೆಯಲ್ಲಿ, ಧಾವಳಿಯಲ್ಲಿ, ಪಟ್ಟೆಯಲ್ಲಿ ಮತ್ತು ಕೃಷ್ಣಾಜಿನದಲ್ಲಿ ನಮ್ಮ ಮನಸ್ಸಿಗೆ ಬೇಕಾಗಿರತಕ್ಕಂಥ ಒಳ್ಳೆ ವೈಬ್ರೇಷನ್ಸ್ ಸಪ್ಲೈ ಆಗುತ್ತೆ. ಭೂಮಿಯ ಕೆಟ್ಟ ವೈಬ್ರೇಷನ್ಸ್ ಬಾರದ ಹಾಗೆ ಮಾಡುತ್ತೆ ಮತ್ತು ಒಳ್ಳೆಯ ವೈಬ್ರೇಷನ್ಸ್ ಸಪ್ಲೈ ಮಾಡುತ್ತೆ. ಹಾಗಾಗಿ ಇದು ಮೂರು ನಮ್ಮ ಮನಸ್ಸಿಗೆ ಸಾತ್ವಿಕ ವೈಬ್ರೇಷನ್ ಅನ್ನ ಪ್ರಚೋದನೆ ಮಾಡಲಿಕ್ಕೆ. ಈಗ ಮನೆಯಲ್ಲಿ ವಾತಾವರಣ ವೈಬ್ರೇಷನ್ ಒಳ್ಳೇದಿಲ್ಲ, ಇದನ್ನು ಹಾಕೊಳ್ಳಿ ನಾವು, ಯಾಕಂದ್ರೆ ಇದರಲ್ಲಿ ಒಳ್ಳೆ ವೈಬ್ರೇಷನ್ ಇದೆ. ದರ್ಭೆ ಅತ್ಯಂತ ಮಹತ್ವದ ಒಂದು ವಸ್ತು. ಅದು ವಿಚಿತ್ರ ನೋಡಿ, ಯಾತಕ್ಕೂ ಬೇಡದ ಒಂದು ಕಳಪೆ ಗಿಡ, ಅದು ಕಾಡಿನಲ್ಲಿ ಬೆಳೆಯುವಂಥದ್ದು, ವೀಡು, ಕಳೆ ಕಿತ್ತು ಬಿಸಾಡುವಂಥದ್ದು. ಭಗವಂತ ಅದರಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಕೊಟ್ಟಿದ್ದಾನೆ. ದನ ಕೂಡ ತಿನ್ನೋಲ್ಲ ಅದನ್ನು, ನನಗೆ ಕತ್ತರಿಸುತ್ತೆ ಅದು. ಆದರೆ ದರ್ಭೆಯಲ್ಲಿ ಯಾವುದೇ ಬರೇ ನೆಲದಲ್ಲಿ ಅಲ್ಲ, ವಾತಾವರಣದಲ್ಲಿ ಇರತಕ್ಕಂತಹ ದುಷ್ಟಶಕ್ತಿಗಳು ಕೂಡ ನಮ್ಮನ್ನು ಮುಟ್ಟದಂತೆ ತಡೆಯುವ ಶಕ್ತಿ ದರ್ಭೆಗಿದೆ. ಅದಕ್ಕೋಸ್ಕರ ಅದಕ್ಕೆ ಪವಿತ್ರ ಅಂತ ಹೆಸರು. ಪವಿತ್ರಂತೆ ವಿತದಂ ಬ್ರಹ್ಮಣಸ್ಪದೇ. ಪವಿತ್ರದ ಉಂಗುರ ಹಾಕೊಳ್ಳೋದು ಯಾಕೆ? ದರ್ಭೆಯಿಂದ ಪವಿತ್ರದ ಉಂಗುರ ಮಾಡಿ, ದರ್ಭೆಯನ್ನು ಯಾವುದೇ ಒಂದು ಪುಣ್ಯಕರ್ಮ ಮಾಡುವಾಗ ಅಗ್ನಿಕುಂಡಕ್ಕೆ ದರ್ಭೆ ಸುತ್ತ, ಪೂರ್ವಸ್ಯಾಂ ದಿಶಿ ಪರಿಸೃಣಾಮಿ ದಕ್ಷಿಣಸ್ಯಾಂ ದಿಶಿ ಪರಿಸೃಣಾಮಿ, ಸುತ್ತ ದರ್ಭೆ ಹಾಕಿ ದರ್ಭೆಯ ಪವಿತ್ರವನ್ನು ಕೈಯಲ್ಲಿ ಹಾಕೊಂಡು ಬಿಟ್ರೆ ಅಗ್ನಿಕುಂಡಕ್ಕೆ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ. ನನ್ನ ದೇಹದ ಮೇಲೆ, ನನ್ನ ಮನಸ್ಸಿನ ಮೇಲೆ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ. ಹೀಗೆ ವಾತಾವರಣದಲ್ಲಿ ಮತ್ತು ನೆಲದಲ್ಲಿ ಇರತಕ್ಕಂತಹ ದುಷ್ಟಶಕ್ತಿಗಳಿಂದ ನಮ್ಮನ್ನ ಪಾರ ಮಾಡತಕ್ಕಂತಹ ವಿಚಿತ್ರವಾದ ಶಕ್ತಿ ದರ್ಭೆಗಿದೆ. ಇದನ್ನ ಪ್ರಾಚೀನರು ಗುರುತಿಸಿ ಪ್ರತಿಯೊಂದು ಕರ್ಮಾಂಗದಲ್ಲಿ ದರ್ಭೆ ಧರಿಸುವುದು. ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ದುಷ್ಟಶಕ್ತಿಗಳು ನಮ್ಮನ್ನು ಪ್ರವೇಶ ಮಾಡದ ಹಾಗೆ ದರ್ಭೆ ಚಾಪೆ ಹಾಕಿತು. ಆಮೇಲೆ ಕೃಷ್ಣಾಜಿನ, ಕೃಷ್ಣಾಜಿನ ಅಥವಾ ವ್ಯಾಘ್ರಾಜಿನ. ಇದರಲ್ಲಿ ಏನಿದೆ ಅಂದರೆ ಇದೊಂದು ವಿಶಿಷ್ಟವಾದ ಗುಣ ಇದೆ ಕೃಷ್ಣಾಜಿನ ಮತ್ತು ವ್ಯಾಘ್ರಾಜಿನದಲ್ಲಿ. ವ್ಯಾಘ್ರಾಜಿನದಲ್ಲಿ ವಿರಕ್ತಿಯನ್ನು ಹುಟ್ಟಿಸ್ತಕ್ಕಂಥ ಗುಣ ಇದೆ. ಅವನಿಗೆ ಸಹಜವಾಗಿ ನಿರಾಶೀಹಿ ಅಪರಿಗ್ರಹ, ಏನು ಬೇಡ ಅಂತ. ಆದರೆ ಅದನ್ನು ಹಾಕೋಬೇಡಿ ಎಲ್ಲರೂ. ಬರೇ ಬ್ರಹ್ಮಚಾರಿಗಳು, ಮದುವೆ ಮಾಡಿಕೊಳ್ಳುವ ಯೋಚನೆ ಇಲ್ಲದೆ ಇದ್ದವ್ರು ಹಾಕೊಳ್ಳಿ, ಸಂಸಾರಿಗಳಾಗುವ ಬಯಕೆ ಇದ್ದವ್ರು ಹಾಕೊಳ್ಬೇಡಿ. ಯಾಕೆಂದ್ರೆ ನಿಜವಾದ ವಿತ್ ಮೆಂಟಲ್ ಇನ್ವಾಲ್ವ್ಮೆಂಟ್, ವ್ಯಾಘ್ರಾಜನಲ್ಲಿ ಕೂತವರಿಗೆಲ್ಲ ಯಾಕೆ ಹಾಗಾಗುವುದಿಲ್ಲ? ಮೆಂಟಲ್ ಇನ್ವಾಲ್ವ್ಮೆಂಟೇ ಇರೋದಿಲ್ಲ. ವ್ಯಾಘ್ರಾಜನ ಕೂತು ಕೂಡಲೇ ಅವನು ಸಿದ್ಧಿ ಆಗೋದಿಲ್ಲ. ವ್ಯಾಘ್ರಾಜನೆಲ್ಲ ಕೂತು ನೀವು ಏಕಾಗ್ರತೆಯಿಂದ ಮೆಡಿಟೇಷನ್ ಮಾಡಿದರೆ ಅದು ವ್ಯಾಘ್ರವೇ, ಅದು ಉಗ್ರವಾಗಿ ಬಿಡ್ತದೆ. ಅದು ಏನಾಗುತ್ತೆ ಅಂದ್ರೆ ಏನೂ ಬೇಡ ಅಂತ. ಏನೂ ಬೇಡ ಅಂದ್ರೆ ಸಂಸಾರ ಬೇಡ, ವ್ಯವಹಾರ ಬೇಡ, ಹೆಂಡತಿ ಮಕ್ಕಳು ಬೇಡ, ಏನು ಬೇಡ ಅಂತ ಕಾಣಲಿಕ್ಕೆ ಶುರುವಾಗುತ್ತೆ. ಅದರಿಂದ ನಿನಗೆ ಮದುವೆ ಆಗಿದ್ರೆ ವ್ಯಾಘ್ರಾಜನದಲ್ಲಿ ಕೂಡಬೇಡ. ಯಾಕೆಂದ್ರೆ ಮದುವೆ ಮಾಡ್ಕೊಂಡಿದ್ದಾನೆ, ಹೆಂಡತಿ ಎದುರು ಬಂದು ಸಿಟ್ಟು ಬರಲಿಕ್ಕೆ ಶುರುವಾಗುತ್ತೆ ಅವನಿಗೆ. ಅಲ್ಲ, ಕೆಲವರಿಗೆ ವ್ಯಾಘ್ರಾಜನ ಕೂಡದೇ ಇದ್ರೂ ಬರುತ್ತೆ, ಅದು ಬೇರೆ ವಿಷಯ. ವ್ಯಾಘ್ರಾಜನಲ್ಲಿ ಕೂತು ಯಾಕೆ ಜಗಳ ಮಾಡ್ಬೇಕು ಹೆಂಡತಿ ಹತ್ರ? ಮದುವೆ ಮಾಡ್ಕೊಳ್ಬೇಕು ಯಾಕೆ? ವ್ಯಾಘ್ರಾಜನಲ್ಲಿ ಕೂತು ಹೆಂಡತಿ ಜಗಳ ಯಾಕೆ ಮಾಡಬೇಕು? ಅದರಿಂದ ನಿಜವಾಗಿ ಸಂಸಾರ ಜೀವನವನ್ನ ಅದು ವಿರಸವಾಗದೆ ಸಾಗಬೇಕು ಅಂತಿದ್ದರೆ ವ್ಯಾಘ್ರಾಜನದಲ್ಲಿ ಕೂತು ಮೆಡಿಟೇಷನ್ ಮಾಡಬೇಡ ಗೃಹಸ್ಥನಾದವನು. ಎಷ್ಟು ಅಬ್ಸರ್ವೇಷನ್ ನೋಡಿ ಅವರು. ವ್ಯಾಘ್ರನ ಕೂತ ಕೂಡಲೇ ಅದು ವ್ಯಾಘ್ರವೇ, ಅದು ಯಾವುದು ಬೇಡ, ಎಲ್ಲವನ್ನು ರಿಜೆಕ್ಟ್ ಮಾಡ್ತದೆ. ಮೆಡಿಟೇಷನ್ ಮಾಡಿದರೆ, ವ್ಯಾಘ್ರಾಜನದಲ್ಲಿ ಕೂತು ಹರಟೆ ಹೊಡೆದರೆ ಏನೂ ಆಗೋದಿಲ್ಲ. ವ್ಯಾಘ್ರಾಜನದಲ್ಲಿ ಕೂತು ಮೆಡಿಟೇಷನ್ ಯಾರು ಮಾಡ್ತಾರೆ ಅವರಿಗೆ ಯಾವುದು ಬೇಡ ಅಂತ ಕಾಣಲಿಕ್ಕೆ ಶುರುವಾಗ್ತದೆ. ಸಂಸಾರ ಬೇಡ, ಹೆಂಡತಿ ಮಕ್ಕಳು ಬೇಡ. ಅದರಿಂದ ಸಂಸಾರ, ಹೆಂಡತಿ ಮಕ್ಕಳು ಇಲ್ಲದೇ ಇದ್ದವರು ವ್ಯಾಘ್ರಾಜನದಲ್ಲಿ ಕೂಡಿ. ಗೃಹಸ್ಥರಾದರೆ ವ್ಯಾಘ್ರಾಜನದಲ್ಲಿ ಕೂಡಬೇಡಿ, ಕೃಷ್ಣಾಜಿನ ಹಾಕೊಳ್ಳಿ. ಕೃಷ್ಣಾಜಿನ ಬಹಳ ಒಂದು ರೋಚಕವಾದ ವಸ್ತು ಅದು.
ಅದು ಏನು ಮಾಡುತ್ತೆ ಅಂದರೆ ಮನಸ್ಸಿಗೆ ಸಾತ್ವಿಕ ವೈಬ್ರೇಷನ್ ಕೊಡುತ್ತೆ, ಆದರೆ ಸೆಕ್ಸಿನ ಮೇಲೆ ಪರ್ವರ್ಷನ್ ಕೊಡುವುದಿಲ್ಲ. ವ್ಯಾಘ್ರಾಜನದಲ್ಲಿ ಸೆಕ್ಸಿನ ಬಗ್ಗೆ ಪರ್ವರ್ಷನ್ ಕೊಡತಕ್ಕಂಥ ಎವರ್ಷನ್, ಸೆಕ್ಸಿನ ಬಗ್ಗೆ ಎವರ್ಷನ್ ಬಂದುಬಿಡುತ್ತೆ. ಕೃಷ್ಣಾರ್ಜುನ ಎಂದೂ ಸೆಕ್ಸಿನ ಬಗ್ಗೆ ಎವರ್ಷನ್ ಕೊಡುವುದಿಲ್ಲ. ಹಾಗಾದರೆ ನೀನು ಧ್ಯಾನವೂ ಸಾಬೀತು, ಸಂಸಾರವೂ ಸಾಬೀತು. ಕೃಷ್ಣಾರ್ಜುನದಲ್ಲಿ ಕೂತು ಧ್ಯಾನ ಮಾಡಿದರೆ ಒಂದಕ್ಕೊಂದು ಹೊಂದಿಕೆ ಆಗತ್ತೆ. ನಿನ್ನ ಸಾಂಸಾರಿಕ ಜೀವನಕ್ಕೆ ಧ್ಯಾನದಿಂದ ತೊಂದರೆ ಆಗುವುದಿಲ್ಲ, ಧ್ಯಾನಕ್ಕೆ ಸಾಂಸಾರಿಕ ಜೀವನದಿಂದ ತೊಂದರೆ ಆಗುವುದಿಲ್ಲ. ಎರಡನ್ನು ಹೊಂದಿಸಿಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಕೃಷ್ಣಾರ್ಜುನ. ಅದರಿಂದ ನೀನು ಗೃಹಸ್ಥನಾಗಿದ್ದರೆ ಕೃಷ್ಣಾರ್ಜುನದಲ್ಲಿ ಕೂಡು. ನೋಡಿ, ಪ್ರಪಂಚದಲ್ಲಿ ಅತ್ಯಂತ ಮೈಲಿಗೆ ವಸ್ತು ಅಂದರೆ ಸತ್ತ ಪ್ರಾಣಿಯ ಚರ್ಮ ಅಲ್ವಾ? ಆದರೆ ಸತ್ತ ಪ್ರಾಣಿಯ ಚರ್ಮ ಅತ್ಯಂತ ಮೈಲಿಗೆ. ಅದನ್ನು ಮುಟ್ಟಿದರೆ ಮತ್ತೆ ಗೋಮಯ ಹಾಕಿ ಸ್ನಾನ ಮಾಡಬೇಕು. ಆದರೆ ಗೋಮಯ ಹಾಕಿ ಸ್ನಾನ ಮಾಡಿ ಬಂದು ಕೃಷ್ಣಾರ್ಜುನದ ಮೇಲೆ ಕೂಡ್ತೇವೆ, ವ್ಯಾಘ್ರಾಜನದ ಮೇಲೆ ಕೂಡ್ತೇವೆ, ಸತ್ತ ಪ್ರಾಣಿಯ ಚರ್ಮದ ಮೇಲೆ ಕೂಡ್ತೇವೆ. ಕೆಲವರಿಗೆ ಏನ್ರಿ ಇದು ಮಡಿ ಮೈಲಿಗೆ ಅಂತಂದ್ರೆ ಏನು ಅಂತಲೇ ಅರ್ಥವಾಗೋದಿಲ್ಲ. ಮಡಿ ಮೈಲಿಗೆ ಅಂತ ಏನು ಅಂತ ಅರ್ಥವಾಗದೇ ಇರುವುದೇ ಸಮಸ್ಯೆ. ಈಗ ಎಲ್ಲ ಮೈಲಿಗೆ ಮಡಿಯಾಗಿಬಿಟ್ಟಿದೆ, ಮಡಿಯೇ ಮೈಲಿಗೆ ಆಗಿಬಿಟ್ಟಿದೆ. ಅವರಿಗೆ ಮುಖ್ಯ ಏನು ಗೊತ್ತುಂಟ? ಇದನ್ನ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಅವರಿಗೆ ಯಾವುದು ಮಡಿ ಅಂದ್ರೆ ಯಾವುದು ಮನಸ್ಸನ್ನು ಮಡಿಗೊಳಿಸುತ್ತೋ ಅದೆಲ್ಲ ಮಡಿ. ವ್ಯಾಘ್ರಾಜನ ಮಡಿ ಮಾಡುತ್ತೆ, ಸತ್ತ ಪ್ರಾಣಿಯ ಚರ್ಮ ಆದರೂ ಅಡ್ಡಿಲ್ಲ, ಅದು ಮಡಿ ಮಾಡುತ್ತೆ ಮನಸ್ಸನ್ನ. ಕೂತ್ಕೋದಲ್ಲಿ ಯಾವುದು ಮನಸ್ಸನ್ನು ಶುಚಿಗೊಳಿಸುತ್ತೋ, ಮನಸ್ಸನ್ನ ಟ್ಯೂನ್ ಮಾಡುತ್ತೋ ಅದೆಲ್ಲವೂ ಮಡಿ. ವ್ಯಾಘ್ರಾಜನಲ್ಲಿ ಕೂಡ್ಬೋದಂತೆ, ಕತ್ತೆ ಚರ್ಮದಲ್ಲಿ ಯಾಕೆ ಕೂದಬಾರ್ದು? ಕೂಡ್ರಿ, ಯಾರು ಬೇಡ ಅಂದ್ರು. ಆದರೆ ಮನಸ್ಸು ಸ್ವಚ್ಛ ಆಗೋದಿಲ್ಲ. ಅಂದ್ರೆ ಒಂದೊಂದು ವಸ್ತುವಿನಿಂದ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗತ್ತೆ, ಯಾವುದಕ್ಕೂ ಉಪಯೋಗ ಇಲ್ಲದ ಒಂದು ಕಳೆ ಗಿಡ ಅದನ್ನು ಗುರುತಿಸಿದ್ರು, ಯಾವುದು ಸತ್ತ ಪ್ರಾಣಿಯ ಚರ್ಮ ಅದನ್ನು ಗುರುತಿಸಿದ್ರು. ಅಪ್ಪ, ಇದು ಮನಸ್ಸನ್ನು ಮಡಿ ಮಾಡುತ್ತೆ, ಇದನ್ನು ಕೂಡು. ಮಡಿ ಮೈಲಿಗೆಯ ಮಾನದಂಡ ಮನಸ್ಸು ಯಾವುದನ್ನ, ಮನಸ್ಸಿನ ಮೇಲೆ ಯಾವುದು ಸಾತ್ವಿಕ ಪರಿಣಾಮ ಮಾಡುತ್ತೆ ಅದೆಲ್ಲ ಮಡಿ. ಮನಸ್ಸು ಯಾವುದು ಮನಸ್ಸನ್ನು ಕೆಡಿಸುತ್ತೆ ಅದೆಲ್ಲ ಮೈಲಿಗೆ. ಹಾಗಾಗಿ ಚರ್ಮವೋ ಇನ್ನೊಂದೋ ಮತ್ತೊಂದೋ ಈ ಕನ್ಸಿಡರೇಷನೇ ಇಲ್ಲ. ಆ ವಸ್ತುವಿಗೂ ಮನಸ್ಸಿಗೂ ಇರತಕ್ಕಂಥ ಸಂಬಂಧ ಯಾವುದು ಮನಸ್ಸನ್ನ ಶುಚಿಗೊಳಿಸುತ್ತೆ ಅದೆಲ್ಲ ಮಡಿ. ಇದು ಗಟ್ಟಿಯಾಗಿ ಗೊತ್ತಿತ್ತು ಪ್ರಾಚೀನರಿಗೆ. ನಾವು ಇದನ್ನು ಮರೆತಿದ್ದೇವೆ. ಯಾಕಂದ್ರೆ ಮಡಿಗೂ ಮನಸ್ಸಿಗೂ ಸಂಬಂಧ ಇದೆ ಅನ್ನೋದೇ ಹೋಗಿದೆ. ಮಡಿ ಅನ್ನೋದೊಂದು ಎಕ್ಸ್ಟರ್ನಲ್ ಆಗಿರತಕ್ಕ ಮಾರುದ್ದ ಹಾರುವ ಒಂದು ಕ್ರಿಯಾವಿಶೇಷ ಅಷ್ಟೇ. ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು ಅನ್ನೋದು ಮರೆತು ಹೋಗ್ಬಿಟ್ಟಿದೆ. ಅದರಿಂದ ಕೃಷ್ಣಾರ್ಜುನ ಹಾಕು, ಅದು ಸಾತ್ವಿಕ ವೈಬ್ರೇಷನ್, ಧ್ಯಾನಕ್ಕೆ ಸಹಕಾರ ಮಾಡುತ್ತೆ, ಆದರೆ ಸಾಂಸಾರಿಕ ಜೀವನಕ್ಕೆ ವಿರೋಧ ಮಾಡೋಲ್ಲ. ಇವೆಲ್ಲವೂ ಈ ಮೂರೂ ಕೂಡ ಧಾವಳಿ, ಪಟ್ಟೆ ಕೂಡ ಅದು ನಾನ್ ಕಂಡಕ್ಟಿಂಗ್, ಕೆಳಗಿನ ವೈಬ್ರೇಷನ್ ತಡೆಯುತ್ತೆ. ಧಾವಳಿ ಅಥವಾ ಪಟ್ಟೆ, ಉಣ್ಣೆಯ ಬಟ್ಟೆ ಅಥವಾ ಪಟ್ಟೆ, ರೇಷ್ಮೆ, ಅದರ ಮೇಲೆ ಕೃಷ್ಣಾರ್ಜುನ ದರ್ಭೆ, ಇದು ಇಷ್ಟೂ ಕೂಡ ನೆಲದ ಕೆಟ್ಟ ವೈಬ್ರೇಷನ್ ಅನ್ನು ನಮ್ಮ ದೇಹಕ್ಕೆ ಬಾರದಂತೆ ತಡೆಯುತ್ತೆ. ಅದಕ್ಕೆ ನೋಡಿ, ಬಟ್ಟೆಗಿಂತ ಪಟ್ಟೆ ಮಡಿ. ಯಾಕೆ? ಬಟ್ಟೆಗಿಂತ ಪಟ್ಟೆ ಹೆಚ್ಚು ಪ್ರಿವೆಂಟ್ ಮಾಡುತ್ತೆ ನಮ್ಮ ಬ್ಯಾಡ್ ವೈಬ್ರೇಷನ್ಸ್ ಅನ್ನು. ಅಂದ್ರೆ ಪಟ್ಟೆ ಹೆಚ್ಚು ಮಡಿ. ಇಷ್ಟೇ. ಹೀಗೆ ಈ ಮೂರು ವಸ್ತುವನ್ನು ಹಾಕು, ದರ್ಭೆಯ ಚಾಪೆ ಹಾಕು, ಅದರ ಮೇಲೆ ಕೃಷ್ಣಾರ್ಜುನ ಹಾಕು, ಅದರ ಮೇಲೆ ಧಾವಳಿ ಅಥವಾ ಪಟ್ಟೆ ಹಾಸು, ಅದರ ಮೇಲೆ ಕೂತ್ಕೋ. ಅಂದರೆ ಕೂತ್ಕೊಳ್ಳುವಾಗ ಕೂಡ ಆಸನ ಅದು ನಮಗೆ ಚೂರು ಹಿಂಸೆ ಆಗಬಾರ್ದು, ಪ್ಲೆಸೆಂಟ್ ಆಗಿರಬೇಕು. ಸ್ಥಿರ ಸುಖಂ ಆಸನ ಅಂತ ಹೇಳ್ತಾನೆ ಪತಂಜಲಿ. ಇಲ್ಲಿ ಸ್ಥಿರ ಅಂತ ಕೃಷ್ಣ ಹೇಳಿದ್ರೆ ಅವನು ಮತ್ತೊಂದು ಸೇರಿಸ್ತಾನೆ. ಕೂತ್ಕೊಳ್ಳುವುದು ಒಂದು ಟಾರ್ಚರ್ ಆಗಬಾರ್ದು. ಯಾಕೆಂದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಕಾಲು ತೊಂದರೆ ಆದರೆ. ಅದಕ್ಕೆ ಇದೆಲ್ಲವೂ ಕೂಡ ಅಡಿಗೆ ದರ್ಭೆ, ಅದು ಕಂತುವ ಸಾಮಾನು ಅಡಿಯಲ್ಲಿದೆ. ಕೃಷ್ಣಾರ್ಜುನವು ಸಾಫ್ಟ್ ಆಗಿರತಕ್ಕಂಥ, ವ್ಯಾಘ್ರಾರ್ಜುನ ತುಪ್ಪಳದ ಹಾಗಿರುತ್ತೆ, ಅದು ಹಿಂಸೆ ಮಾಡೋ. ಅದರ ಮೇಲೆ ಪಟ್ಟೆ, ಅದು ಮೈಗೆ ತುಪ್ಪಳದ ಹಾಗಿರುತ್ತೆ, ಏನೂ ಹಿಂಸೆ ಮಾಡೋದಿಲ್ಲ. ಕೂತ್ಕೊಳ್ಳಿಕ್ಕೆ ಮರ ಆದರೂ ಕಂತು ಸ್ವಲ್ಪ ಒತ್ತಬಹುದು, ಇದು ಒತ್ತುವುದಿಲ್ಲ. ಹಾಗಾಗಿ ನಾತ್ಯುಚ್ಛ್ರಿತಂ ನಾತನೀಚಂ ಚೈಲಾರ್ಜುನ ಕುಶೋತ್ತರಂ, ಇದು ಮೂರೂ ಕೂಡ ನಮ್ಮ ಧ್ಯಾನಕ್ಕೆ ಪೋಷಕವಾಗಿ ಮನಸ್ಸನ್ನು ಅಣಿಗೊಳಿಸತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಯಾಕಪ್ಪ ಸತ್ತ ಪ್ರಾಣಿ ಜನ್ಮಕ್ಕೆ ಅಂತ ಶಕ್ತಿ ಕೊಟ್ಟಿದ್ದು? ದೇವರು ಜಗಳ ಮಾಡೋದ? ಅವನು ಕೊಟ್ಟಿದ್ದಾನೆ, ಅದನ್ನು ಬಳಸ್ಬಿಟ್ಟು. ಈ ಪ್ರಾಚೀನರಿಗೆ ಪ್ರತಿಯೊಂದು ವಸ್ತುವನ್ನ ಪರಿಶೀಲಿಸಿದರು. ಒಂದೊಂದು ವಸ್ತುವಿನಲ್ಲಿ ಒಂದೊಂದು ವಿಶಿಷ್ಟವಾದ ಶಕ್ತಿ ಇದೆ ಎಂದು ಗುರುತಿಸಿದರು. ಅದನ್ನು ಯಾವ ವಿಶಿಷ್ಟ ಶಕ್ತಿ ಇದೆ ಅದೆಲ್ಲವನ್ನೂ ಧ್ಯಾನಕ್ಕೆ ಬಳಸಿಕೊಂಡ್ರು.
ನಾವು ಹೇಗೆ ಪ್ರತಿಯೊಂದನ್ನು ಇವತ್ತು ಬಿಸಿನೆಸ್ಸಿಗೆ ಬಳಸಿಕೊಳ್ತೇವೆ, ಹಾಗೆ ಪ್ರಾಚೀನ ಪ್ರತಿಯೊಂದನ್ನು ಧ್ಯಾನಕ್ಕೆ ಬಳಸಿಕೊಳ್ತಾ ಇದ್ವಿ. ಸರಿ, ಚೇಲಾಜನ ಕುಶೋತ್ತರಂ ನಾತ್ಯುಚ್ಛಿತಂ ನಾತಿ ನೀಚಂ ಸ್ಥಿರಮಾಸನಂ ಆತ್ಮನಃ. ಸ್ಥಿರವಾದ ಆಸನ. ಕೆಟ್ಟ ವೈಬ್ರೇಷನ್ ಇಲ್ಲದ ಜಾಗವನ್ನು ಹುಡುಕಿದೆವು. ಅಲ್ಲಿ ಅಕಸ್ಮಾತ್ ವಾತಾವರಣದಿಂದ ಕೆಟ್ಟ ವೈಬ್ರೇಷನ್ ಬರಬಹುದು. ವಾತಾವರಣದ ನಿರಂತರ ಕೆಟ್ಟ ವೈಬ್ರೇಷನ್ಸ್ಗಳು ಬರ್ತಾ ಇರ್ತವೆ. ಅದಕ್ಕೋಸ್ಕರ ಎಷ್ಟೆಲ್ಲ ಪ್ರಿವೆಂಟಿವ್ ಮೆಥಡ್ ಮಾಡಿದರು. ಅಪಸರ್ಪಂತು ತೇ ಭೂತಾಹ ಏ ಭೂತಾ ಭೂಯು ಸಂಸ್ಥಿತಾಹ ಏ ಭೂತಾ ಅಂತರಿಕ್ಷಸ್ಥಾಹ ಏ ಭೂತಾ ದಿವಿ ಸಂಸ್ಥಿತಾಹ. ಈ ಭೂಮಿಯಲ್ಲಿ, ಅಂತರಿಕ್ಷದಲ್ಲಿ, ದ್ಯುಲೋಕದಲ್ಲಿ ಇರತಕ್ಕ ಎಲ್ಲ ದುಷ್ಟಶಕ್ತಿಗಳು ದೂರ ಸರಿಯಲಿ, ನನ್ನ ಹತ್ರ ಬಾರದೇ ಇರಲಿ ಅಂತ ಪ್ರಾರ್ಥಿಸಿಕೊಂಡು ಆ ದುಷ್ಟಶಕ್ತಿಗಳು ಬಾರದಂತಹ ಸಾಧನಗಳನ್ನೆಲ್ಲ ಹಾಕಿ ಅದರ ಮೇಲೆ ಕೂತು ಎಲ್ಲ ದಿಗ್ಬಂಧ, ಸರ್ವತಃ ಎಲ್ಲ ದುಷ್ಟಶಕ್ತಿಗಳಿಗೂ ದಿಗ್ಬಂಧ ಮಾಡಿಕೊಂಡು ಆ ಅಪಸರ್ಪಂತು ತೇ ಭೂತ ನಾನು ಹೇಳಿದೆ. ಆಗೊಂದು ಮಾತು ಹೇಳಿದೆ, ನಾವು ಸಿನ್ಸಿಯರ್ ಆಗಿ ಏನನ್ನಾದರೂ ಬಯಸಿದರೆ ಇಟ್ ವಿಲ್ ಹ್ಯಾಪನ್. ಅಪಸರ್ಪಂತು ತೇ ಭೂತಾಹ ಅಂತ ನೀವು ಗಟ್ಟಿ ಮನಸ್ಸಿನಿಂದ ಹೇಳಿದರೆ ಆ ಮಂತ್ರದ ನಾದ ಕೇಳುವಷ್ಟು ದೂರಕ್ಕೆ ದುಷ್ಟಶಕ್ತಿಗಳು ಬರೋದಿಲ್ಲ. ಇದು ಶತಸಿದ್ಧವಾದದ್ದು, ಗ್ಯಾರಂಟಿ ಇದು. ಆ ಮಂತ್ರದ ನಾದ ಕೇಳುವಷ್ಟು ದೂರಕ್ಕೆ ಯಾವ ದುಷ್ಟಶಕ್ತಿಗಳು ಬರೋದಿಲ್ಲ. ಸುತ್ತ ಸ್ವಚ್ಛ ಆಯಿತು, ವಾತಾವರಣ, ನೆಲ ಸ್ವಚ್ಛ ಆಯಿತು, ದೇಹ ಸ್ವಚ್ಛ ಆಯಿತು, ಗಟ್ಟಿಯಾದ ಆಸನದಲ್ಲಿ ಕೂತೆವು, ಸ್ಥಿರ ಆಯಿತು ದೇಹ. ದೇಹ ಅನ್ನಮಯ ಕೋಶ ಸ್ಥಿರ ಆಯಿತು. ಆಮೇಲೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮದಿಂದ ಪ್ರಾಣಮಯ ಕೋಶ ಸ್ಥಿರ ಆಯಿತು. ಆಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಮನನದಿಂದ ಮನಸ್ಸು ಏಕಾಗ್ರವಾದಾಗ ಮನೋಮಯ ಕೋಶ, ಅಲ್ಲಿಂದ ಮನೋಮಯ ಕೋಶದಲ್ಲಿ ಚಿತ್ತವೂ ಸೇರಿತು. ಚಿತ್ತ ಅನ್ನೋದು ವಿಜ್ಞಾನಮಯ ಕೋಶ. ಮನೋಮಯ ಕೋಶ ಗಟ್ಟಿ ಆದಮೇಲೆ, ಅಂದರೆ ಆತ್ಮ ಮನಸ್ಸು ಗಟ್ಟಿ ಆದಮೇಲೆ ಚಿತ್ತವನ್ನು ಗಟ್ಟಿ ಮಾಡಬೇಕು. ವಿಜ್ಞಾನಮಯ ಕೋಶ ಗಟ್ಟಿ ಆಯಿತು. ಇನ್ನೇನು ಎಲ್ಲ ಕೋಶಗಳು ಗಟ್ಟಿಯಾದವು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಇಷ್ಟು ಗಟ್ಟಿಯಾದಾಗ ಆನಂದಮಯ ಕೋಶ ಗಟ್ಟಿಯಾಗಿ ಬಂದುಬಿಡುತ್ತೆ. ಆನಂದಮಯ ಕೋಶ ತೆರೆದುಕೊಂಡು ಬಿಡುತ್ತೆ. ಇಷ್ಟು ಒಳಗಿನಿಂದ ಸ್ವಾರಸ್ಯವಾದ ಸಂಗತಿಗಳಿವೆ. ಅದರ ಬಗ್ಗೆ ಪ್ರಯತ್ನವೇ ಮಾಡುವುದಿಲ್ಲ ನಾವು. ಅದೆಲ್ಲ ಆಗುವುದು ಹೋಗುವುದಲ್ಲ ಸ್ವಾಮಿ, ಅದೆಲ್ಲ ದೇವಾಧಿದೇವತೆಗಳು. ಯಾರು ಹೇಳಿದ್ರು ಮೆಡಿಟೇಷನ್ ಮಾಡಿ ದೇವಾದೇವ? ಕೆಲವರು ಹೇಳುದುಂಟು ಅದೆಲ್ಲ ದೇವಾಧಿದೇವತೆಗಳು. ಅವರು ಮೆಡಿಟೇಷನ್ ಮಾಡಿ ಅಪರೋಕ್ಷ ಜ್ಞಾನ ಬಂದಾಗಿದೆ. ಅಪರೋಕ್ಷ ಜ್ಞಾನ ಆಗಿದ್ರೆ ನಾವು ಅಭ್ಯಾಸ ಮಾಡಬೇಕಾದ್ದು. ಕೆಲವರು ಎಷ್ಟು ಸುಲಭ ಆದರೆ ಅದೆಲ್ಲ ದೇವತೆಗಳಿಗೆ, ಮನುಷ್ಯರಿಗೆ ಹೇಳಿದ್ದಲ್ಲ ಅಂತ. ಇದೆಲ್ಲ ಮನುಷ್ಯ ಕೃಷ್ಣ ಹೇಳಿ ದೇವತೆಗಳಿಗೆ ಹೇಳಿದ್ದ. ದೇವತೆಗಳು ಹೇಳಿದ ದೇವಲೋಕದಲ್ಲಿ ಹೇಳ್ತಿದ್ದೆ, ಇಲ್ಲಿ ಮತ್ತೆ ಯಾಕೆ ಹೇಳಬೇಕು ಪಾಪ ಅವನು? ಇದು ನಾವು ಅಭ್ಯಾಸ ಮಾಡಬೇಕಾದ್ದು ಸೋಮಾರಿತರ. ಅದೆಲ್ಲ ದೇವತೆಗಳಿಗೆ, ನಮಗಲ್ಲ ಅಂತ. ಅಂದರೆ ಎಸ್ಕೇಪಿಸ್ಟ್ ಟೆಂಡೆನ್ಸಿ, ನಾವು ನುಣುಚಿಕೊಳ್ಳುವಂಥ ಮನೋವೃತ್ತಿ. ಹೀಗೆ ದೇಹ ಸ್ಥಿರವಾಯಿತು, ಪ್ರಾಣಮಯ ಕೋಶ ಸ್ಥಿರವಾಯಿತು, ಮನೋಮಯ ಕೋಶ ಸ್ಥಿರವಾಯಿತು. ಆಗ ಮನೋಮಯ, ಇದು ಮೊದಲು ದೇಹ ಪ್ರಾಣಮಯ ಎರಡು ಸ್ಥಿರ ಆಯಿತು. ಅಲ್ಲಿಂದ ತತ್ರ ಏಕಾಗ್ರಂ ಮನಃಕೃತ್ವ. ಆಮೇಲೆ ಮನೋಮಯ ಕೋಶವನ್ನು ಗಟ್ಟಿ ಮಾಡುವಂತಾನೆ ಕೃಷ್ಣ. ಆಸನದಲ್ಲಿ ಕೂತ ಮೇಲೆ ಎರಡು ವಿಧವಾದ ಆಸನ, ಒಂದು ಬಹಿರಂಗ ಆಸನ, ಒಂದು ಅಂತರಂಗ ಆಸನ ಅಂತ. ಬಹಿರಂಗ ಆಸನವನ್ನು ಕೃಷ್ಣ ಹೇಳಿದ, ಹೊರಗಿನ ಆಸನ. ಅದರ ಮೇಲೆ ನಾವು ಹಾಕತಕ್ಕಂಥ ಆಸನ ಇದೆ. ನಾವೊಂದು ಆಸನ ಬಂದು ಹಾಕಿ ಕೂಡಬೇಕು. ಮೆಡಿಟೇಷನ್ ಮಾಡುವಾಗ ರಗಳಾಗತ್ತೆ. ಕಾಲು ಚಾಚಿಕೊಂಡು ಮಾಡಿದ್ರು ಒಂದೇ, ಮಲಗಿ ಮಾಡಿದ್ರು ಒಂದೇ. ಮಾಡಬಾರ್ದು, ಮಲಗಿ ಮಾಡಬಾರ್ದಾ? ಮಾಡಬಹುದು, ಆದರೆ ಮಾಡಬೇಡ ಅಂತ. ಯಾಕೆಂದ್ರೆ ಮಲಗಿದಾಗ ಎರಡು ಬರ್ಬೋದಲ್ಲ, ಧ್ಯಾನವೂ ಸಾಧ್ಯ ಆಗ್ಬೋದು, ನಿದ್ರೆಯೂ ಸಾಧ್ಯ ಆಗ್ಬೋದು. ಯಾಕಂದ್ರೆ ಮಲಗಿ ಏನು ಮಾಡಿದ ಅಂದ್ರೆ ನಿದ್ರೆ ಮಾಡಿದ್ನೋ ಧ್ಯಾನ ಮಾಡಿದ್ನೋ ಅಂತ ಅವರಿಗೆ ಗೊತ್ತು. ಅದನ್ನ ಮಲಗಿದಾಗ ವಿಕ್ಷೇಪ ಸಂಭವಾತು, ಆಸೀನಃ ಸಂಭವಾತು ಅಂತಂದ್ರೆ ವೇದವ್ಯಾಸ. ಚಲನೆ ಇಲ್ಲದಂತಹ ದೇಹ ಬಂಧವನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಯಾವುದೂ ಆಗ್ಬೋದು. ಅದೇ ಪದ್ಮಾಸನ, ವಜ್ರಾಸನ ಇದೇ ಆಗಬೇಕು ಅಂತನ್ನಲ್ಲ. ಇದ್ದದ್ದರಲ್ಲಿ ವಜ್ರಾಸನ ಹೆಚ್ಚು ಒಳ್ಳೆಯದು. ಯಾಕೆಂದ್ರೆ ವಜ್ರಾಸನದಲ್ಲಿ ಕೂತರೆ ಸಹಜವಾಗಿ ನಮ್ಮ ಹಿಮ್ಮಡಿ, ಕಾಲು ಬೆನ್ನಿಗೆ ಕಿಕ್ ಕೊಡ್ತಾ ಇರ್ತದೆ, ಬೆನ್ನು ನೆಟ್ಟಿಗೆ ನಿಲ್ತದೆ. ಇಲ್ಲದೇ ಇದ್ರೆ ನೀವು ವೀರಾಸನದಲ್ಲಿ, ಸ್ವಸ್ತಿಕಾಸನದಲ್ಲಿ ಕೂತರೆ ನಮ್ಗೆ ಗೊತ್ತಿಲ್ಲದ ಹಾಗೆ ಬೆನ್ನು ಬಗ್ಗಿ ಬಿಡುತ್ತೆ. ಹೀಗೆ ಗೊತ್ತಿಲ್ಲದೆ ಮೂವ್ಮೆಂಟ್ ಆಗುತ್ತೆ, ಅದು ಬಗ್ಗಿ ಬಿಡುತ್ತೆ, ಹೀಗೆ ಬೆಂಡಾಗಿಬಿಡುತ್ತೆ. ಆದ್ರಿಂದ ಇರೆಕ್ಟ್ ಆಗಿ ಕೂಡಬೇಕಾಗಿದ್ದರೆ ವಜ್ರಾಸನ ಹೆಚ್ಚು ಹೆಲ್ಪ್ ಮಾಡುತ್ತೆ. ಆ ದೃಷ್ಟಿಯಿಂದ ಸಾಮಾನ್ಯವಾಗಿ ವಜ್ರಾಸನವನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಹಿಂದೆ. ಈಗೆಲ್ಲ ಚಾಲ್ತಿಯಲ್ಲಿಲ್ಲ, ಯಾರು ವಜ್ರಾಸನ ಮಾಡೋಲ್ಲ. ವಜ್ರಾಸನ ನಾವು ಬಿಟ್ಟಿದ್ದೇವೆ, ಮುಸಲ್ಮಾನರು ಮಾಡ್ತಾರೆ. ನಮಾಜ್ ಮಾಡುವಾಗ ಅವರು ವಜ್ರಾಸನದಲ್ಲೇ ಮಾಡ್ತಾರೆ. ನೀವು ಅವರು ಮಕ್ಕಾಕ್ಕೆ ಹೋದಾಗ, ಇಲ್ಲಿಂದ ಹೋಗ್ತಾರಲ್ಲ ಲಕ್ಷಾಂತರ ಜನ, ಅದು ಮಕ್ಕಾದಲ್ಲಿ ಅವ್ರು ನಮಾಜ್ ಮಾಡೋದನ್ನು ತೋರಿಸ್ತಾರೆ. ನೀವು ನೋಡಿ, ಬ್ರಹ್ಮವಸ್ತ್ರ ಹಾಕ್ಕೊಂಡು ವಜ್ರಾಸನದಲ್ಲಿ ನಮಾಜ್ ಮಾಡ್ತಾರೆ.
ನಮಾಜ್ ಮಾಡೋದು ಅಂದ್ರೆ ನಾವು ನಮಸ್ ಮಾಡೋದು, ಅವ್ರು ನಮಾಜ್ ಮಾಡೋದು ಅಷ್ಟೇ, ನಮಸ್ಕಾರ ಮಾಡೋದು. ನಮಾಜ್ ಅನ್ನೋದು ನಮಸ್ ಅನ್ನೋ ಶಬ್ದದಿಂದ, ಸಂಸ್ಕೃತ ಶಬ್ದದಿಂದ ಬಂದ ಶಬ್ದ. ನಮಸ್ಸು ಅಂದ್ರೆ ದೇವರ ಮುಂದೆ ಶರಣಾಗುವುದು ಅಂತ ಅರ್ಥ. ನಮೇ, ಇದನ್ನು ಅನೇಕ ಬಾರಿ ಹೇಳಿದ್ದೆ ನಾನು. ನಮಸ್ಸು ಅಂದ್ರೆ ನನ್ನದು ಏನೂ ಇಲ್ಲ, ಎಲ್ಲ ನಿನ್ನದು ಅಂತ ದೇವರಿಗೆ ನಮ್ಮನ್ನು ಅರ್ಪಿಸಿಕೊಳ್ಳುವುದಕ್ಕೆ ನಮಸ್ಕಾರ ಅಂತ ಹೇಳೋದು. ಈ ನಮಸ್ಕಾರ ಮಾಡುವಾಗ ಅವರು ವಜ್ರಾಸನ ಹಾಕಿ ಮಾಡ್ತಾರೆ. ಅವ್ರಿಗೆ ವಜ್ರಾಸನ ಅಂತ ಗೊತ್ತಿಲ್ಲ ಪಾಪ, ಮುಲ್ಲ ಹೇಳಿದ್ದಾರೆ ಮಾಡ್ತಾರೆ. ಇನ್ನು ನಮ್ಮ ಜನ ಆದರೂ ಅಷ್ಟೇ, ಯಾರೋ ಆಚಾರ ಹೇಳಿದ್ರು ಅಂತ ಮಾಡೋದು. ನಮ್ಮ ಆಚಾರ ಹೇಳಿದಾರಪ್ಪ ನಾವು ಮಾಡ್ತೀವಿ ಅಂತ, ಆಚಾರ್ಯರಿಗೂ ಗೊತ್ತಿಲ್ಲ, ಮಾಡೋರಿಗೂ ಗೊತ್ತಿಲ್ಲ. ಅಲ್ಲೇ ಅಷ್ಟೇ, ಅಲ್ಲಿ ಮುಲ್ಲಾರ ಕಥೆಯೂ ಅಷ್ಟೇ, ಇಲ್ಲಿ ಆಚಾರಗಳ ಕಥೆಯೂ ಅಷ್ಟೇ. ಈ ಹೇಳೋರಿಗೂ ಗೊತ್ತಿಲ್ಲ, ಕೇಳೋರಿಗೂ ಗೊತ್ತಿಲ್ಲ, ಒಟ್ಟು ಏನೋ ಒಂದು ನಡೀತಾ ಇದೆ ಕಂದಾಚಾರ. ನಮಸ್ ಅಂದ್ರೆ ನಮಮ, ಸ್ವಸ್ವತ್ವ ತ್ಯಾಗ. ನನ್ನದು ಏನೂ ಇಲ್ಲಪ್ಪ, ನಿನ್ನದೇ, ನಿನ್ನದನ್ನು ನಿನಗೆ ಅರ್ಪಿಸ್ತಿದೆ. ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನೀನು ಕೊಟ್ಟದ್ದನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ. ನನ್ನದು ಒಂದು ಕೊಡ್ಲಿಕ್ಕೆ ಏನಿದೆ ನನ್ನ ಹತ್ರ? ಏನೂ ಇಲ್ಲ. ಈ ಸ್ವಸ್ವತ್ವ, ಈಗೋ ನನ್ನದು ಅಂತಕ್ಕಂಥ ಮಮಕಾರ, ನಾನು ಅಂತಕ್ಕ ಅಹಂಕಾರವನ್ನು ಕಳಚಿಕೊಳ್ಳುವುದೇ ನಮಸ್ಕಾರ. ನಮಸ್ಕಾರ ಅಹಂಕಾರ ಇದ್ರೆ ನಮಸ್ಕಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಮಮಕಾರ ಕಳಚಿಕೊಳ್ಳುವುದು, ಅಹಂಕಾರ ಕಳಚಿಕೊಳ್ಳದೆ ನಮಸ್ಕಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ನಾನು ಒಬ್ಬ ದೊಡ್ಡ ಮನುಷ್ಯ, ಅವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಕಾಣಿಸೋ. ನಾನು ದೊಡ್ಡ ಮನುಷ್ಯ ಅಂತ ಬಂದಾಗ ಇನ್ನೊಬ್ರು ನಮಸ್ಕಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ನಮಸ್ಕಾರದ ಹಿಂದೆ ಇರತಕ್ಕಂಥ ಭಾವ ಅಹಂಕಾರ, ಮಮಕಾರ, ತ್ಯಾಗ. ಅದನ್ನ ಮೆಡಿಟೇಷನ್ ಅಂದ್ರೂ ಅದೇ, ಪೂರ್ತಿ ಭಗವಂತನಿಗೆ ಅರ್ಪಿಸಿಕೊಳ್ಳುವುದು. ಅದನ್ನು ವಜ್ರಾಸನದಲ್ಲಿ ಮಾಡಿದರೆ ಸುಲಭ ಆಗತ್ತಷ್ಟೆ. ವಜ್ರಾಸನವೇ ಆಗಬೇಕು ಅಂತೇನೂ ಇಲ್ಲ. ಅಂತೂ ಒಟ್ಟಿಗೆ ದೇಹ ಸ್ಥಿರವಾಗಿರ್ಲಿಕ್ಕೆ ಅನುಕೂಲವಾದಂಥ ಇದು ಆ ದೇಹದ, ಇದನ್ನು ಅಂತರಂಗಾಸನ ಅಂತ. ಬಹಿರಂಗಾಸನ ನಾವು ಯಾವುದರ ಮೇಲೆ ಕೂಡ್ತೇವೋ ಅದು, ಅದರ ಮೇಲೆ ಅಂತರಂಗಾಸನ ನಾವು ದೇಹದ ಪೋಸ್ಚರ್. ಒಂದು ಯಾವುದೋ ಒಂದು ಪೋಸ್ಚರ್ನ ಆಯ್ಕೆ ಮಾಡ್ಕೊಳ್ಳೋದು. ಅದು ವೀರಾಸನ ಆಗಬಹುದು, ಅದು ಸ್ವಸ್ತಿಕಾಸನ ಆಗಬಹುದು, ವಜ್ರಾಸನ ಆಗಬಹುದು, ದಕ್ಷಿಣ ವೀರಾಸನ ಆಗಬಹುದು, ವಾಮ ವೀರಾಸನ ಆಗಬಹುದು, ವಜ್ರಾಸನ ಆಗಬಹುದು, ಪದ್ಮಾಸನ ಆಗಬಹುದು, ಯಾವುದೂ ಆಗಬಹುದು. ಆದರೆ ಬಲವಂತವಾಗಿ ಪದ್ಮಾಸನವೇ ಆಗಬೇಕು ಅಂತ ಎರಡು ಕಾಲನ್ನು ಎಳೆದು ಇದರ ಮೇಲೆ ಕಟ್ಟಿ ಒಂದು ಹಗ್ಗ ಕಟ್ಟಿ, ಯಾಕಂದ್ರೆ ಜಾರಿ ಹೋಗುತ್ತೆ ಅಂತ ಹಗ್ಗ ಕಟ್ಟಿಕೊಂಡು ಧ್ಯಾನ ಮಾಡಬೇಡಿ. ಯಾಕೆಂದ್ರೆ ಮತ್ತೆ ಕಡೆಗೆ ಅದೇ ನೋಯ್ತಾ ಇರುತ್ತೆ ಕಾಲು ನೋವು. ಯಾವಾಗ ಧ್ಯಾನ ಮುಗಿಯುತ್ತೆ, ಯಾವಾಗ ಕಾಲು ತೆಗೆದೇನೆ ಕೆಳಗೆ, ಇದು ಇರಬಾರ್ದು. ಧ್ಯಾನ ಮಾಡುವಾಗ ಕಾಲಿನ ಚಿಂತೆ ಬರಬಾರ್ದು. ಅದರಿಂದ ಯಾವುದು ನಮಗೆ ಹಿತವೋ ಆ ಆಸನದಲ್ಲಿ ಕೊಡ್ಬೇಕು ಹೊರತು ಪದ್ಮಾಸನವೇ ಆಗ್ಬೇಕಂತೆ ಏನ್ ಮಾಡೋದು, ಗ್ರಹಚಾರ ಪದ್ಮಾಸನ ಹಾಕ್ಬೇಕಂತೆ ಅಂತ ಹಗ್ಗ ಕಟ್ಟಿಕೊಂಡು ಪದ್ಮಾಸನ ಹಾಕ್ಬೇಡಿ. ಸಹಜವಾಗಿ ಹಾಕ್ಲಿಕ್ಕೆ ಬರುತ್ತೆ ಅಂದ್ರೆ ಹಾಕಿ, ಬರುತ್ತೆ. ಅದು ಒಂದೇನು ಅಂದ್ರೆ ಸ್ವಲ್ಪ 4 ದಿವಸ ಕಷ್ಟಪಟ್ಟರೆ 5ನೇ ದಿವಸ ಸಹಜವಾಗಿ ಬರುತ್ತೆ. ಅದು ಏನು ನೋಯೋಲ್ಲ. ಆದರೆ ಈಗ ಬರುತ್ತೆ ಅಂತ ಹೇಳಲಾರೆ ನಾನು. ಯಾಕೆಂದ್ರೆ ನಮಗೆ ಕೆಳಗೆ ಕೂತು ಊಟ ಮಾಡುವ ಅಭ್ಯಾಸವೇ ಇಲ್ಲ. ಟೇಬಲ್ ಮೇಲೆ ಊಟ ಮಾಡ್ತೇವೆ, ಪ್ಯಾಂಟ್ ಹಾಕೋತೇವೆ, ಹಾಗಾಗಿ ಮಂಡಿಗೆ ಚಲನೆ ಇಲ್ಲ. ಅದರಿಂದ ಸ್ಕ್ವಾಟ್ ಮಾಡಲಿಕ್ಕೆ ಆಗದಂತಹ ಸ್ಥಿತಿಯಲ್ಲಿದ್ದೇವೆ ನಾವು. ಪದ್ಮಾಸನ ಹಾಕ್ಲಿಕ್ಕೆ ಪ್ರಾಯ ಇನ್ನು ಎಂದೆಂದು ಹಿಂದಿನ ಕಾಲದ ಮಂದಿ ಪದ್ಮಾಸನ ಹಾಕುತ್ತಿದ್ದರಂತೆ ಅಂತ ಆಶ್ಚರ್ಯ ಚಿಹ್ನೆ ಜೊತೆಗೆ ಲೇಖನ ಪ್ರಕಟವಾಗುವ ಕಾಲದ ಆ ಪದ್ಮಾಸನ ಹಾಕಲಿಕ್ಕೂ ಬರ್ತಿತ್ತಂತೆ ಮನುಷ್ಯರಿಗೆ ಅಂತ ಒಂದು ಆಶ್ಚರ್ಯ ಚಿಹ್ನೆ ಹಾಕಿ ಲೇಖನ ಪ್ರಕಟವಾಗುವ ಸದ್ಯೋ ಭವಿಷ್ಯದಲ್ಲಿ ಸಾಧ್ಯ ಇದೆ. ಯಾಕೆಂದ್ರೆ ಇಟ್ ಈಸ್ ಬಿಕಮಿಂಗ್ ಇಂಪಾಸಿಬಲ್. ಯಾಕಂದ್ರೆ ನಮಗೆ ಕಾಲು ಮಡಚಲಿಕ್ಕೆ ಅಭ್ಯಾಸ ತಪ್ಪಿ ಹೋಗ್ತಾ ಇದೆ. ನಾವು ಕೆಳಗೆ ಕೂತು ಊಟ ಮಾಡೋದನ್ನು ಬಿಟ್ಟಿದ್ದೇವೆ. ಯಾಕಂದ್ರೆ ಬ್ರಿಟಿಷರು ಊಟ ಮಾಡೋಲ್ಲ, ಅವರು ಅದನ್ನ ನಾವು ಹೇಗೆ ಊಟ ಮಾಡೋದು ಸರಿ. ಅದರಿಂದ ಟೇಬಲ್ನಲ್ಲೇ ಊಟ ಮಾಡ್ಲಿಕ್ಕೆ ಕಲಿತೇವೆ. ಪ್ಯಾಂಟ್ ಹಾಕೊಂಡಿದ್ದು ಸ್ಕ್ವಾಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಕುರ್ಚಿಯಲ್ಲಿ ಕೆಳಗೆ ಕೂತು ಅಭ್ಯಾಸವೇ ತಪ್ಪಿ ಹೋಯ್ತು. ಅದರಿಂದ ಒಂದು ದಿವಸ ಬಹಳ ಅಸಾಧ್ಯ ಆಗಬಹುದು. ಆದರೆ ಯಾವುದು ಸಾಧುವೋ, ಯಾವುದು ಮಾಡ್ಲಿಕ್ಕೆ ಬರುತ್ತೋ ಆ ಆಸನದಲ್ಲೇ ಧ್ಯಾನ ಮಾಡಬೇಕು ಹೊರತು ಬಲವಂತವಾಗಿ ನಮಗೆ ಒಗ್ಗದ ಆಸನ. ಅದಕ್ಕೆ ಅವರು ಇಂಥ ಆಸನ ಹಿಡಿದಿಲ್ಲ, ಸ್ಥಿರ ಸುಖಂ ಆಸನಂ. ಯಾವುದು ದೇಹಕ್ಕೆ ಚಲನೆ ಕೊಡದೆ ಸ್ಥಿರವಾಗಿ ನಿಮ್ಮನ್ನು ಇರಗೊಡುತ್ತೋ, ಯಾವುದು ಸುಖವಾಗಿ ನಿಮಗೆ ಹಾಕ್ಲಿಕ್ಕೆ ಬರುತ್ತೋ, ಪ್ಲೆಸೆಂಟೋ, ಅದು ಆಸನ. ಅವರು ಮಾಡಿದ್ರು ಅಂತ ನಾವು ಮಾಡೋದಲ್ಲ. ಅವ್ರಿಗೆ ಯಾವ್ದು ಹಿತೋ ಅವ್ರು ಮಾಡ್ತಾರೆ, ನಮ್ಗೆ ಯಾವ್ದು ಹಿತೋ ನಾವು ಮಾಡೋದು. ಸ್ಥಿರ ಸುಖಂ ಅಂದ ಅಂಥ ಆಸನದಲ್ಲಿ ಕೂತು ಈ 3 ವಸ್ತುಗಳು ಹೇಗೋ ಮನಸ್ಸನ್ನು ಶುಚಿಗೊಳಿಸಿದಂಥದ್ದು. ಇದು ಈ ಆಸನದಿಂದ ವೈಬ್ರೇಷನ್ ಏನೂ ಇಲ್ಲ. ಇದು ಸ್ಥಿರತೆಗೋಸ್ಕರ, ಚಲನೆ ಇಲ್ಲದೆ ಸ್ಟಡಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ, ಡಿಸ್ಟರ್ಬ್ ಆಗಬಾರದು ಅನ್ನೋದಕ್ಕೋಸ್ಕರ ಅಷ್ಟೇ. ಈ ಕೆಳಗೆ ಹಾಕಿದ್ದಾಗಲ್ಲ, ಸಾತ್ವಿಕ ಮೈಂಡಿಗೆ ಟ್ಯೂನ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೆಳಗೆ ಆಸನ ಹಾಕ್ಕೊಂಡೆವು. ಆಮೇಲೆ ಇದು ಡಿಸ್ಟರ್ಬ್ ಆಗಬಾರದು ಅಂತ ಒಂದು ಆಸನ. ಅದಕ್ಕೆ ಹೇಳಿದ್ರೆ ಆಸನವೇ ಒಂದು ಡಿಸ್ಟರ್ಬ್ ಆಗಬಾರದು. ಆಸನ ಇರುವುದೇ ಡಿಸ್ಟರ್ಬ್ ಆಗದೆ ಸ್ಥಿರವಾಗಿ ನಾವು ಗಟ್ಟಿಯಾಗಿ ಕೂತ್ಕೊಳ್ಳಿಕ್ಕೆ ಹಿತವಾಗಬೇಕು ಅನ್ನುವ ಆಸನ ಇದು.
ಇಷ್ಟೆಲ್ಲ ಪರಿಕರ ಹೇಳಿದ ಕೃಷ್ಣ. ಏಕಾಂತವಾದ ಸ್ಥಳ, ಒಬ್ಬನೇ ಹೋಗಿ ಕೂಡು, ಅಲ್ಲಿ ಒಳ್ಳೆಯ ವೈಬ್ರೇಷನ್ ಇರತಕ್ಕಂಥ, ಸಾತ್ವಿಕ ವೈಬ್ರೇಷನ್ ಇರತಕ್ಕಂಥ ಜಾಗದಲ್ಲಿ ಹೋಗಿ ಅಲ್ಲಿ ಚೇಲ ಅಜಿನ ಕುಶ ಹಾಕು, ಅದರ ಮೇಲೆ ಗಟ್ಟಿಯಾಗಿ ಕೂತ್ಕೊಂಡು ಮನಸ್ಸನ್ನು ಏಕಾಗ್ರ ಮಾಡಲಿಕ್ಕೆ ಪ್ರಯತ್ನ ಮಾಡು. ಇದು ಮತ್ತೆ ಫಿಸಿಕಲ್ ಪ್ರಿಪರೇಷನ್. ಹಿಂದೆ ನಿನ್ನೆ ತನಕ ಮೆಂಟಲ್ ಪ್ರಿಪರೇಷನ್ ಹೇಳಿದರೆ, ಇವತ್ತು ಬಾಹ್ಯವಾಗಿ ಏನು ಸಿದ್ಧತೆ, ಧ್ಯಾನಕ್ಕೆ ಬೇಕಾದ ಸಿದ್ಧತೆ ಏನು ಬೇಡ ಅಂದ. ಸುಮ್ಮನೆ ಒಂದು ಹುಲ್ಲ ಚಾಪೆ, ಒಂದು ಕೃಷ್ಣಾಜಿನದ ತುಂಡು. ಹಿಂದೆ ನಾನು ಬೆಂಗಳೂರಿಗೆ ಬಂದು ಕೃಷ್ಣಾಜಿನ ಪರ್ಚೇಸ್ ಮಾಡಿ ಹಿಡ್ಕೊಂಡು ಹೋಗ್ತಿದ್ದೆ ನಮ್ಮ ಊರಿಗೆ. 15 ರೂಪಾಯಿಗೆ ಒಂದು ಕೃಷ್ಣಾಜಿನ ಸಿಗ್ತಿತ್ತು. ಈಗ ಕೃಷ್ಣಾಜಿನ ಬೇಕು ಅಂದ್ರೆ ಸಿಗೋಲ್ಲ. ಯಾಕಂದ್ರೆ ಲೈಸೆನ್ಸ್ ಮಾರಿದ್ರೆ ಅದು ಪ್ರಾಣಿಯನ್ನು ಕೊಂದು ಮಾರಿದ ಅಂತ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಯಾರೋ ಕದ್ದು ಮಾರ್ತಾರೆ. ಈಗ ಸತ್ತ ಪ್ರಾಣಿಯ ಚರ್ಮವನ್ನು ಕದ್ದು ಮಾರುವವನ ಹತ್ರ ಕದ್ದು ತಗೊಂಡು ನಾವು ಕದ್ದು ಧ್ಯಾನ ಮಾಡಬೇಕು. ಹೀಗಾಗಿದೆ ಪರಿಸ್ಥಿತಿ ಇವತ್ತು. ಅದು ಸಿಗೋದಿಲ್ಲ. ಇವತ್ತು ಮಾಡುವಾದ್ರೆ ಒಳ್ಳೆ ಚರ್ಮವೇ ಸಿಗೋದಿಲ್ಲ. ಅದು ಅದನ್ನು ಸರಿಯಾಗಿ ಹದ ಮಾಡಿದಂತಹ ಚರ್ಮ ಸಿಗೋಲ್ಲ. ಹಸಿ ಚರ್ಮ, ವಾಸನೆ ಹೊಡೆಯುವ ಚರ್ಮವನ್ನ ಅದಕ್ಕೆ 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ಹೇಳ್ತಾರೆ ಒಂದು ಕೃಷ್ಣಾಜಿನಕ್ಕೆ. ನಮಗೆ ದುಡ್ಡು ಹೆಚ್ಚಾಗಿದೆ ತಗೊಳ್ಳೋದು. ಇದಕ್ಕೊಂದು ಯಾಕೆ ನಾವು ಒಂದು ಚಪ್ಪಲಿ ತಗೊಳ್ಳಿಕ್ಕೆ 250-300 ರೂಪಾಯಿ ತಗೋತೇವೆ, ಒಂದು ಕೃಷ್ಣಾಜಿನಕ್ಕೆ 500 ರೂಪಾಯಿ ಯಾಕೆ ಕೊಡಬಾರ್ದು? ನಮಗೆ ಯಾವ್ದು ಬೇಕೋ ಅದು ವೇಸ್ಟ್ ಅನ್ಸೋದಿಲ್ಲ. ಚಪ್ಪಲಿ 300 ರೂಪಾಯಿ ಕೊಟ್ಟರು ವೇಸ್ಟ್ ಅಂತ ಅನ್ಸೋದಿಲ್ಲ. ಕೃಷ್ಣಾಜಿನಕ್ಕೆ 500 ರೂಪಾಯಿ, ಅಯ್ಯೋ ಸುಮ್ಮನೆ ದಂಡ. ಯಾಕಂದ್ರೆ ನಮಗೂ ಬೇಗ ಇಲ್ಲ. ಆದ್ರೆ ನಮ್ಮ ಮನಸ್ಸನ್ನು ಟ್ಯೂನ್ ಮಾಡತಕ್ಕಂಥ ಮಹಾಶಕ್ತಿ ಇರುವ ವಸ್ತು. ಇಟ್ ಈಸ್ ವರ್ತ್. ಎಷ್ಟು ಬೆಲೆ ಆದರೂ ಕೊಟ್ಟು ತಗೊಂಡು ಅದನ್ನ ಮನೇಲಿ ಇಟ್ಟುಕೊಳ್ಬೇಕಾದ ವಸ್ತು ಅದು. ಹೀಗೆ ಪೂರ್ವ ಸಿದ್ಧತೆಯನ್ನ ಕೃಷ್ಣ ಹೇಳಿದ. ಇಷ್ಟು ಸಿದ್ಧತೆ ಆದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ತಾನೆ. ಆ ಧ್ಯಾನ ಪ್ರಕ್ರಿಯೆ ತತ್ರ ಏಕಾಗ್ರಂ ಮನಃಕೃತ್ವ ಯಥ ಚಿತ್ತೇಂದ್ರಿಯ ಕ್ರಿಯ ಅಂತ ಅಲ್ಲಿ ಮುಂದೆ ಉಪವಿಶ್ಯ ಆಸನೆ ಯುಂಜ್ಯಾದ್ ಯೋಗಂ ಆತ್ಮವಿಶುದ್ಧಯೇ ಸಮಂ ಕಾಯ ಶಿರೋಗ್ರೀವಂ ಅಚಲಂ ಧಾರಯನ್ ಸ್ಥಿರ ಅದನ್ನೆಲ್ಲ ಹೇಳ್ತಾನೆ. ಮುಂದೆ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಂ, ಗಟ್ಟಿಯಾಗಿ ಕೂತ ಮೇಲೆ ಮುಂದೆ ಏನು ಮಾಡಬೇಕು, ಈ ದೇಹ ಹೇಗಿರಬೇಕು, ಧ್ಯಾನ ಮುಗಿಯುವವರೆಗೆ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನ ಮುಂದೆ ಅವನು ಹೇಳ್ತಾನೆ. ಅದನ್ನ ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.